ನವನಗರ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ನವನರ್ಕನೇ ಸರ್, ಕರೆಕ್ಟಾಗಿ ಹೇಳಿದ್ರಿ ಸರ್, ತುಂಬ ನವನರ್ಕನೇ ಸರ್. ಅದು ಕೋಆಪರೇಟಿವ್ ಬ್ಯಾಂಕಲ್ಲಿ 1 ಕೋಟಿ ನೀವು ಸಿಗ್ನೇಚರ್ಸ್ ಇವಾಗ ಇವತ್ತು ಹೇಳ್ತಾರೆ. ಸ್ಟೇಷನ್ ಒಬ್ಬರೇ ಬಂದಿದ್ದು, ಬಸಂತ್ ಅವ್ರು ಬರಲೇ ಇಲ್ಲ, ಅಧ್ಯಕ್ಷರು ಸ್ಟೇಷನ್ಗೆ ಬಂದೇ ಇಲ್ಲ, ಅವ್ರು ಮಾಡಿದ್ದು ಇವ್ರು ಮಾಡಿದ್ದು ಅಂತ. ಟೋಟಲ್ ಬ್ಯಾಂಕಲ್ಲೇ ಇದೆ ನಮ್ಮ ದುಡ್ಡು. ಕೋಆಪರೇಟಿವ್ ಸೆಕ್ಟರ್, ಕೋಆಪರೇಟಿವ್ ಅನ್ನೋ ಒಂದು ಪದದಲ್ಲೇ ಕೋಟ್ಯಾಂತರ ವ್ಯವಹಾರ ನಡೆಯುತ್ತಾ ಅಂತ. ಎಲ್ಲ ಕೇಸ್ಗೆ ಹೋದಂಥ ಸಂದರ್ಭದಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ತೆಗೆದಾಗಲೇ ಗೊತ್ತಾಗಿದ್ದು ಬ್ಯಾಂಕಲ್ಲಿ ಈ ಥರ ಮಾಡ್ತಾರೆ. ಅವ್ರದ್ದು ಸ್ಟೇಟ್ಮೆಂಟ್ ಕೊಡೋದಕ್ಕೆ ಅವರಿಗೆ 3 ವರ್ಷ ಆಟಾಡ್ಸಿದ್ದಾರೆ. ಪ್ರಾಪರ್ಟಿ ನಿಮ್ಗೆ ವಾಪಸ್ ಬೇಕಾ ಅಥವಾ ಪ್ರಾಪರ್ಟಿ ಮೌಲ್ಯ ವಾಪಸ್ ಬೇಕಾ, ಹೇಗ್ರಿ ಯಾವ ರೀತಿ ಇರುತ್ತೆ ನಿಮ್ಮ ಮುಂದಿನ ಕಾನೂನು ಹೋರಾಟ? ಸರ್, ನನಗೆ ಯಾವ್ದ ಮೇಲೆ ಯಾವುದೇ ರೀತಿ ನನಗೆ ಪರ್ಸ್ನಲ್ ಗ್ರಡ್ಜ್ ಅಂಥದ್ದೆಲ್ಲ ಯಾವುದೂ ಇಲ್ಲ. ನಾವು ನಮ್ಮ ವ್ಯವಹಾರ, ನಮ್ಮ ಕೆಲಸ ಇಷ್ಟೇ ನಮಗಿರೋಂಥದ್ದು. ನನಗೇನು ಅನ್ಯಾಯ ಆಗಿದೆ, ನನಗೆ ನ್ಯಾಯ ಸಿಗಬೇಕು, ಅಷ್ಟರ ಮಟ್ಟಿಗೆ ಮಾತ್ರ ನಾನು ಹೋರಾಟ ಮಾಡ್ತೀನಿ. ಪ್ರೆಸೆಂಟ್ ಮ್ಯಾನೇಜರ್ ಕೇಳಿದ್ರೆ ಬ್ಯಾಂಕ್ ಅದು ಗೊತ್ತಾ ಸರ್ ಅಂದರು. ನಂಜಪ್ಪ ಅವ್ರ ಬ್ಯಾಂಕು, ಸೊ ಪಬ್ಲಿಕ್ ಸೆಕ್ಟರ್ ತಾನೇ ಅದು. ಯಾರು ಬ್ಯಾಂಕ್ ಅದು ನನಗೆ ಸ್ಟೇಟ್ಮೆಂಟನ್ನೇ ಕೇಳ್ತಿದ್ದಾರೆ ಅವರು. ನಿಮ್ಮ ಬ್ಯಾಂಕ್ ಅಮೌಂಟ್ ಆಸ್ತಿ ಬರ್ಕೊಂಡಿದ್ದಂಗೆ ಕೇಳ್ತಾ ಇಲ್ಲ, ಸ್ಟೇಟ್ಮೆಂಟ್ ಕೊಡಿ ಅವರಿಗೆ. ಇಲ್ಲ ಸರ್, ನಮಗೆ ಡೈರೆಕ್ಟಾಗಿ ಇನ್ಸ್ಟ್ರಕ್ಷನ್ ಬಂದಿದೆ, ಕೊಡೋಂಗಿಲ್ಲ ನಿಮ್ಮ ಸ್ಟೇಟ್ಮೆಂಟು ಅಂತ. ಯಾರು ಕೊಟ್ಟಿದ್ದಾರೆ? ಜನರಲ್ ಮ್ಯಾನೇಜರ್ ಹೇಳಿದ್ದಾರೆ. ಫ್ರಾಡ್ ಮಾಡಿಬಿಟ್ಟಿದ್ವಿ, ಆ ಕಾರಣಕ್ಕೆ CID ಎನ್ಕ್ವೈರಿ ನಡೀತಾ ಇದೆ ಅಂತ ಹೇಳ್ತಾರೆ. CID ಎನ್ಕ್ವೈರಿ ನಡೀತಾ ಇದೆ, ಮ್ಯಾನೇಜರ್ ಹೇಳ್ತಾರೆ ಈ ದುಡ್ಡನ್ನ ಅಲ್ಲಿಗೆ ಹಾಕ್ಬಿಟ್ಟಿದ್ದೀವಿ, ಸೊ ನಿಮ್ಗೊಂದು 10 ಡೇಸಲ್ಲಿ ವಾಪಸ್ ಬಂದ. ನಾನು ಯಾವಾಗ ನಾನು ಕಂಟಿನ್ಯೂಸ್ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಮಾರ್ಚಲ್ಲಿ ಅವರು 25 ಲಕ್ಷ ರೀಫಂಡ್ ಮಾಡ್ತಾರೆ. ಇದೇ ಪ್ರೆಸಿಡೆಂಟು ಬಸಂತ್ ಅವರು, ಪ್ರೆಸಿಡೆಂಟು GM ಅವರು, ಸುರೇಶ್ ಅವರು 25 ಲಕ್ಷ ರೀಫಂಡ್ ಮಾಡ್ತಾರೆ. ನನ್ನ ಕ್ಲೈಂಟ್ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳಿದ್ರೆ ಆ ಮಟ್ಟದ ದುರಂಕಾರದ ಮಾತಾಡ್ತಾನೆ ಅಂದರೆ, ಇನ್ನು ಕಾಮನ್ ಪೀಪಲ್, ಬಡವರು, ಬಗ್ಗರು, ಸಾಲ ತೊಗೊಂಡಿರೋದು ಯಾವ ಲೆವೆಲ್ಗೆ ಇವರು ಭ್ರಷ್ಟಾಚಾರ ಮಾಡಿರ್ಬೋದು ಅಂತ. ಆ ಭ್ರಷ್ಟಾಚಾರ ಮಾಡಿರೋ ಹಣದಲ್ಲೇ ಅವ್ರು ದುರಂಕಾರ ಬಂದಿದೆ ಅವರಿಗೆಲ್ಲ. ಸುರೇಶ್ ಅವರು 10 ರಿಂದ 15 ಕೋಟಿ ಆಸ್ತಿ ಮಾಡಿದ್ದಾರೆ ಮೈಸೂರಲ್ಲಿ. ಜನರಲ್ ಮ್ಯಾನೇಜರ್ ಸುರೇಶ್, ನವನಗರ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಸುರೇಶ್ ಜನರಲ್ ಮ್ಯಾನೇಜರ್ ಅಂತ ಇವಾಗ ಏನು ಓಡಾಡ್ತಿದ್ದಾನೆ. ಸಿಗ್ನೇಚರ್ ಅವರನ್ನು ಫೋರ್ಜರಿ ಮಾಡಿದ್ದಾರೆ. ಹೆಂಗ್ ಫೋರ್ಜರಿ ಮಾಡ್ತಾರೆ ಅಂದರೆ, ಇವರು ಇದೇ ಸುರೇಶ್ ಅವ್ರನ್ನ ಕೇಳಿದಾಗ ಇದೇ ಸುರೇಶ್ ಒಪ್ಕೊಂಡ್ರು, ನಾನೇ ಮಾಡಿದೆ, ನೀವು ಸೆಕ್ಯೂರಿಟಿ ಕೊಟ್ಟಿದ್ದ ಚೆಕ್ನ ನಾನು ಮಾಡಿದೆ, ನಿಮ್ಮ ತಾಯಿಯವ್ರ ಹೆಸರು ಮೇಲೆ ಇನ್ನೂ ನಾನು 10 ಲಕ್ಷ ಹಾಕ್ತೀನಿ ಅಂತ ಇದೇ ಸುರೇಶ್ ನನಗೆ ಹೇಳ್ತಾರೆ. ಈಗ ತಾನೇ ಶುಭಾರಂಭ ಆಗಿದೆ ಈ ಒಂದು ನವನಗರ ಕೋಆಪರೇಟಿವ್ ಬ್ಯಾಂಕ್ನ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಮಂಗಳ ಆಡೋರು ನೀವೇ. ಅನ್ಯಾಯ ಆಗಿರೋಗೆ ನ್ಯಾಯ ಕೊಡಿಸ್ಬೇಕು. ನನಗೆ ಬ್ಯಾಂಕ್ ಮುಚ್ಚಿಸೋ ಉದ್ದೇಶ ಆಗಲಿ, ಬ್ಯಾಂಕ್ಗೆ ತೊಂದರೆ ಕೊಡೋ ಉದ್ದೇಶ ಆಗಲಿ, ನನಗೂ ಬ್ಯಾಂಕಿಗೆ ಯಾವುದೇ ವ್ಯವಹಾರಗಳಿಲ್ಲ. ಸೊ ಕಕ್ಷಿದಾರರು ಬರ್ತಾರೆ, ಕ್ಲೈಂಟ್ಗಳು ನೊಂದವರು ಬರ್ತಾರೆ, ಅವ್ರು ನ್ಯಾಯ ಕೊಡಿಸ್ತಾರೆ. ಅವರೇ ನನ್ನನ್ನು ಅಪ್ರೋಚ್ ಮಾಡೋದು ಬೇಡ. ನವನಗರ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿಂದ ಯಾರಿಗೆ ತೊಂದರೆ ಆಗಿದೆ, ನೋವಾಗಿದೆ, ಆಸ್ತಿ ಕಳೆದೋಗಿದೆಯಾ, ಅವ್ರು ಬನ್ನಿ, ನಿಮ್ಮ ಅಕೌಂಟ್ ಚೆಕ್ ಮಾಡ್ಕೊಳ್ಳಿ, ಫಸ್ಟ್ ಸ್ಟೇಟ್ಮೆಂಟ್ ಇಸ್ಕೊಳ್ಳಿ. ನಾನು ಮಾಡಿದ್ದು ಅದೇ ತಪ್ಪು. ನಾವು ಸ್ಟೇಟ್ಮೆಂಟ್ ಯಾವತ್ತೂ ಇಸ್ಕೊಂಡಿರಲಿಲ್ಲ, ಮೆಸೇಜ್ ಬರ್ತಿರ್ಲಿಲ್ಲ. 29 ಲಕ್ಷ ರೂಪಾಯಿಗೆ ಮನೇನ ಇದೇ ಸುರೇಶ್ ಎಲ್ಲ ಹಾಳು ಮಾಡಿಬಿಟ್ರು ಅಂತ ಕಣ್ಣೀರು ಇಟ್ಕೊಂಡ್ರು. ನಾನು ಅವರು ಪರ್ಮಿಷನ್ ಇಲ್ದವ್ರ ಹೆಸರು ಹೇಳೋದು ಬೇಡ, ಪರ್ಮಿಷನ್ ಇಲ್ದವ್ರ ಹೆಸರು ಹೇಳೋದು ತಪ್ಪಾಗುತ್ತೆ. ಕಾಕಿ ಬಟ್ಟೆರಿಗೂ 3 ನಾಮ ಹಾಕಿದ್ದಾರೆ ಅಂತ ಆಯಿತು ನವನಗರ ಬ್ಯಾಂಕ್ನವರು. ಹಾಕಿದ್ದಾರೆ ಸರ್, ನೆನ್ನೆ ಬೆಳಗ್ಗೆನೇ ಅವ್ರು ನನಗೆ ಹೇಳಿದ್ರು. ನಾನು ವೆಯ್ಟ್ ಮಾಡ್ತಾ ಇದ್ದೆ ಸರ್, ಬ್ಯುಸಿ ಇದ್ದರು ಸರ್. ಇಲ್ಲಿ ಎಲ್ಲರಿಗಿಂತ ಅದು ಹಿಟ್ಲರ್ ಸರ್, ಅವ್ರು ಹಿಟ್ಲರ್ ರೂಲ್ ಸರ್. ಈ ಮಾತನ್ನ ನಾನು ಸ್ಟ್ರೈಟ್ ಅವ್ರನ್ನ ನಾನು ಫೋನಲ್ಲೂ ಕೇಳಿದೆ, ಅವ್ರ ಮುಂದೆನೂ ಕೇಳಿದೆ. ನಿಮಗೆ ಇಂಟೆನ್ಷನಲಿ ನಾನಂದರೆ ಪರ್ಸ್ನಲಿ ಗ್ರಡ್ಜ್ ಯಾಕೆ, ನೀವೆಲ್ಲಿ ಸರ್ವಾಧಿಕಾರಿನ ಅಂತ ಈ ಪ್ರಶ್ನೆ ನಾನು ಕೇಳಿದ್ದೀನಿ ಸರ್ ಅವ್ರಿಗೆ. ಸರ್ ಫೈನಲಿ ಈಗ FIR ಮಾಡಿಸಿದ್ದೀರಾ? ಏನು ಸೆಕ್ಷನ್ ಆಗಿದ್ರೆ, ಯಾವ ಸ್ಟೇಷನಲ್ಲಿ FIR ಆಗಿದೆ? ಸರ್, ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದು 23/2025 ಇಸ್ವಿಲಿ. ಆ ಕಂಪ್ಲೇಂಟ್ ಮೇಲೆ ನೋಟಿಸ್ ಕೊಡ್ತಾರೆ ಅವರಿಗೆ, ಡಾಕ್ಯುಮೆಂಟ್ಸ್ ತೊಗೊಂಡು ಕೊಡಿ ಅಂತ. ಬ್ಯಾಂಕಲ್ಲಿ ಮಾಡೋದೇ ಮೊದಲೇ ಕಳ್ತನ ಮಾಡಿದ್ದಾರೆ, ಡಾಕ್ಯುಮೆಂಟ್ಸಲ್ಲಿ ಇರ್ತಾರೆ ತೊಗೊಂಡು ಕೊಡೋದಕ್ಕೆ. ಅವ್ರು ಯಾವುದೋ ಡಾಕ್ಯುಮೆಂಟ್ಸ್ ಕೊಡದಿರೋ ಕಾರಣ ಪೊಲೀಸವ್ರಿಗೆ ಗಮನಕ್ಕೆ ಬಂದು ಫ್ರಾಡ್ ಆಗಿದೆ, ಮೋಸ ಮಾಡಿದ್ದಾರೆ ಬ್ಯಾಂಕ್ ಅವರು ಅಂತ ಅಂದ್ಬಿಟ್ಟು 11/4/2025 ಇಸ್ವಿಲಿ FIR ಮಾಡಿದ್ದಾರೆ ಸರ್. ಬ್ಯಾಂಕ್ ಇದೆ, ನೀವೊಬ್ಬರು ಕಸ್ಟಮರ್ ಸರ್ವಿಸ್ ಮಾಡಲಿಕ್ಕೆ ಅದು ಕೋಆಪರೇಟಿವ್ ಬ್ಯಾಂಕ್ ಮಾಡಿರ್ತಕ್ಕಂಥದ್ದು. ಅಂದರೆ ಒಬ್ಬ ಅಮಾಯಕ ಮಹಿಳೆಯನ್ನು ಈ ಥರ ಟಾರ್ಗೆಟ್ ಮಾಡಿ ಮೆಂಟಲಿ ಹೆರಾಸ್ಮೆಂಟ್ ಮಾಡ್ತಾರೆ ಅಂತ ಹೇಳಿದ್ರೆ ಆತನಿಗೆ ಗಡ್ಸ್ ಎಷ್ಟಿರಬೇಡ ಅಂತ. ಅವನಿಗೆ ಕಾನೂನು ಬಗ್ಗೆ ಭಯ ಇಲ್ವಾ ಅಂತೇಳಿ? ಸರ್, ಕಾನೂನು ಬಗ್ಗೆ ಖಂಡಿತ ಭಯ ಇರೋರು ಅಥವಾ ಗೌರವ ಇರೋರು ಈ ಥರ ಮಾಡಲ್ಲ ಸರ್. ಯಾಕೆ ಅಂತ ಕೇಳಿದ್ರೆ, ಮೊದಲನೇದು ಅವ್ರಿಗೂ ನಮಗೂ ಯಾವುದೇ ರೀತಿ ಪರ್ಸ್ನಲ್ ರಿಲೇಷನ್ಶಿಪ್ ಇಲ್ಲ. ಎಲ್ಲಿ FIR ಆಗಿದೆ ಮೇಡಮ್? ಯಾವ ಸ್ಟೇಷನಲ್ಲಿ? ವಿಜಯನಗರ ಸರ್ ಸ್ಟೇಷನ್ನು. ಸುರೇಶ್ ಕುಮಾರ್ ಇನ್ಸ್ಪೆಕ್ಟರ್ ಸರ್ ಸಹಾಯ ಮಾಡಿದ್ದಾರೆ, ನ್ಯಾಯಯುತ ತನಿಖೆ ಮಾಡ್ತಿದ್ದಾರೆ ಸರ್. ಅವ್ರಿಗೆ ಪೊಲೀಸ್ ಪ್ರಕಟಣೆ ಕೊಟ್ಟು ಸರ್, ಅವ್ರಿಗೆ ಆಲ್ಮೋಸ್ಟ್ 20 ದಿನ ಟೈಮ್ ಕೊಟ್ಟರು ಸರ್. ಪೊಲೀಸ್ ನೋಟಿಸ್ ಕೊಟ್ಟರು ಸರ್, ಬಂದು ಇದಕ್ಕೆಲ್ಲ ನೀವು ವಿವರಣೆ ಕೊಡಿ ಅಂತಲ್ಲ. ಯಾರು ಬರಲೂ ಇಲ್ಲ, ಸ್ಟೇಷನ್ಗೆ ಬಸಂತ್ ಬರಲೇ ಇಲ್ಲ, ಅಧ್ಯಕ್ಷರು ಬರಲೇ ಇಲ್ಲ. ಈ ಥರದ ಒಂದಷ್ಟು ಅಮೌಂಟ್ಗಳನ್ನು ಟ್ರಾನ್ಸ್ಫರ್ ಮಾಡಿ ಇವರಿಗೆ ಕಿಕ್ ಬ್ಯಾಕ್ ಕೊಡಲಿಕ್ಕೆ ಒಂದಷ್ಟು ಅಕೌಂಟ್ಗಳು ರೆಡಿ ಇದೆ ಬ್ಯಾಂಕಲ್ಲಿ. ಹಂಗಾದ್ರೆ ನವನಗರ ಬ್ಯಾಂಕಲ್ಲಿ ಖಂಡಿತವಾಗ್ಲೂ ಅವ್ರು ಸೇಫ್ ಸೈಡ್ಗೆ ಏನೇನು ಮಾಡಬೇಕೆಲ್ಲ ಮಾಡ್ಕೊಂಡಿರ್ತಾರೆ. ಸೊ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ತೆಗೆದ ಮೇಲೆ, RBIಗೆಲ್ಲ ಕಂಪ್ಲೇಂಟ್ ಕೊಟ್ಟ ಮೇಲೆ, RBIಯಿಂದ ಇನ್ವೆಸ್ಟಿಗೇಷನ್ ಆದಮೇಲೆ ಅದೇನಾಗುತ್ತೆ ನೋಡೋಣ ಸರ್, ಕಾದು ನೋಡೋಣ. ಇಡೀ ರಾಜ್ಯದಲ್ಲಿ ಸಹಕಾರ ಕ್ಷೇತ್ರ ಮತ್ತು ಈ ಒಂದು ಕೋಆಪರೇಟಿವ್ ಬ್ಯಾಂಕ್ಗಳ ಸ್ಕ್ಯಾಮ್ಗಳು ಯಾವ ರೀತಿ ಇದೆ ಅಂತೇಳಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಪ್ರತಿಷ್ಠಿತ ರಾಜಕಾರಣಿಗಳು ಅವರ ಮೊದಲ ರಾಜಕೀಯ ಹೆಜ್ಜೆಯನ್ನು ಆರಂಭ ಮಾಡೋದೇ ಈ ಒಂದು ಕೋಆಪರೇಟಿವ್ ಸೆಕ್ಟರ್ನಲ್ಲಿ. ಸೊ ಈ ಒಂದು ಕೋಆಪರೇಟಿವ್ ಸೆಕ್ಟರ್ನಲ್ಲಿ ಇಷ್ಟೊಂದು ಹಣ ಇದೆಯಾ, ಇಷ್ಟೊಂದು ಹಣವನ್ನು ಈಸಿಯಾಗಿ ಮಾಡ್ಬೋದಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಜನ ನಿಧಾನವಾಗಿ ಅರ್ಥ ಮಾಡ್ಕೊಳ್ತಿದ್ದಾರೆ. ಸಾಕಷ್ಟು ಮಹನೀಯರು
ಈ ಒಂದು ಕೋಪರೇಟಿವ್ ಸಹಕಾರ ಸಂಘಗಳನ್ನು ಜನರ ಒಳಿತಿಗಾಗಿ ಮಾಡಿದ್ರು. ಈಗ ಅದನ್ನು ಡಿಸ್ಅಡ್ವಾಂಟೇಜ್ ಮಾಡ್ಕೊಳ್ತಾ ಇದ್ರು. ಈಗ ಪ್ರಮುಖವಾಗಿ ಮೈಸೂರು ಜಿಲ್ಲೆ KR ನಗರದ ನವನಗರ ಅರ್ಬನ್ ಬ್ಯಾಂಕ್ ಏನಿದೆ, ಆ ಬ್ಯಾಂಕು ಮೈಸೂರಿನ ಒಬ್ಬ ಮಹಿಳೆಗೆ ಯಾವ ರೀತಿ ವಂಚನೆ ಮಾಡಿದೆ ಅನ್ನೋದ್ರ ಬಗ್ಗೆ ಈಗ FIR ಕೂಡ ದಾಖಲಾಗಿದೆ. ಸೊ ನೊಂದ ಮಹಿಳೆ ನಮ್ಮೊಟ್ಟಿಗಿದ್ದಾರೆ. ಆ ಬ್ಯಾಂಕ್ನ ಅಧ್ಯಕ್ಷರು ಮತ್ತು ಈಗ ಹಾಲಿ ಇರ್ತಕ್ಕಂಥ ವ್ಯವಸ್ಥಾಪಕರು ಅಥವಾ ಮ್ಯಾನೇಜರು ಏನೆಲ್ಲ ಅನ್ಯಾಯ ಮಾಡಿದರೆ, ಏನೆಲ್ಲ ಆ ಒಂದು ಹೆಣ್ಮಗಳಿಗೆ ತೊಂದರೆ ಕೊಟ್ಟಿದ್ದಾರೆ, ಈ ಬಗ್ಗೆ ಮಾತಾಡಲಿಕ್ಕೆ ನನ್ನೊಟ್ಟಿಗೆ ನೊಂದ ಮಹಿಳೆ ಇದ್ದಾರೆ. ಮೇಡಮ್ ನಮಸ್ಕಾರ. ತಮ್ಮ ಹೆಸರೇನು, ಏನು ನಿಮಗೆ ತೊಂದರೆ ಆಗಿದೆ ಅಂತೇಳಿ, ಆ ಬ್ಯಾಂಕಿಂದ ಯಾವ ಥರ ಅನ್ಯಾಯ ಆಯಿತು ಅಂತೇಳಿ? ಇದು ಸುನೀತಾ ಮಹಿಳಾ ಮಂಡಳಿ ಅಂತ ನಮ್ಮ ಸಂಸ್ಥೆ ಇದೆ ಸರ್. ಆ ಸಂಸ್ಥೆ 2016ರಲ್ಲಿ ನಾವು ಅಲ್ಲಿ ಅದೇ ನವನಗರ ಅರ್ಬನ್ ಕೋಆಪ್ರೇಟಿವ್ ಬ್ಯಾಂಕ್ ಹೂಟ್ಕಳ್ಳಿ ಶಾಖೆನಲ್ಲಿ ನಾನು ಲೋನ್ ತೊಗೊಳಕ್ಕೆ ಹೋಗ್ತೀವಿ ಸರ್. ಮಾರ್ಟ್ಗೇಜ್ ಲೋನ್ಸು ನಮಗೆ ಆಗುತ್ತೆ ಅಲ್ಲೆಲ್ಲ 2016ರಲ್ಲಿ ನಮಗೆ ಅಲ್ಲಿ ಇದೇ ಮ್ಯಾನೇಜರ್ ಶಿವಕುಮಾರ್ ಅವ್ರು ಇರ್ತಾರೆ, ಬಸಂತ್ ಇರ್ತಾರೆ, ಮತ್ತು ಸುರೇಶ್ ಅವ್ರು ಇರ್ತಾರೆ. ಅವ್ರನ್ನೆಲ್ಲರೂ ನಾವು ಮೀಟ್ ಮಾಡ್ತೀವಿ. ನಮ್ಮ ಬಿಲ್ಡಿಂಗ್ ಹೂಟ್ಕಳ್ಳಿನಲ್ಲಿ ಅದೇ ಬಿಲ್ಡಿಂಗ್ ಮೇಲೆ ನನಗೆ ಮಾರ್ಟ್ಗೇಜ್ ಲೋನ್ ಆಗುತ್ತೆ. ನಮ್ಮದು ಲೋನ್ ಅಲ್ಲಿ ತೊಗೊಳ್ತೀವಿ, ಲೋನ್ ಕಟ್ಕೊಂಡು ಹೋಗ್ತೀನಿ, ಎಲ್ಲನೂ ಸರಿ ಇರುತ್ತೆ. ಲೋನ್ ತೊಗೊಳ್ತೀರಾ? ಎಷ್ಟು ಅಮೌಂಟ್ಗೆ ಲೋನ್ ಅಪ್ಲೈ ಮಾಡಿದ್ರಿ? ಯಾವುದಾದ್ರೂ ಆಸ್ತಿನಲ್ಲಿ ಪ್ಲೇಸ್ ಮಾಡಿದ್ರಿ? ಹೌದು ಸರ್, ನಮ್ಮದು 3 ಪ್ರಾಪರ್ಟಿ ಸರ್. ಒಂದು ಬಿಲ್ಡಿಂಗು ಬಂದು 85 ಲಕ್ಷಕ್ಕೆ, ಇನ್ನೊಂದು ನಂದು ಹೂಟ್ಗಳ್ಳಿ ಸರ್ ಹೌಸಿಂಗ್ ಬೋರ್ಡು KHB ಪ್ರಾಪರ್ಟಿ, ಇನ್ನೊಂದು MK ಸುನೀತಾ ಅಂತ ನಂದೇ ಒಂದು ಸೈಟು 3,500 ಸ್ಕ್ವೇರ್ ಫೀಟ್ ಸೈಟು, ಅದು ಹೂಟ್ಕಳ್ಳಿನಲ್ಲೇ ಕಮರ್ಷಿಯಲ್ ಪ್ರಾಪರ್ಟಿ. ಅದು ಆ್ಯಕ್ಷನ್ ಸೈಟು, ನಾವು ಸರ್ಕಾರದಿಂದ ಆ್ಯಕ್ಷನಲ್ಲಿ ತಗೊಂಡಿರ್ತೀವಿ. ಅದ್ರ ಮೇಲೆ 40 ಲಕ್ಷ. ಇನ್ನೊಂದು ಸೈಟು 15 ಲಕ್ಷ ರೂಪಾಯಿಗೆ ನಾನು ಪ್ಲೆಡ್ಜ್ ಮಾಡ್ತೀವಿ ಸರ್. ಅಲ್ಲಿ ನಾವು ಒಂದು ಕಾಲೇಜ್ಗೆ ಏನೋ ದುಡ್ಡು ಕಟ್ಟಬೇಕಾಗಿರುತ್ತೆ. ಟೋಟಲ್ಲು ಬಂದು 80 ಲಕ್ಷ, 85 ಪ್ಲಸ್ 15, 5 ಪ್ಲಸ್ 40 ಸರ್, 45 ಅಷ್ಟು 45 ಲಕ್ಷ ಸರ್. ನಾನು ಕಟ್ಕೊಂಡು ಹೋಗ್ತಾ ಇರ್ತೀವಿ. ಹೌದು ಸರ್, ಕಟ್ಕೊಂಡು ಹೋಗ್ತಾ ಇರ್ತೀವಿ. ಎಲ್ಲ ಇವ್ರು ಹಿಂಗೆ ಪರಿಚಯ ಆಗ್ತಾರೆ. 45 ಲಕ್ಷದ ಆಸ್ತಿಯ ಮೌಲ್ಯ ಏನಿತ್ತು ಅದನ್ನು ನೀವು ಪ್ಲೇಸ್ ಮಾಡ್ತೀರಾ? ನಿಮ್ಗೆ ಸಾಲ ಎಷ್ಟು ಕೊಟ್ಟರು ಸರ್? ಪ್ರಾಪರ್ಟಿ ವ್ಯಾಲ್ಯೂ ಬಂದು ಜಾಸ್ತಿ ಇತ್ತು. ನಾವು ಲೋನ್ ತೊಗೊಂಡಿದ್ದು ಅಷ್ಟು ದುಡ್ಡು 1,45 ಲಕ್ಷ ಲೋನ್ ತೊಗೊಳ್ತೀವಿ. ಅದು ಕಟ್ಕೊಂಡು ಹೋಗ್ತಾ ಇದ್ವಿ ಸರ್. ಇವರು ನನಗೆ ಲೋನ್ ಟಾಪಪ್ ಆಗಬೇಕಾಗಿತ್ತು ಅಂತ ನಾನು ಓಡಾಡ್ತಿರ್ತೀನಿ. ಏನೇನು ಡಾಕ್ಯುಮೆಂಟ್ಸ್ ಕೇಳ್ತಿರ್ತಾರೆ, ಕೊಡ್ತಿರ್ತಾರೆ. ಒಂದು ಸರಿ ನಮಗೆ MOTD ನಾನು ಹೋಗಿ ನಮ್ಮದು ಇನ್ನೊಂದು ಜಾಗ ಇದೆ ಮೇಟ್ಕಳ್ಳಿನಲ್ಲಿ, ಆ ಜಾಗದ ಮೇಲೆ ನಾವು MOTD ಮಾಡ್ತೀವಿ. ಅದಾದಮೇಲೆ ನಾನು ವಾಪಸ್ ಬಂದಮೇಲೆ ನನಗೆ ಯಾವುದೇ ರೀತಿಯಿಂದ ಬ್ಯಾಂಕಿಂದ ನನಗೆ ಒಂದು ಮೆಸೇಜಸ್ ಏನೂ ಬರೋದೇ ಇಲ್ಲ. ಆಲ್ಮೋಸ್ಟ್ 15-20 ದಿನ ಏನೂ ಬರೋಲ್ಲ. ನಾನು ಮತ್ತೆ ಹೋಗಿ ಬ್ಯಾಂಕಿಗೆ ಹೋಗಿ ಕೇಳಕ್ಕೆ ಹೋಗ್ತೀನಿ. ಇದೇ ಶಿವಕುಮಾರ್ ಅವ್ರು ಏನು ಹೇಳ್ತಾರೆ, ಮೇಡಮ್ ಆವಾಗ ನಾವು ಉಪಯೋಗಿಸ್ಕೊಂಡು ಬಿಟ್ಟಿದ್ದೀವಿ, ನಮ್ಮದು ಯಾವುದು ಈ ಹಣನ ನಾವು ಉಪಯೋಗಿಸ್ಕೊಂಡಿದ್ದೀವಿ. ನಾವು ಹೌದು, ನಮ್ಮ ಹಣನ ಉಪಯೋಗಿಸ್ಕೊಂಡು. ಯಾಕೆ ಸರ್ ಉಪಯೋಗಿಸ್ಕೊಳ್ತೀರಾ? ನಾವು ಅಲ್ವಾ MOTD ಮಾಡಿದ್ದು ನಮ್ಮದು ಪ್ರಾಪರ್ಟಿ ಮೇಲೆ ಅಂತ ನಾನು ಕೇಳಿದಾಗ, ಮೇಡಮ್ CID ಎನ್ಕ್ವೈರಿ ನಡೀತಾ ಇದೆ, ಅದ್ರ ಬಗ್ಗೆ ನೀವು ಮಾಹಿತಿ ತಗೊಳ್ಳಿ ಸರ್. ಅಲ್ಲಿ ಅದಿದೆ, ಅಲ್ಲಿ ಕಂಪ್ಲೇಂಟಲ್ಲೆಲ್ಲ ಸಿಗುತ್ತೆ ನಿಮ್ಗೆ ಅಲ್ಲಿ ಬ್ಯಾಂಕಲ್ಲಿ. CID ಎನ್ಕ್ವೈರಿ ನಾವು ಯಾವುದೋ ಬ್ಯಾಂಕಲ್ಲಿ ನಮ್ಮಲ್ಲಿ ಫ್ರಾಡ್ ಲೋನ್ ಮಾಡಿಬಿಟ್ಟಿದ್ವಿ ನಾವು. ಇದೇ ಮ್ಯಾನೇಜರ್ ಹೇಳ್ತಾರೆ, ಅವ್ರು ಬಂದು ಇದೇ ಶಿವಕುಮಾರ್ ಹೇಳ್ತಾರೆ. ನಾವು ಫ್ರಾಡ್ ಮಾಡಿಬಿಟ್ಟಿದ್ವಿ, ಆ ಕಾರಣಕ್ಕೆ CID ಎನ್ಕ್ವೈರಿ ನಡೀತಾ ಇದೆ ಅಂತ ಹೇಳ್ತಾರೆ. CID ಎನ್ಕ್ವೈರಿ ನಡೀತಾ ಇದೆ, ಮ್ಯಾನೇಜರ್ ಹೇಳ್ತಾರೆ. ಈ ದುಡ್ಡನ್ನ ಅಲ್ಲಿಗೆ ಹಾಕ್ಬಿಟ್ಟಿದ್ದೀವಿ. ಸೊ ನಿಮ್ಗೊಂದು 10 ಡೇಸಲ್ಲಿ ವಾಪಸ್ ಬಂದ. ನಾನು ಯಾವಾಗ ನಾನು ಕಂಟಿನ್ಯೂಸ್ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಮಾರ್ಚಲ್ಲಿ ಅವರು 25 ಲಕ್ಷ ರೀಫಂಡ್ ಮಾಡ್ತಾರೆ. ಇದೇ ಪ್ರೆಸಿಡೆಂಟು ಬಸಂತ್ ಅವರು, ಪ್ರೆಸಿಡೆಂಟು GM ಅವರು, ಸುರೇಶ್ ಅವರು 25 ಲಕ್ಷ ರೀಫಂಡ್ ಮಾಡ್ತಾರೆ. ನನಗೆ ವಾಪಸ್ ಕೊಡೋದಿಲ್ಲ, ಲೋನ್ ಅಕೌಂಟ್ಗೆ ಅವ್ರು ವಾಪಸ್ ಎತ್ಕೊಳ್ತಾರೆ. ಅಂದರೆ ಅವಾಗ ನಮಗೆ ನಾನು ಕಂಟಿನ್ಯೂಸ್ ಕೇಳ್ತಾ ಹೋಗೋ ಸ್ಟಾರ್ಟ್ ಮಾಡಿದಾಗ, ಇಲ್ಲ ನಾವು ಮಾಡಿಕೊಡ್ತೀವಿ, ವಾಪಸ್ ಕೊಡ್ತೀವಿ ಅಂತ ಇದನ್ನೇ ಹೇಳ್ತಾ ಬರ್ತಾರೆ. ಇಲ್ಲ ಬ್ಯಾಂಕಿಗೆ ತೊಂದರೆ ಆಗ ಅದಲ್ಲದೆ ನಂದು ಪ್ರೀವಿಯಸ್ ಲೋನ್ ಇದೆ ಅಲ್ಲಿ, ಇವರು ಮಾಡಿಕೊಡ್ತಾರಲ್ವ ಅಂತ. ನಾವು ಅಷ್ಟರಲ್ಲಿ ಇವರು ನಮ್ಮದು ಎಲ್ಲ ಪ್ರಾಪರ್ಟಿ ಮೇಲೆ 23ನೇ ಇಸ್ವಿಲಿ ಸೀಸ್ ಮಾಡ್ತಾರೆ. ಲೋನ್ ಅಮೌಂಟ್ ಎಷ್ಟಿದೆ ಅಷ್ಟು ನಿಮ್ಮ ಕೈಗೆ ತಲುಪಿರೋದೇ ಇಲ್ಲ, ನಿಮ್ಮ ಅಕೌಂಟಿಗೆ ಬಂದಿರೋದೇ ಇಲ್ಲ. ನೀವು ಪ್ಲೆಡ್ಜ್ ಮಾಡಿರ್ತಕ್ಕಂಥ ಆಸ್ತಿನ ಸೀಸ್ ಮಾಡಲಿಕ್ಕೆ ಪ್ರೋಸೆಸ್ ಸ್ಟಾರ್ಟ್ ಮಾಡ್ತಾರೆ. ₹1 ನನಗೆ ಬರೋದೇ ಇಲ್ಲ ಸರ್. ಲಾಸ್ಟಲ್ಲಿ ಏನು ಮಾಡ್ತಾರೆ, ಲೋನ್ ಇವಾಗ ಈ ದುಡ್ಡೇನು ಎತ್ಕೊಂಡಿದ್ದಾರೆ, ₹1 ಇವತ್ತಿಗೂ ಈ ಸೆಕೆಂಡ್ಗೂ ನನ್ನ ಅಕೌಂಟಿಗೆ ನಾವು ಕೊಡಲೇ ಇಲ್ಲ ನನಗೆ. ನೀವು ಅಪ್ಲೈ ಮಾಡಿದಂಥ ಸರ್ಟಿಫಿಕೇಟು, ನಿಮ್ಮ ಆಸ್ತಿಯ ಮೌಲ್ಯದ ಪ್ಲೆಡ್ಜ್ ಮಾಡಿದ್ದು, ಆ ಆಸ್ತಿಗಳು ನಿಮ್ಮ ಅಕೌಂಟ್ಗೆ ದುಡ್ಡೇ ಬರಲಿಲ್ಲ. ಹಾಗಾದರೆ ಎಲ್ಲಿಗೆ ಹೋಯ್ತು ಅಮೌಂಟ್? ಸ್ಟೇಟ್ಮೆಂಟಲ್ಲೇ ಇದೆ ಸರ್. ಯಾರೋ ಕವಿತಾನ ಅಕೌಂಟಿಗೆ ಹಾಕಿದ್ದಾರೆ, ಕವಿತಾನವ್ರ ಅಕೌಂಟ್ಗೆ ಹಾಕಿದ್ದಾರೆ. ಕವಿತಾ ಯಾರೋ ನನಗೆ ಗೊತ್ತಿಲ್ಲ. ನಿರ್ಮಲಾನ ಅಕೌಂಟ್ಗೆ ಹೋಗಿದೆ, ನಿರ್ಮಲಾ ಯಾರೋ ನಮ್ಗೆ ಗೊತ್ತಿಲ್ಲ. ಸ್ಟೇಟ್ಮೆಂಟೇ ಕೊಡ್ತಾ ಇರಲಿಲ್ಲ. ಇದು ಇವಾಗ ಆದಮೇಲೆ ನಾನು ನಮ್ಮ ಅಡ್ವೊಕೇಟ್ ಅವ್ರ ಜೊತೆ, ಸಾಗರ್ ಸರ್ ಅವ್ರ ಜೊತೆ ಹೋಗಿ ಕೇಳಿದಾಗ ಅದು ₹10,000 ಕಟ್ಟಿಸ್ಕೊಂಡು ಸ್ಟೇಟ್ಮೆಂಟ್ ನಮಗೆ ಇವಾಗ ಕೊಟ್ಟಿದ್ದು. ಸ್ಟೇಟ್ಮೆಂಟಲ್ಲಿ ಆವಾಗಲೇ ನಮಗೆ ಗೊತ್ತಾಗಿದ್ದು, ಕವಿತಾನ ದುಡ್ಡಿಗೆ ಇಷ್ಟೋಗಿದೆ, ನಿರ್ಮಲಾನವ್ರಿಗೆ ಇಷ್ಟೋಗಿದೆ. ನಮಗಿಲ್ಲಾಂದರೆ ಮಾಹಿತಿ ಹೆಂಗದು? ಕವಿತಾ ಅವ್ರಿಗೆ ಎಷ್ಟು ಸರ್ ಹೋಗಿರೋದು? 1,25,00,000 ಒಂದೇ ಟ್ರಾನ್ಸಾಕ್ಷನಲ್ಲಿ ಹೋಗಿದೆ, ಒಂದೇ ಲೈನಲ್ಲಿ ಹೋಗಿದೆ ಟ್ರಾನ್ಸಾಕ್ಷನಲ್ಲಿ. ಅದು ನಾನು ಬರ್ದಿಲ್ಲ, ಅಕೌಂಟಿಗೆ ನೀವು ತೆಗಿಸ್ಬೋದು. ಯಾಕಂದರೆ ನಾವು ಬರೀ ಸೆಕ್ಯೂರಿಟಿ ಕೊಟ್ಟಿರೋ ಚೆಕ್ಕಲ್ಲಿ ಅವ್ರು ಮಾಡ್ಕೊಂಡಿರೋ ಕೆಲಸ. ಇದನ್ನು ಒಂದು ಬ್ಯಾಂಕ್ ಅಧ್ಯಕ್ಷರು ಮತ್ತು GM ಅವ್ರ ಸಪೋರ್ಟ್ ಇಲ್ಲದೆ ಮ್ಯಾನೇಜರ್ ಮಾಡೋಕ್ಕೆ ಸಾಧ್ಯನಾ? ಇವತ್ತು ನಿಮಗೆ ಒಂದು ₹5,000 ತೆಗಿತೀವಿ ಅಂದರೂ
ಅಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಸೈನು, ಅವ್ರ ಸೈನು, ಇವ್ರ ಸೈನು ಅಂತ ಬರುತ್ತೆ. ಇನ್ನು ಅಪ್ರೂವಲ್ಲು ನಿಮಗೆ ಕೋಆಪ್ರೇಟಿವ್ ಬ್ಯಾಂಕಲ್ಲಿ 1 ಕಾಲ್ ಕೊಟ್ಟು ನೀವು ಸಿಗ್ನೇಚರ್ಸ್ ಇವಾಗ ಇವತ್ತು ಹೇಳ್ತಾರೆ. ಸ್ಟೇಷನ್ಗೆ ಒಬ್ಬರೇ ಬಂದಿದ್ದು, ಬಸಂತ್ ಅವ್ರು ಬರಲೇ ಇಲ್ಲ, ಅಧ್ಯಕ್ಷರು ಸ್ಟೇಷನ್ಗೆ ಬಂದೇ ಇಲ್ಲ. ಅವ್ರು ಮಾಡಿದ್ದು ಇವ್ರು ಮಾಡಿದ್ದು ಅಂತ. ಒಟ್ಟಲ್ಲಿ ಬ್ಯಾಂಕಲ್ಲೇ ಇದೆ ನಮ್ಮ ದುಡ್ಡು, ಈ ಕಡೆ ಹೋಗ್ತಾ ಇದೆ. ಆಮೇಲೆ ಜೊತೆಗೆ ಅಲ್ಲಿ ನನಗೆ ಬಡ್ಡಿನೂ ಅದೆಲ್ಲ ಹಾಕಿದ್ದಾರೆ. ಇನ್ನೊಂದು ನಂದು ಸ್ವಂತ ಪ್ರಾಪರ್ಟಿ ಏನು MK ಸುನೀತಾ ಅಂತ ಅದ್ರ ಮೇಲೆ 40 ಲಕ್ಷ ಇತ್ತು. ಆ ಪ್ರಾಪರ್ಟಿನ ಇವ್ರು ಸೇಲ್ ಮಾಡಿ ಆಗಲೇ ದುಡ್ಡು ಎತ್ಕೊಳ್ಬಿಟ್ಟು ಅದ್ರ ಮೌಲ್ಯ 1.25 ಕೋಟಿ ರೂಪಾಯಿಗೂ ಜಾಸ್ತಿ ಇದೆ. ಇವ್ರು ಅದನ್ನು 78 ಲಕ್ಷ ರೂಪಾಯಿಗೆ ತೊಗೊಂಡು ನನಗೆ ಬಲ್ಲ ಮೂಲಗಳಿಂದ ಬಂತು. ಬಟ್ ಅವ್ರ ಲೆಕ್ಕದ ಪ್ರಕಾರ 53 ಲಕ್ಷ ಮಾರ ತೋರಿಸಿ ಅಲ್ಲೂ 26 ಲಕ್ಷ ಮಾಡ್ಕೊಂಡಿದ್ದಾರೆ ಸರ್. ನಮ್ಗೆ ಆ ಸೆಂಟೆನ್ಸ್ ಎಲ್ಲ ಮಾತಾಡೋಕ್ಕೂ ಬೇಜಾರಾಗುತ್ತೆ. ನಾವು ಕಷ್ಟಪಟ್ಟೆಲ್ಲ ನಾವು ತೊಗೊಂಡಿದ್ದೀವಿ. ಈಗ ಅಲ್ಲಿ ಸಾಲ ಇಟ್ಟು ತಗೊಳ್ಳೋಕೆ ಹೋಗಿದ್ದೆ ಮೊದಲು. ಇಲ್ಲಿ ಅವರು ಬ್ಯಾಂಕೆಲ್ಲ ನಡೆಸ್ತಿರೋದವರು ದೊಡ್ಡ ಫೈನಾನ್ಸ್ ಇರೋರ್ಗಾರು ಸ್ವಲ್ಪ ಒಂದು ಕನ್ಸನು ಕರ್ಟಸಿ ಅಂತೆಲ್ಲ ಇರುತ್ತೆ. ಅವ್ರಿಗೆ ಅದು ಯಾವುದೂ ಇಲ್ಲ ಸರ್. ಇವರಿಗೆ ಅಧ್ಯಕ್ಷನು ಹೋಗಿ ಎಷ್ಟು ಸರಿ ಅಪ್ರೋಚ್ ಮಾಡಿದ್ದೀವಿ. ಇದೇ ಜನವರಿಲೂ ಹೋಗಿದೆ, ಅಧ್ಯಕ್ಷನು ಹೋಗಿ ಕೇಳ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಸರ್. ಬಸಂತ್ ಅವರು ಇಲ್ಲ ಮೇಡಮ್, ನಮ್ಗೆ ಯಾವುದೋ ನಿಮ್ಮ ಪ್ರಾಪರ್ಟಿಯಲ್ಲಿ ಆ ಥರ ಎತ್ಕೊಂಡು ಬಿಡೋದೆಲ್ಲ ಆಸೆ ಏನಿಲ್ಲ, ನನಗೆ ಅದಿಲ್ಲ ಇದಿಲ್ಲ ಅಂತೆಲ್ಲ ಜನವರಿ 24 ಹೇಳ್ತಾರೆ. ಜನವರಿ 29 ನಮ್ಮದೊಂದು ಪ್ರಾಪರ್ಟಿನ ಇವರು ಕ್ಯಾನ್ಸಲ್ಲು ಮಾಡಿ ಅಂದೇ ಪ್ರಾಪರ್ಟಿನ ಹೌಸಿಂಗ್ ಬೋರ್ಡ್ಗೆ ದುಡ್ಡು ಕೊಟ್ಟು 1,07,00,000 ಅದೇ ದುಡ್ಡು ಕೊಟ್ಟು ಇವ್ರು ಬರ್ಸ್ಕೊಳ್ತಾರೆ. ಇದೇ ಸುರೇಶು GM ಅನ್ನೋ ಹೆಸರಿಗೆ, ನವನಗರ ಬ್ಯಾಂಕ್ ಹೆಸರಿಗೆ ನನ್ನ ಪ್ರಾಪರ್ಟಿ ಬರ್ಸ್ಕೊತಾರೆ. ಸ್ಟಿಲ್ MOTD ಕ್ಯಾನ್ಸಲ್ ಆಗೆಲ್ಲ ರಿಜಿಸ್ಟರ್ ಆಫೀಸಲ್ಲಿ ನಮ್ಮ ಹೆಸರಿದೆ. ಇದು ಹೆಂಗೆ ಸಾಧ್ಯ ಸರ್? ಇದೆಲ್ಲ ಯಾರು ಸರ್ ಕೇಳೋರು? ಏನಕ್ಕೆ ಅವ್ರು ನಮ್ಗೆ ಇಷ್ಟು ಅನ್ಯಾಯ ಮಾಡ್ತಿದ್ದಾರೆ ನಮ್ಗೆ ಗೊತ್ತಿಲ್ಲ. ನಮ್ಗವ್ರಿಗೆ ಯಾವ ಪರ್ಸ್ನಲ್ ಗ್ರಡ್ಜ್ ಇಲ್ಲ. ನಾನು ಎಲ್ಲರಂಗೆ ಒಂದು ಕ್ಲೈಂಟ್ ಅಲ್ಲಿಗೆ ಒಂದು ಸಾಲ ತೊಗೊಂಡಿದ್ವಿ, ಸಾಲ ತೀರಿಸ್ತಿದ್ವಿ. ಮಧ್ಯದಲ್ಲಿ ಇವರೇ ದುಡ್ಡು ಎತ್ಕೊಂಡಿದ್ದಾರೆ. ಕೊರೋನಾ ಆದಮೇಲೆ ಇವರೇ ನನ್ನ ದುಡ್ಡು ಎತ್ಕೊಂಡು ನಾವು ಕಟ್ತಿಲ್ಲ ಅಂತ ಹೇಳ್ಬಿಟ್ಟು ಅದು ಎಲ್ಲ ಪೋಸ್ಟಲ್ಸು ಕೂಡ ನಂದು ಪ್ರೀವಿಯಸ್ ಮನೆ ಅಡ್ರೆಸ್ ಕಳಿಸ್ತಾರೆ. ನಮ್ಮ ಮನೆ ಅಡ್ರೆಸ್ ಚೇಂಜ್ ಆಗಿದೆ ಅನ್ನೋದು ಗೊತ್ತು, ಒಂದೇ ವಿಷಯ. ಎರಡನೇ ವಿಚಾರ, ಇವರೇ ಸೈನ್ ಮಾಡಿಬಿಡ್ತಾರೆ. ನಾನು ಆ ಕಾಪಿಗಳನ್ನೂ ನಾನು ತೆಗೆಸ್ಕೊಂಡೆ. ಸಿಗ್ನೇಚರ್ ಅವರನ್ನು ಫೋರ್ಜರಿ ಮಾಡಿದ್ದಾರೆ ಸರ್. ಹೆಂಗೆ ಫೋರ್ಜರಿ ಮಾಡ್ತಾರೆ ಅಂದರೆ, ಇವರು ಪೋಸ್ಟಲ್ ಅಡ್ರೆಸ್ ಇವಾಗ ನೀವು ನಮಗೆ ರಿಜಿಸ್ಟರ್ ಪೋಸ್ಟ್ ಕಳಿಸ್ತೀರಾ, ನೀವೇ ಸುನೀತಾ ಅಂತ ಬರೆದು ಎಸ್ಕೋತೀರಾ. ಇದು ಪೋಸ್ಟ್ ಮನ್ ಜೊತೆ ಅಡ್ಜಸ್ಟ್ಮೆಂಟ್. ನಾನು ಅದನ್ನು ಕಾಪಿ ತೆಗೆಸ್ಕೊಂಡೆ ಸರ್. ನನ್ನ ಮೇಲೆ ಇವ್ರೊಂದು ಚೆಕ್ ಬೌನ್ಸ್ ಕೇಸ್ ಹಾಕ್ತಾರೆ ಸರ್, 40 ಲಕ್ಷದ್ದು KR ನಗರಲ್ಲಿ. ಯಾವ ಚೆಕ್ ಬೌನ್ಸ್ ಅಂದರೆ, ನಾನು ಯಾರಿಗೂ 40 ಲಕ್ಷಕ್ಕೆ ಚೆಕ್ ಕೊಟ್ಟಿಲ್ಲ ಅವ್ರಿಗೆ. ನಾನು ಇದೇ ಸುರೇಶ್ ಅವ್ರನ್ನ ಕೇಳಿದಾಗ ಇದೇ ಸುರೇಶ್ ಒಪ್ಕೊಂಡ್ರು. ನಾನೇ ಮಾಡಿದೆ, ನೀವು ಸೆಕ್ಯೂರಿಟಿ ಕೊಟ್ಟಿದ್ದ ಚೆಕ್ನ ನಾನು ಮಾಡಿದೆ. ನಿಮ್ಮ ತಾಯಿಯವ್ರ ಹೆಸರು ಮೇಲೆ ಇನ್ನೂ ನಾನು 10 ಲಕ್ಷ ಹಾಕ್ತೀನಿ ಅಂತ ಇದೇ ಸುರೇಶ್ ನನಗೆ ಹೇಳ್ತಾರೆ. ಇದು ಯಾವ ಥರದ ಬ್ಲ್ಯಾಕ್ ಮೇಲ್ ಅಂತ ಹೇಳಿ ಕಸ್ಟಮರ್ ಬೇರೆಯವ್ರಿಗೂ ನಡೀತಿದೆ ಸರ್. ಯಾರಿಗೂ ಬೆಳಕಿಗೆ ಬಂದಿಲ್ಲ. ನಾನೇ ಇಷ್ಟು ವರ್ಷ ಆದಮೇಲೆ ಬಂದಿದ್ದೀನಿ, ಬೇರೆಯವರು ಬರ್ತಾರೆ ಸರ್ ಮೇ ಬಿ ಅಂತ ಅಂದ್ಕೊಂಡಿದ್ದೀನಿ. ಅಥವಾ ನನ್ನ ಹತ್ರನೇ 11 ಜನದ ಲಿಸ್ಟ್ ಇದೆ ಸರ್. ನನ್ನ ಹತ್ರನೇ 11 ಜನದ ಲಿಸ್ಟು ನನ್ನ ಹತ್ರನೇ ಇದೆ. ನಾನು ಅದು ಈ ಥರ ಫ್ರಾಡ್ ಲೋನ್ ಏನೇನೆಲ್ಲ ಮಾಡಿ ಕೆಲಸಗಳು ಮಾಡಿದಾರಲ್ಲ ಸರ್, ಇದು ನಾವು ದೊಡ್ಡ ಸಂಸ್ಥೆ, ತುಂಬ ಜನ ಕೆಲಸ ಮಾಡ್ತಿದ್ದಾರೆ. ಆಮೇಲೆ ನಾವು ಸ್ಟಾರ್ಟಿಂಗ್ ಲೋನ್ ತಗೊಂಡಾಗ ನಮ್ಗೆ ಒಳ್ಳೇದು ಮಾಡಿದ್ದಾರೆ ಅಂದ್ಬಿಟ್ಟು ನಾನು ಇವತ್ತು ತನಕ ಇಷ್ಟು ವರ್ಷ ಆದಮೇಲೆ ಬಂದೆ. ಇವಾಗ ಅವರು ನಮ್ಮ ದುಡ್ಡಿಗೂ ಅದನ್ನು ವಾಪಸ್ ಕೊಡ್ಸೋಕ್ಕೂ ಅವ್ರಿಗೆ ಯಾವುದೇ ರೀತಿ ಒಂದು ಮನಸ್ಸಿಲ್ಲ. ತೊಂದರೆ ಮಾಡಿ ನಂದು 2 ಪ್ರಾಪರ್ಟಿ ಕಿತ್ಕೊಂಡು ಬಿಟ್ಟಿದ್ದಾರೆ ಆಗಲೇ. ನಾವು ಕಷ್ಟಪಟ್ಟು ಒಂದು ಮಹಿಳೆ ನಾವು ಕಷ್ಟಪಟ್ಟು ದುಡಿತೀವಿ. ನಮ್ಗೆ ಗೊತ್ತಿಲ್ಲ ಇವ್ರ ಇಂಟೆನ್ಷನ್. ಮೈಸೂರು ತುಂಬ ಜಾಗ ಇದೆ ತಗೊಳ್ಳೋಕ್ಕೆ. ನಮ್ಮ ಸೈಟೇ ಕ್ಯಾನ್ಸಲ್ ಮಾಡಿ MOTD ಕ್ಯಾನ್ಸಲ್ ಆಗದೆ ನಮ್ಮ ಸೈಟ್ನೇ ಇದೇ 1,07,00,000 ನಮ್ಮ ಅಕೌಂಟಲ್ಲೇ ಮೈನಸ್ ಮಾಡಿ ಇವರೇ ಎತ್ಕೊಬೋದಿತ್ತಲ್ಲ ಸರ್. ಇವರು ಇದ್ಲೇ ನಾನು ಅದಲ್ದೆ ಅವ್ರಿಗೆ ಹೋಗಿ ನಾನು ಕೇಳ್ಕೊಂಡೆ ಸರ್, ನಮ್ಮ ಸೈಟೇ ಎತ್ಕೊಂಡು ನಾನು ಲೋನ್ ಕ್ಯಾನ್ಸಲ್ ಮಾಡಿ ನಾನು ಕೇಳ್ಕೊಂಡಿದ್ದೆ ಸರ್. ಅವ್ರು ಅದನ್ನು ಮಾಡಲಿಲ್ಲ. ಹೌಸಿಂಗ್ ಬೋರ್ಡ್ಗೆ ಹೋಗ್ಬಿಟ್ಟು ಅಲ್ಲಿಗೆ ದುಡ್ಡು ಕಟ್ತಾರೆ 1,07,00,000 ಒಂದೇ ದಿನ. ಟೋಟಲ್ 5 ದಿನದಲ್ಲಿ 24ನೇ ತಾರೀಕು ಜನವರಿ ನಾನು ಹೋಗ್ತೀನಿ. 27ಕ್ಕೂ ಈ ಖಾತೆ ಏನೋ ಮಾಡ್ತಾರೆ. 29ಕ್ಕೆ ನಂಜನಗೂಡಲ್ಲಿ ಹೋಗಿ ರಿಜಿಸ್ಟರ್ ಮಾಡ್ಕೋತಾರೆ. ಯಾಕೆ ಸರ್ ನಂಜನಗೂಡಿಗೆ ಹೋಗಿ ಮಾಡ್ತೀರಾ ಮೈಸೂರು ರಿಜಿಸ್ಟ್ರೇಷನ್ನ ನೀವು? ಇದರ ಅರ್ಥ ಏನು? ಇದು ನೋಡಿದ ತಕ್ಷಣ ಇದನ್ನು ಫುಲ್ಲು ಬಗ್ಗದಷ್ಟು ಆಳ ಸಿಗುತ್ತೆ ಸರ್. ನಾನು ಇವಾಗ ನನಗೆ ನ್ಯಾಯ ಬೇಕು ಸರ್. ಪೊಲೀಸವರು ನಂಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ, ಸಾಗರ್ ಸರ್ ಸಪೋರ್ಟ್ ಮಾಡ್ತಿದ್ದಾರೆ. ಇನ್ನು ನಾನು ಸುಮ್ಮನೆ ವಕೀಲರು ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್. ಅವರಿಂದನೇ ಇದೆಲ್ಲ ಬೆಳಕಿಗೆ ಬಂದಿದ್ದು ಸರ್. ಎಲ್ಲಿ FIR ಆಗಿದೆ ಮೇಡಮ್? ಯಾವ ಸ್ಟೇಷನ್? ವಿಜಯನಗರ ಸರ್ ಸ್ಟೇಷನ್ನು. ಸುರೇಶ್ ಕುಮಾರ್ ಇನ್ಸ್ಪೆಕ್ಟರ್ ಸರ್ ಸಹಾಯ ಮಾಡಿದ್ದಾರೆ. ನ್ಯಾಯಯುತ ತನಿಖೆ ಮಾಡ್ತಿದ್ದಾರೆ ಸರ್. ಅವ್ರಿಗೆ ಪೊಲೀಸ್ ಪ್ರಕಟಣೆ ಕೊಟ್ಟು ಸರ್, ಅವ್ರಿಗೆ ಆಲ್ಮೋಸ್ಟ್ 20 ದಿನ ಟೈಮ್ ಕೊಟ್ಟರು ಸರ್. ಪೊಲೀಸ್ ನೋಟಿಸ್ ಕೊಟ್ಟರು ಸರ್, ಬಂದು ಇದಕ್ಕೆಲ್ಲ ನೀವು ವಿವರಣೆ ಕೊಡಿ ಅಂತಲ್ಲ. ಯಾರೂ ಬರಲೂ ಇಲ್ಲ. ಸ್ಟೇಷನ್ಗೆ ಬಸಂತ್ ಬರಲೇ ಇಲ್ಲ, ಅಧ್ಯಕ್ಷರು ಬರಲೇ ಇಲ್ಲ. GM ಅನ್ಸ್ಕೊಂಡು ಮನುಷ್ಯ ಬಂದರು. 3 ದಿನ ಅಲ್ಲೇನೋ ಬಂದು ರಿಕ್ವೆಸ್ಟ್ ಮಾಡಿ ಎಲ್ಲ ತಂದುಕೊಡ್ತೀವಿ ಕಾಪಿ ಅಂತ ಹೇಳ್ಬಿಟ್ಟು ಈಗ ಅಪ್ಸ್ಕ್ಯಾಂಡ್ ಆಗಿಬಿಟ್ಟಿದ್ದಾರೆ. FIR ಆದ ತಕ್ಷಣ ಸಂಡೇ ಮಧ್ಯಾಹ್ನದಿಂದ ಅಪ್ಸ್ಕ್ಯಾಂಡ್ ಆಗಿದ್ದಾರೆ. ಬೋತ್ ದ ಅಪ್ಸ್ಕ್ಯಾಂಡ್ ಸರ್. ಪ್ರೆಸಿಡೆಂಟ್ ಆ್ಯಂಡ್ ಬಸಂತ್ ಆ್ಯಂಡ್ ಸುರೇಶ್ ಇಬ್ಬರು ಅಪ್ಸ್ಕ್ಯಾಂಡ್ ಅಂತ ಬಂತು ನ್ಯೂಸು. ಸ್ವಿಚ್ ಆಫ್ ಇತ್ತು. ಬಟ್ ಇವತ್ತು ಯಾವುದೋ ಬೇರೆ ಚಾನಲ್ ಅವ್ರನ್ನ ಮಾಡಿದಾಗ ಫೋನ್ ಎತ್ಕೊಂಡ್ರಂತೆ. ಎತ್ಕೊಂಡು ನನ್ನ ಮೇಲೆ ಹೇಳಿದಾರಂತೆ. ಅವ್ರ ಮೇಲೆ ಚೆಕ್ ಬೌನ್ಸ್ ಇದೆ ಅಂತ. ಚೆಕ್ ಬೌನ್ಸು ಅವ್ರು ಹಾಕಿದ್ರು. ಅದನ್ನು ಹಾಕ್ಬಿಟ್ಟು ದುಡ್ಡು ಎತ್ಕೊಂಡ್ರು. ನನ್ನ ಸೈಟು ಸೇಲ್ ಮಾಡಿಬಿಟ್ರು. ಅದ್ರ ಲೆಕ್ಕನೂ ನನಗೆ ಕೊಟ್ಟಿಲ್ಲ. ಆಮೇಲೆ ನಾನು ಅಲ್ಲಿ ಒಂದು ನಿಮಿಷ ಸರ್, ಅಲ್ಲಿ ನಾನು ಕೋರ್ಟಲ್ಲಿ ಅವ್ರ ಆಪೋಸಿಟ್ ಲಾಯರ್ಸ್ ತೆಗೆದಾಗ ನಾನು ಆ ಕಾಪಿ ಕೇಳಿದೆ ಸರ್. ತೋರಿಸಿ ಸರ್ ಅದು ಯಾವ್ದು ನನ್ನ ಸೈನು ಅಂತ ಮಾಡಿದಾಗ ನಾನು ಹೇಳಿದೆ ಇದು ನನ್ನ ಸಿಗ್ನೇಚರ್ ಅಲ್ಲ ಅಂದರೆ ಅವ್ರ ಲಾಯರ್ ನಗಾಡ್ಕೊಂಡು ಹೊಟ್ಟೋಗ್ಬಿಟ್ರು. ಇಲ್ಲಿ ಹೇಳೋರು ಕೇಳೋರು ಯಾರಿಲ್ಲ. ನಮ್ಮ ಥರ ಒಳ್ಳೆ ಜನ ನಾವು ಸಾಧು ಇದ್ದೀವಿ ಅಂತ ಅವ್ರು ನಮಗೆ ಇಷ್ಟು
ಎಷ್ಟು ಅನ್ಯಾಯ ಮಾಡಿ ನಮ್ಮನ್ನ ಇವತ್ತು ಈ ಸ್ಥಿತಿಗೆ ತಂದಿಟ್ರು. ಈಗ ನಮಗೆ ಬರೋ ಒಂದು ರೆಂಟಲ್ಲಿ ನಮ್ಮ ಜೀವನ ನಡೆಯುತ್ತೆ. ನಮ್ಮ ಬಿಲ್ಡಿಂಗ್ ಎಲ್ಲನೂ ಸೀಸ್ ಮಾಡಿ ಆ ಕಡೆಗೆ ನಮ್ಮ ಇನ್ಸ್ಟಿಟ್ಯೂಷನ್ಗೆ ತೊಂದರೆ ಮಾಡಿದ್ರು, ಬಿಲ್ಡಿಂಗ್ ಎಲ್ಲ ಸೀಸ್ ಮಾಡಿದ್ರು, ನಮ್ಗೇನು ಬಾಡಿಗೆ ಎಲ್ಲ ಬರ್ತಿಲ್ಲ. ನಾವು ಯಾವ ಥರ ಜೀವನ ಮಾಡೋದು ಸರ್? ನಾವು ನಮ್ಮ ದುಡ್ಡೇ ಎತ್ಕೊಂಡು ಇವ್ರಿಗೆ ಇಷ್ಟು ಮೋಸ ಮಾಡೋದು. ಹಂಗಾರೆ ಜನ ಯಾರು ಬ್ಯಾಂಕಿಗೂ ಸಾಲ ತಗೊಳ್ಳೋದೇ ಬೇಡವಾ? ಇವ್ರು ಫ್ರೀ ಯಾರು ಸಾಲ ಕೊಟ್ಟಿಲ್ಲ, ನಮ್ಮ ಬಿಲ್ಡಿಂಗ್ ಮೇಲೆ ತಾನೇ ಸಾಲ ಕೊಟ್ಟಿದ್ದೀರಾ. ನಮ್ಮ ಬಿಲ್ಡಿಂಗ್ ಪ್ರಾಪರ್ಟಿ ವರ್ತ್ 50 ಕೋಟಿ ಇದೆ ಸರ್. ಅದು ನಮ್ಮದು 8.5 ಎಕರೆ ಜಾಗ ಅದು. ಈಗ ಮೊನ್ನೆ ಮೇಟ್ಗಳ್ಳಿನಲ್ಲಿ ಈಗ ಮೊನ್ನೆ ಇನ್ನೊಂದು ಇವಾಗ ಇದೆಲ್ಲ ಆದಮೇಲೆ ನಾವು ಫೆಬ್ರವರಿ 7ನೇ ತಾರೀಕು 8ನೇ ತಾರೀಕು ಹೋಗಿ ನಾವು ಕೇಳೋಕೆ ಹೋಗ್ತೀವಿ ಸರ್. ನಾವು 50 ಲಕ್ಷ ಇಮಿಡಿಯೇಟ್ ಕಟ್ತೀವಿ, ಪ್ರಾಪರ್ಟೀಸ್ ರಿಲೀಸ್ ಮಾಡಿಕೊಡಿ ಅಂತ ಅಂದರೆ ವೆರಿ ನೆಕ್ಸ್ಟ್ ಡೇ ಪೇಪರಲ್ಲಿ ಅನೌನ್ಸ್ಮೆಂಟ್ ಬರುತ್ತೆ, ಪ್ರಾಪರ್ಟೀಸ್ ಆ್ಯಕ್ಷನ್ಗೆ ಇಟ್ಟಿದ್ದೀನಿ. ವೆರಿ ನೆಕ್ಸ್ಟ್ ಡೇ ಇವತ್ತು ನಾನು ಕೇಳ್ಕೊಬಂದಿದ್ದೀನಿ. ಯಾವುದೇ ಪ್ರಾಪರ್ಟಿನ ಆಕ್ಷನ್ ಇಡಬೇಕಂದ್ರೆ ಬಿಫೋರ್ 1 ಮಂತ್ ಆರ್ ಸಮ್ ಡೇಸ್ ನಿಮಗೆ ನೋಟಿಸ್ ಮಾಡಬೇಕು, ಯಾರು ಓನರ್ ಇರ್ತಾರೆ ಅವ್ರಿಗಿಂತ. ಆ ನೋಟಿಸ್ ನಿಮಗೆ ಕೊಡಲಿಲ್ವಾ ಅಥವಾ ತಲುಪಲಿಲ್ವಾ? ಇವತ್ತು ನಾನು ಹೋಗಿ ಕೇಳ್ತೀನಿ ಸರ್. ನಾಳೆ ಪೇಪರಲ್ಲಿ ಬರುತ್ತೆ 15 ದಿನಕ್ಕೆ ಆ್ಯಕ್ಷನ್ ಅಂತ. 15 ದಿನಕ್ಕೆ ನಾವು ಅವಾಗ ಕೋರ್ಟ್ ಶನಿವಾರ ಭಾನುವಾರ ಸೆಕೆಂಡ್ ಸಾಟರ್ಡೆ ಅದು ಇದು ಅಂತೆಲ್ಲ ರಜಾ ಬರುತ್ತೆ ಸರ್. ನಾವು ಬೆಂಗಳೂರು ಹೈಕೋರ್ಟಲ್ಲಿ ಅಪ್ರೋಚ್ ಮಾಡಿ ಸ್ಟೇ ಆರ್ಡ್ರು ತೊಗೊಬರ್ತೀವಿ ಸರ್. ನಮ್ಮ ಅದೃಷ್ಟಕ್ಕೆ ಅವತ್ತು ಸ್ಟೇ ಆರ್ಡರ್ಸ್ದು ಲಿಸ್ಟಲ್ಲಿ ಬರೋದಿಲ್ಲ, ಬಟ್ ಆರ್ಡರ್ಸ್ ಆಗಿದೆ ಅಂತ ಬರುತ್ತೆ. ನಾನು ಇಮಿಡಿಯೇಟ್ನು ನಾನು ಬ್ಯಾಂಕಿಗೆ ಹೋಗ್ಬಿಟ್ಟು ಲೆಟ್ರ್ ತೊಗೊಂಡೋಗಿ ಕೊಡ್ತೀನಿ, ಕೋರ್ಟಲ್ಲಿ ಆರ್ಡರ್ಸ್ ಆಗಿದ್ದಾರೆ. ಇದೇ ಸುರೇಶ್ ಕೂತಿರ್ತಾರೆ, ಡಿ ರೆಡಿ ಮಾಡ್ಕೊಂಡು ಕೂತಿರ್ತಾರೆ. ಅವತ್ತೊಂದು ದಿನಕ್ಕೆ 4ನೇ ತಾರೀಕು ಹರಾಜು ಮಾಡೋಕ್ಕೆ ಅಂತ ಒಂದು ಪರ್ಸನು 25 ಲಕ್ಷ ಡಿ ಇಟ್ಕೊಂಡು ಕೂತಿದ್ದಾರೆ ನನ್ನ ಪ್ರಾಪರ್ಟಿ ಮಾಡೋಕ್ಕೆ. ನಾನು ಕೋರ್ಟ್ ಆರ್ಡರ್ಸ್ ಸಮೇತ ನಾನು ಬ್ಯಾಂಕಿಗೆ ಹೋಗ್ತೀನಿ. ಬ್ಯಾಂಕಿಗೆ ಹೋಗ್ಬಿಟ್ಟು ನಾನು ತೋರಿಸ್ತೀನಿ, ಸರ್ ನೋಡಿ ಇದು ಕೋರ್ಟ್ ಆರ್ಡರ್ಸ್ ಅಂದರೆ. ಇಲ್ಲ ನಮ್ಗೆ ಏನು ಬೇಕು ನಾನು ಮಾಡ್ತೀನಿ, ನೀವು ಬಂದಾದ್ಮೇಲೆ ಬರೋಗಿ ಅಂತ. ಸರ್ ಇಲ್ಲಿ ಎಲ್ಲರಿಗಿಂತ ಅದು ಹಿಟ್ಲರ್ ಸರ್, ಅವ್ರು ಹಿಟ್ಲರ್ ರೂಲ್ ಸರ್. ಈ ಮಾತನ್ನ ನಾನು ಸ್ಟ್ರೈಟ್ ಅವ್ರನ್ನ ನಾನು ಫೋನಲ್ಲೂ ಕೇಳಿದೆ, ಅವ್ರ ಮುಂದೆನೂ ಕೇಳಿದೆ. ನಿಮಗೆ ಇಂಟೆನ್ಷನಲ್ಲಿ ನಾನಂದರೆ ಪರ್ಸ್ನಲಿ ಗ್ರಡ್ಜ್ ಯಾಕೆ? ನೀವೆಲ್ಲಿ ಸರ್ವಾಧಿಕಾರಿನ ಅಂತ ಈ ಪ್ರಶ್ನೆ ನಾನು ಕೇಳಿದ್ದೀನಿ ಸರ್ ಅವ್ರಿಗೆ. ಲೋನ್ ತೊಗೊಂಡಾಗ ತುಂಬ ಚೆನ್ನಾಗಿದ್ರಿ, ವ್ಯವಹಾರ ಮಾಡ್ತಿದ್ರು, ಸಹಾಯ ಮಾಡ್ತಿದ್ರು ಅಂತ ನೀವು ಹೇಳ್ತೀರಾ. 2ನೇ ಲೋನ್ಗೆ ಹೋದಾಗ ಈ ಥರದ್ದೆಲ್ಲ ಕಾಂಟ್ರವರ್ಸಿ ಆಗ್ತಿದೆ. ಬಸಂತ್ ಅವರು ಮ್ಯಾನೇಜರ್, ನಿಮ್ಮ ನಡುವೆ ಬೇರೆ ಥರದ ವ್ಯವಹಾರಗಳೇನಾದರೂ ನಡೆದಿತ್ತ ಮೇಡಮ್? ನಮ್ಮ ನಡುವೆ ಯಾವ ವ್ಯವಹಾರ ಇಲ್ಲ ಸರ್. ಅವ್ರು ಇಂಟೆನ್ಷನಲ್ಲಿ ಅವ್ರು ನಮಗೆ ಲೋನ್ ಕೊಟ್ಟಿದ್ದು ಇಂಟೆನ್ಷನು ನಮ್ಮ ಪ್ರಾಪರ್ಟಿಗಳನ್ನೆಲ್ಲ ಅವ್ರು ತಮ್ಮದಾಗಿಸ್ಕೋಬೇಕು. ಅದರಲ್ಲಿ ಅವರು ಜಯಶೀಲರಾದರು ಸರ್. 2 ಪ್ರಾಪರ್ಟಿ ಹೊಡ್ಕೊಂಡ್ರು ಸರ್. 2 ಪ್ರಾಪರ್ಟಿ ತೊಗೊಂಡು ಈಗ ಮತ್ತೆ 3ರಿಂದ ಹೊಡ್ಕೊಳ್ಳೋಕ್ಕೆ ಅಂತ ಬಂದರು. ಅಷ್ಟರಲ್ಲಿ ನಾವು ಸ್ಟೇ ಆರ್ಡರ್ ತೊಗೊಬಂದ್ವಿ. ಇವಾಗ ನಮಗೆ ಕೋರ್ಟು ಸ್ಟೇ ಆರ್ಡರ್ ಜೊತೆಗೆ 1 ಕೋಟಿ ಕಟ್ಟಬೇಕು ಅಂತ ನನಗೆ ಕೋರ್ಟು ಆರ್ಡರ್ ಮಾಡಿದ್ರು. ನಾವು ಸಾಲ ಮಾಡಿ ಬೇರೆ ಇನ್ನೊಂದು ಪ್ರಾಪರ್ಟಿ ಏನೇನೆಲ್ಲ ಮಾಡಿ 1 ಕೋಟಿ ಬ್ಯಾಂಕ್ ಕಟ್ಟಿದ್ವಿ ಸರ್ ನಾವು ಬ್ಯಾಂಕಿಗೆ. ಕ್ಲಿಯರಾಗಿ ಅರ್ಥ ಆಗಬೇಕು. ಈ ಒಂದು ಕಾಂಟ್ರವರ್ಸಿನ ನೋಡ್ತಾ ಇರ್ತಕ್ಕಂಥ ಒಬ್ಬ ಕಾಮನ್ ಪೀಪಲ್ಗೆ ಕ್ಲಿಯರ್ ಕಟ್ಟಾಗಿ ಅರ್ಥ ಆಗಬೇಕು. ನನಗೂ ಒಂದು ಡೌಟ್ ಇದೆ. ಈಗ ಹೇಳ್ತಾ ಇದ್ರಿ 1 ಕೋಟಿ ಕೋರ್ಟ್ ಕಟ್ಟಿದೆ ಅಂತ ಹೇಳ್ತೀರಿ, ತುಂಬ ಕೋಟ್ಯಾಂತರ ರೂಪಾಯಿ ಪ್ರಾಪರ್ಟಿನ ಅವರು ಮಾರಿದ್ದಾರೆ ಅಂತ ಹೇಳ್ತೀರಿ. ನಾನು ಒರಿಜಿನಲ್ ನೀವು ಅಪ್ಲಿಕೇಶನ್ ಹಾಕಿದ್ದು 1 ಕೋಟಿ 40 ಲಕ್ಷಕ್ಕೇನೋ ನನಗೆ ಸಾಲ ಬೇಕು ಅಂತ, ರೈಟ್? ಇಷ್ಟು ಮೌಲ್ಯದ ಸಾಲ ನಿಮ್ಮ ಅಕೌಂಟಿಗೆ ಬಂತಾ, ಬರಲಿಲ್ವಾ? ಯಾವ ಕಾರಣಕ್ಕೆ ಇವರು ಚೆಕ್ ಬೌನ್ಸ್ ಕೇಸ್ಗಳಾಕಿ ನಿಮ್ಮ ಪ್ರಾಪರ್ಟಿಯನ್ನು ಸೇಲ್ ಮಾಡ್ತಿದ್ದಾರೆ? ಸರ್ ನಾವು ಬಿಲ್ಡಿಂಗ್ನ ಕಟ್ಟಬೇಕಾಗಿತ್ತು. ನಮ್ಮ ಬಿಲ್ಡಿಂಗು ನಮ್ಮದು ಇನ್ಸ್ಟಿಟ್ಯೂಷನ್ನು ನಾವು ಮಾಡೋಕ್ಕೆ ಹೊರಟಿರೋದ್ರಿಂದ ನಮ್ಮ ಬಿಲ್ಡಿಂಗು ನಾವು ದೊಡ್ಡ ಮಟ್ಟದಲ್ಲೇ ಕಟ್ಟಬೇಕಾಗಿತ್ತು. ನಾನು 3 ಕೋಟಿ ರೂಪಾಯಿ ಅವ್ರು MOTD ಮಾಡಿದ್ರು. ನಮ್ಮ MOTDಲಿ 3 ಕೋಟಿ ಇದೆ, ಬಟ್ ಇವ್ರು 2 ಕೋಟಿ ಮಾತ್ರ ಸ್ಯಾಂಕ್ಷನ್ ಮಾಡ್ತಾರೆ. ಅದು ನನಗೆ ಆಮೇಲೆ ಗೊತ್ತು. ನನಗೆ ಇವತ್ತಿನ ತನಕ ಈಗ ಮೊನ್ನೆ ನಮ್ಮ ವಕೀಲರು ಬಂದಾದಮೇಲೆ ನನಗೆ ನಾವು ಮೇಲೆಲ್ಲ ಹಾಕಿದ್ಮೇಲೆ ಮೆಸೇಜಸ್ ಬ್ಯಾಂಕಿಂದ ಬರೋಕ್ಕೆ ಸ್ಟಾರ್ಟ್ ಆಗಿರೋದು. 2021 ಇಸ್ವಿಲಿ ನನಗೆ ಬ್ಯಾಂಕ್ ಮೆಸೇಜ್ ಬರೋದು ಸ್ಟಾಪ್ ಆಗಿರೋದು. 25ನೇ ಇಸ್ವಿ ಈ ತಿಂಗಳು, ಈಗ ಅಂದರೆ ಮಾರ್ಚ್ ಕೊನೆಯಲ್ಲಿ ನನಗೆ ಮೆಸೇಜ್ ಬರ್ತಾ ಇರೋದು. ಇವತ್ತಿನ ಯಾವ ಟ್ರಾನ್ಸಾಕ್ಷನ್ ಮೆಸೇಜ್ ನನಗೆ ಬರಲ್ಲ. ಅದಕ್ಕೂ ನಾನು ಮೇಲ್ ಹಾಕಿದ್ದೀನಿ, ಸ್ಟಾಪ್ ಮಾಡಿದ್ದಾರೆ. ನನ್ನ ಅಕೌಂಟಲ್ಲಿ ಏನು ಟ್ರಾನ್ಸಾಕ್ಷನ್ ನಡೀತು ಅಂತ ನನಗೆ ಇವಾಗ ನೀವು ಪ್ರತಿಯೊಂದು ನೀವು ಎಲ್ಲಿಗೆ ಹೋದ್ರಿ ಇವತ್ತು ನಿಮ್ಗೊಂದು ಮೆಸೇಜ್ ಬರುತ್ತೆ ಅಲ್ವಾ ಸರ್? ನಾವು ರೇಷನ್ ಅಂಗಡಿಗೆ ಹೋದ್ರೂ ಬರುತ್ತೆ ಅಲ್ವಾ ಸರ್? ಇವತ್ತು ಹಂಗೆ ನನಗೆ ಮೆಸೇಜ್ ಬರಲ್ಲ. ಇಡೀ ಪ್ರಕರಣವನ್ನು ನೋಡಿದಾಗ ಒಬ್ಬ ಅಮಾಯಕ ಹೆಣ್ಣು ಮಗಳ ಆಸ್ತಿ ಮೇಲೆ ಕಣ್ಣಿತ್ತು. ನಿಮ್ಮನ್ನು ಸ್ಮೂತಾಗಿ ಬ್ಯಾಂಕ್ನಲ್ಲಿ ಲೋನ್ ಕೊಡ್ತೀವಿ ಅಂತೇಳಿ ಅಟ್ರ್ಯಾಕ್ಟ್ ಮಾಡ್ತಾರೆ. ಆ್ಯಂಡ್ ದೆನ್ ನಡೆದಿದ್ದೆಲ್ಲ ಬ್ಲೈಂಡ್, ಕರಪ್ಟ್. ಸೊ ಯಾವ ಮಟ್ಟದ ಶಿಕ್ಷೆ ಆಗಬೇಕು? ಅಥವಾ ನಿಮ್ಮ ಪ್ರಾಪರ್ಟಿ ನಿಮ್ಗೆ ವಾಪಸ್ ಬೇಕಾ, ಅಥವಾ ಪ್ರಾಪರ್ಟಿ ಮೌಲ್ಯ ವಾಪಸ್ ಬೇಕಾ? ಹೇಗೆ, ಯಾವ ರೀತಿ ಇರುತ್ತೆ ನಿಮ್ಮ ಮುಂದಿನ ಕಾನೂನು ಹೋರಾಟ ಅಂತೇಳಿ? ಸರ್ ನನಗೆ ಯಾವುದ ಮೇಲೆ ಯಾವುದೇ ರೀತಿ ನನಗೆ ಪರ್ಸ್ನಲ್ ಗ್ರಡ್ಜ್ ಅಂಥದ್ದೆಲ್ಲ ಯಾವುದೂ ಇಲ್ಲ. ನಾವು ನಮ್ಮ ವ್ಯವಹಾರ, ನಮ್ಮ ಕೆಲಸ ಇಷ್ಟೇ ನಮಗಿರೋಂಥದ್ದು. ನನಗೇನು ಅನ್ಯಾಯ ಆಗಿದೆ ನನಗೆ ನ್ಯಾಯ ಸಿಗಬೇಕು, ಅಷ್ಟರ ಮಟ್ಟಿಗೆ ಮಾತ್ರ ನಾವು ಹೋರಾಟ ಮಾಡ್ತೀನಿ. ಜೊತೆಗೆ ಸರ್ ನಂದು ಎಲ್ಲ ಪ್ರಾಪರ್ಟಿ ಏನು ಇವ್ರು ಎತ್ಕೊಂಡಿದ್ದಾರೆ, ಇಲ್ಲೀಗಲಾಗಿ ಏನು ಮಾಡಿದ್ದಾರೆ ಸರ್, ರೌಂಡ್ ಅಪ್ ಅಮೌಂಟ್ ಅಂತೇಳಿದ್ರೆ ಅದ್ರದ್ದು ಪ್ರಾಪರ್ಟಿ ವರ್ತ್ ಇವತ್ತು ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಇದೆ ಸರ್. ಹೆಂಗೆ ಹೇಳಿ ಸರ್ ಅದನ್ನ? ನನಗೆ ಅಷ್ಟೊಂದು ಹೇಳೋಕ್ಕೆ ಎಲ್ಲ ಗೊತ್ತಾಗಲ್ಲ. ಬ್ಯಾಂಕಲ್ಲ ಹೌದು ಸರ್, ಬ್ಯಾಂಕಲ್ಲಿ ಅವರು ಈಗ ಇದು 1.5 ಕೋಟಿ ಮೌಲ್ಯದ್ದು MK ಸುನೀತದ್ದು ಸರ್, ಮೋರ್ ದೆನ್ 1.5 crores. ಇನ್ನೊಂದು ಸೈಟು ಅದು 1.5 ಕೋಟಿದು ಸರ್.
ಆಲ್ಮೋಸ್ಟ್ ಇಲ್ಲೇ 3 ಕೋಟಿ. ನಂದು ಇಲ್ಲಿ ಜೊತೆ ಕಡೆಗೆ ನಂದು ಇಲ್ಲಿ 1.5 ಕೋಟಿ ಬ್ಯಾಂಕ್ ದುಡ್ಡು, ಇದು ಜೊತೆಗೆ ಪ್ಲಸ್ ಬಡ್ಡಿಗೆ ಇವ್ರು ನನಗೆ 14% ಹಾಕಿದ್ದಾರೆ. ಬೇರೆಯವ್ರಿಗೆಲ್ಲ 9.5% ಇದೆ, ನನಗೆ 14% ಇದೆ. ನನಗೆ ಗೊತ್ತಿಲ್ಲ ಇಲ್ಲಿ ನಾನಂದರೆ ಯಾಕೆ ಇವ್ರಿಗೆ ಈ ಥರ ನಾವೇನು ಅದೇ ನಮಗೇನು ಸ್ಟೇಟ್ಮೆಂಟ್ ಏನೂ ಕೊಡ್ತಾ ಇರಲಿಲ್ಲ, ಏನು ಮಾಡಿದ್ರೆ ಗೊತ್ತಿಲ್ಲ. ಇವಾಗ ಇದಕ್ಕೆಲ್ಲ ನಾನು ಹೋರಾಟ ಮಾಡ್ತೀನಿ ಸರ್. ನನಗೇನು ಅನ್ಯಾಯ ಆಗಿದೆ ನಾನು ಅದಕ್ಕೆ ನ್ಯಾಯ ಕೇಳ್ತೀನಿ ಸರ್. ಸಿಗೋ ತನಕ ಬಿಡಲ್ಲ ಸರ್. ತುಂಬ ನಮ್ಮನ್ನ ತುಂಬ ಮೆಂಟಲಿ ಹರಾಸ್ಮೆಂಟ್ ಮಾಡಿಬಿಟ್ಟಿದ್ದಾರೆ ಸರ್. ನಾವಾಯಿತು ನಮ್ಮ ಕೆಲಸ ಆಯಿತು ಆ ಥರ ಇರೋಂಥ ಜನ ನಮ್ಮನ್ನು ಈ ಥರ. ಮೇಡಮ್, ಸೊಸೈಟಿಲಿ ತುಂಬ ಇನ್ನೋಸೆಂಟಾಗಿ ಮೂವ್ ಮಾಡೋದು ತುಂಬ ಕಷ್ಟ ಅಂತ ಅನುಭವ ಆಗಿದೆ ನಿಮಗೆ? 100% ಸರ್. ಹೌದು ಸರ್. ನಾವು ನಿಜವಾಗ್ಲೂ ನೀವು ಹೇಳ್ತಿರೋ ತುಂಬ 100% ಕರೆಕ್ಟು. ನಾವು ಬದಲಾಗಬೇಕು ಸರ್. ನಮ್ಮ ಥರ ಒಳ್ಳೆ ಜನ ಥರ ಇರೋಕ್ಕೆ ಇವತ್ತು ಜೀವನ ಮಾಡೋಕ್ಕಾಗಲ್ಲ ಸರ್. ಹಣ ಇರೋ ಅಥವಾ ಒಳ್ಳೆ ಆಸ್ತಿ ಇರೋ ಅಮಾಯಕರ ಒಂದು ಮೌನ ಈ ಥರದ ವ್ಯಕ್ತಿಗಳಿಗೆ ಬಂಡವಾಳ ಆಗ್ಬಿಡುತ್ತೆ ಭ್ರಷ್ಟಾಚಾರ ಮಾಡಲಿಕ್ಕೆ. 100% ಸರ್. ಅದು ಬ್ಯಾಂಕ್ ಥರ ನಡೀತಾ ಇಲ್ಲ ಸರ್. ಆ್ಯಕ್ಚುಲಿ 750 ಕೋಟಿ ಬ್ಯಾಂಕ್ ಇದೆ ಅಂದರೆ ಅವ್ರದ್ದು ಟರ್ನ್ ಓವರು 750 ಕೋಟಿ ದೊಡ್ಡದಾಗಿ ಬೋರ್ಡ್ ಹಾಕ್ಕೊಂಡಿದ್ದಾರೆ. ಬ್ಯಾಂಕ್ ಆಚೆನೇ ಇದೆ. ಇವತ್ತು ಆಯಿತು ಇಷ್ಟೆಲ್ಲ ಮಾತಾಡೋರು ಸರ್. ಇವತ್ತು ಯಾವುದೋ ಚಾನಲಲ್ಲಿ ಹೇಳಿದ್ರಂತೆ ಫೋನಲ್ಲಿ ಅವ್ರಿಗೆ ಅವ್ರ ಮೇಲೆ ಚೆಕ್ ಬಂದು ಬರಲಿ ನಮ್ಮ ಮುಂದೆ ಮಾತಾಡಿ. ಯಾಕೆ ಸ್ಟೇಷನ್ಗೆ ಒಂದಿನೂ ಬರಲೇ ಇಲ್ಲ ಸರ್? ತಪ್ಪಿರೋದಕ್ಕೆ ತಾನೇ ಅವ್ರು ಕಾಣಿಸ್ಕೊಳ್ಳಲಿಲ್ಲ. ನಾನು ಎಲ್ಲಿ ಬೇಕಾದ್ರೂ ಬರ್ತೀನಿ, ಎಲ್ಲಿ ಬೇಕಾದ್ರೂ ಮಾತಾಡ್ತೀನಿ. ನಾನು ಇದ್ರ ಬಗ್ಗೆ ಕಮಿಷನರ್ ಅವ್ರನ್ನ ಮೀಟ್ ಮಾಡಿದ್ದೀನಿ, ಪೇಪರ್ ಅವ್ರನ್ನ ಮೀಟ್ ಮಾಡ್ತಿದ್ದೀನಿ, ಚಾನಲ್ ಅವ್ರನ್ನ ಮೀಟ್ ಮಾಡ್ತಿದ್ದೀನಿ, ಬ್ಯಾಂಕ್ ಅವ್ರು ಮಾತಾಡಿ. ಗುಡ್ ನ್ಯೂಸ್ ವಾಹಿನಿ ಮುಖಾಂತರ ಬಸಂತ್ ಅಂಡ್ ಮ್ಯಾನೇಜರ್ಗೆ ನೀವೊಂದು ಓಪನ್ ವೆಲ್ಕಮ್ ಮಾಡ್ತೀರಾ? ಆನ್ ಏರ್ ಡಿಬೇಟ್, ಯಾರು ಕ್ಲೀನ್ ಇದ್ದಾರೆ ಯಾರು ಕರಪ್ಟ್ ಅನ್ನೋದೊಂದು ವೇದಿಕೆ ಮೇಲೆ ಚರ್ಚೆ ಆಗೇ ಬಿಡಲಾ? 3 ಜನನ ಕರೆಸಿ ಸರ್ ನೀವು, ಅಥವಾ ಇನ್ಯಾರನ್ನಾರು ಕರೆಸಿ ಸರ್. ನೀವು ಸತ್ಯ ಮಾತಾಡೋಕ್ಕೆ ನಾನೇನು ಮೆಂಟಲಿ ಪ್ರಿಪೇರ್ ಆಗೋ ಅವಶ್ಯಕತೆ ಇಲ್ಲ ಸರ್. ಇಲ್ಲಿ ನಾನು ಅಲ್ಲೇನು ಈಗ ಓದಿದ್ದು ನಂಗೆ ನೆನಪಿಲ್ಲ ಸರ್. ನಾನು ಆ್ಯಕ್ಚುಲಿ ಮೆಂಟಲಿ ಅಪ್ಸೆಟ್ ಆಗಿದೆ. ಬಟ್ ನಾನು ಹಾಗೆ ಮಾತಾಡಿ ಸತ್ಯ ಇದೆಯಲ್ಲ ಸರ್. ಇಲ್ಲಿ ಯಾವ್ಯಾವ ಇಸ್ವಿಲಿ ಏನೇನಾಯಿತು, ಎಷ್ಟೆಷ್ಟು ಲೋನ್ ಆಯಿತು, ನಾನೇನು ಕಟ್ಟಿದೆ, ಇವ್ರೇನು ಎತ್ಕೊಂಡಿದ್ದಾರೆ, ನಾನು ಎಲ್ಲ ಹೇಳ್ತೀನಿ ಸರ್. ಇವರು ಇದೇ ಸುರೇಶ್ ಅವ್ರು ಹೇಳಿದ್ರು ನಮ್ಮ ಪ್ರಾಪರ್ಟಿ ಸೀಸ್ ಆದಮೇಲೆ ನಾನು ಹೋಗಿ ಕೇಳಿದೆ, ಸರ್ ಏನಕ್ಕೆ ಸರ್ ಈ ಥರ ನಂದು ಇನ್ಸ್ಟಿಟ್ಯೂಷನ್ ನಡಿ ಹಿಂಗೆ ಸೀಸ್ ಮಾಡಿಬಿಟ್ರೆ ನಮ್ಮ ಮಕ್ಳು ಎಲ್ಲಿಗೆ ಸರ್ ಹೋಗಬೇಕು ಅಂದರೆ 1,80,000 ನಾನು ಖರ್ಚು ಮಾಡಿ ಇಷ್ಟು ಮಾಡಿದ್ದೀನಿ, ಸುಮ್ಮನೆ ಬಿಟ್ಬಿಡೋಕ್ಕಾಗುತ್ತಾ? 1,80,000 ರೂಪಾಯಿ ನಿಮ್ಮ ಮೇಲೆ ಹಾಕ್ತೀನಿ, ಬಿಡ್ತೀನಿ ಅನ್ರಿ. ನಾನು ನಿಮ್ಮನ್ನು ರೋಡಲ್ಲಿ ನಿಲ್ಸೋದನಕ ಬಿಡಲ್ಲ. ನೀವೇನು ಮಾಡಿಲ್ಲ. ಒಂದು ಬ್ಯಾಂಕ್ ಇದೆ, ನೀವೊಬ್ಬರು ಕಸ್ಟಮರ್ ಸರ್ವಿಸ್ ಮಾಡಲಿಕ್ಕೆ ಅದು ಕೋಆಪರೇಟಿವ್ ಬ್ಯಾಂಕ್ ಮಾಡಿರ್ತಕ್ಕಂಥದ್ದು. ಅಂದರೆ ಒಬ್ಬ ಅಮಾಯಕ ಮಹಿಳೆಯನ್ನು ಈ ಥರ ಟಾರ್ಗೆಟ್ ಮಾಡಿ ಮೆಂಟಲಿ ಹೆರಾಸ್ಮೆಂಟ್ ಮಾಡ್ತಾರೆ ಅಂತ ಹೇಳಿದ್ರೆ ಆತನಿಗೆ ಗಡ್ಸ್ ಎಷ್ಟಿರಬೇಡ ಅಂತ. ಅವನಿಗೆ ಕಾನೂನು ಬಗ್ಗೆ ಭಯ ಇಲ್ವಾ ಅಂತೇಳಿ? ಸರ್, ಕಾನೂನು ಬಗ್ಗೆ ಖಂಡಿತ ಭಯ ಇರೋರು ಅಥವಾ ಗೌರವ ಇರೋರು ಈ ಥರ ಮಾಡಲ್ಲ ಸರ್. ಯಾಕೆ ಅಂತ ಕೇಳಿದ್ರೆ, ಮೊದಲನೇದು ಅವ್ರಿಗೂ ನಮಗೂ ಯಾವುದೇ ರೀತಿ ಪರ್ಸ್ನಲ್ ರಿಲೇಷನ್ಶಿಪ್ ಇಲ್ಲ ಇವತ್ತು ತನಕ. ನಾನು ಹಾರ್ಡ್ಲಿ ಅವ್ರನ್ನ ಇಷ್ಟು ವರ್ಷದಲ್ಲಿ 10ರಿಂದ ಪದೇ ಹೇಳ್ತಿದ್ರೆ ನಮಗೂ ಅವ್ರಿಗೂ ಪರ್ಸ್ನಲ್ ಯಾವುದೇ ರೀತಿಯ ಜಿದ್ದಿಲ್ಲ, ಅವ್ರಿಗೂ ನಮಗೂ ವ್ಯವಹಾರ ಇಲ್ಲ ಅಂತೇಳಿ. ನನಗೊಂದು ಡೌಟ್ ಇದೆ. ಸಮಥಿಂಗ್ ಇಷ್ಟೊಂದು ನಿಮ್ಮ ಬಗ್ಗೆ ತಿಳ್ಕೊಳ್ದೇನೆ ಅವರು ಹಿಂಗೆ ಡಿಗ್ ಮಾಡಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಬಗ್ಗೆ ತುಂಬ ಡೀಪ್ ಎಂಕ್ವೈರಿ ಮಾಡಿ ನಿಮ್ಗೆ ಮೋಸ ಮಾಡಿದ್ದೀರ ಅನ್ನೋದು ನನ್ನ ಅನುಭವದ ಮಾತು. ಹೌದು ಸರ್. ನಿಮ್ಮ ಅನುಭವದಲ್ಲಿ ಯಾವ ಥರ ಹೇಳ್ತೀನಿ ಅಂದರೆ, ನಮ್ಮಲ್ಲಿ ಕೇಳೋಕ್ಕೆ ಹೇಳೋಕ್ಕೆ ಯಾರೂ ಇಲ್ಲ ಸರ್. ನಮ್ಮ ಆಸ್ತಿ ಹೊಡ್ಕೊಳ್ಳೋಕ್ಕೆ ಇಲ್ಲಿ ನಾವು ಸಾಧು ಥರ. ಈಗ ನಾನು ಮಾತಾಡ್ಬೇಕಾದ್ರೆ ನಿಮ್ಗೆ ಗೊತ್ತಾಗ್ತದೆ. ನಾನು ಮಾತಾಡ್ಬೇಕಾದ್ರೆ ನಾನು ಮೆಂಟಲಿ ಪ್ರಿಪೇರ್ ಆಗೋ ಅಥವಾ ಒಂದು ಕ್ರಿಮಿನಲ್ ಥರ ನಿಮ್ಗೆ ಗೊತ್ತಾಗಲ್ಲ. ಇನ್ನೋಸೆಂಟ್ ಗೊತ್ತಾಗುತ್ತೆ. ನಾನು ಏನೇನೋ ಹುಟ್ಟಿಸ್ಕೊಂಡು ಹೇಳ್ತಿಲ್ಲ, ಇಲ್ಲ ಏನೋ ಸುಳ್ಳು ಹೇಳ್ತಿಲ್ಲ, ಇರೋದನ್ನ ನಾನು ಹೇಳ್ತಿದ್ದೀನಿ. ಇದರಲ್ಲಿ ಒಂದು ಕೂಡ ನಾನು ಆ್ಯಡ್ ಮಾಡಿ ಹೇಳ್ತಿಲ್ಲ. ಇನ್ನೂ ಮರ್ತೋಗಿರ್ಬೋದು ಕೆಲವೊಂದು ವಿಚಾರ ಬಿಟ್ಟು, ನಾನು ಯಾವುದೋ ಒಂದು ಸೇರಿಸಿ ಹೇಳ್ತಿಲ್ಲ. ನೀವು ಯಾರನ್ನ ಡಿಬೇಟಿಗೆ ಕರೀತಿ 100% ಕರೀರಿ ಸರ್. ನೀವು 100% ಕರೀರಿ. ನಾನು ಡಾಕ್ಯುಮೆಂಟ್ ಸಮೇತ ಬರ್ತೀನಿ. ಅವರು ನಾನು ಕೇಳೋ ಪ್ರಶ್ನೆಗೆ ನನಗೆ ಅವ್ರು ಉತ್ತರ ಹೇಳಬೇಕು ಸರ್. ಇದೇ ಅಧ್ಯಕ್ಷರು ನಾವು ಎಷ್ಟು ಸರಿ ನಾನು ಹೋಗಿ ಅಪ್ರೋಚ್ ಮಾಡಿದ್ದೀನಿ ಸರ್. ಅಲ್ಲಿ ತುಂಬ ಮಾಡ್ತಿದ್ದಾರೆ ಸರ್, ತುಂಬ ಕೆಲಸ ಇಲ್ಲ ಸರ್. ಅದಕ್ಕೆ ನಾನು ಡಾಕ್ಯುಮೆಂಟ್ ಸಮೇತ ಬರ್ತೀರಿ ಸರ್. ಅದಕ್ಕೆ ತುಂಬ ಮೋಸ ಸರ್. ಜನಗಳದ್ದು ದುಡ್ಡನ್ನ ಅವ್ರು ಯಾವ ಥರ ಮಿಸ್ಯೂಸ್ ಮಾಡಿಕೊಂಡು ಅವ್ರು ದುಡ್ಡು ಮಾಡ್ಕೊಳ್ತಿದ್ದಾರೆ. ಪರ್ಸ್ನಲಾಗಿ ತುಂಬ ಚೆನ್ನಾಗಿ ಯೂಸ್ ಮಾಡಿದೆ. ನೀವು ಹೋದರೆ ಗೊತ್ತಾಗುತ್ತೆ. ನನಗೂ ಬೇರೆಯವ್ರು ಏನೋ ಹೇಳಿದ್ರು, ನಂದು ಸೀಮಿತ, ನನ್ನ ಕೆಲಸ ನನಗೆ ಅನ್ಯಾಯ ಆಗಿದೆ ಅಷ್ಟರ ಮಟ್ಟಿಗೆ ನಾನು ಮಾಡ್ಬೋದು. ನನ್ನ ನೋಡಿಕೊಂಡು ಸರ್ 4 ಜನ ಬರ್ಬೋದು, ಬರಲಿ ಸರ್. ಇದ್ದಾರೆ ಸರ್. 11 ಅಕೌಂಟ್ ಇದೆ, 11 ಜನ ನನಗೆ ಗೊತ್ತಿಲ್ಲ. ಅವರು ಅಕೌಂಟಲ್ಲಿ ಇವ್ರು ಏನು ಮಾಡಿದ್ದಾರೆ ಅನ್ನೋದು ನನ್ನ ಹತ್ರ ಇದೆ. ಆ 11 ಅಕೌಂಟಿಂದ ಇವ್ರು ಎಲ್ಲೆಲ್ಲಿಂದ ಏನೇನು ಮಾಡಿದೆ ಅಂತ ನನ್ನ ಹತ್ರ ಡಾಕ್ಯುಮೆಂಟ್ ಸಮೇತ ಇದೆ. ಸೊ ಕ್ರೋಸ್ ಟುಗೆದರ್ ಇದ್ದಾವೆ ಸರ್. ಕ್ರೋಸ್ ಟುಗೆದರ್ ಇದ್ದಾರೆ ಸರ್. ಕ್ರೋಸ್ ಟುಗೆದರ್ ಸರ್. ಅಲ್ಲಿ ಏನು ಮಾಡ್ತಿದ್ದಾರೆ ಅವರು, ಬೇರೆ ಅಕೌಂಟಿಗೆ ದುಡ್ಡು ಓಡಾಡುತ್ತೆ ಸರ್. ಈಗ ಬ್ಯಾಂಕ್ ದುಡ್ಡು ಬೇರೆ ಅಕೌಂಟ್ ಆಗೋದು. ಹೌದು ಸರ್, ಹೌದು ಓಡಾಡುತ್ತೆ ಸರ್. ಅದು ನೆನ್ನೆ ಬೆಳಗ್ಗೆ ಪ್ರೂವ್ ಕೂಡ ಆಯಿತು. ನಾನು ಅದನ್ನ ಅವರ ಹೆಸರನ್ನ ನಾನು ಇಲ್ಲಿ ಹೇಳೋದು, ನವನಗರ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್. ನವನಗರ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಅದರ ಮೇನ್ ಬ್ರಾಂಚ್ ಬಂದು ನವನರಕನೇ ಸರ್. ಕರೆಕ್ಟಾಗಿ ಹೇಳಿದ್ರಿ ಸರ್. ತುಂಬ ನವನರಕನೇ ಸರ್. ಅದು ಬಂದು ಬ್ಯಾಂಕ್ ಬಂದು ಮೇನ್ ಬ್ರಾಂಚ್ KR ನಗರ. ನಾನು ಅಪ್ರೋಚ್ ಮಾಡಿ ಲೋನ್ ತೊಗೊಂಡಿದ್ದು ಹುಟ್ಕಳ್ಳಿ ಬ್ರಾಂಚು. ಅವ್ರದ್ದು ಪಿರಿಯಾಪಟ್ಟಣದಲ್ಲಿದೆ, ಹುಣಸೂರಲ್ಲಿದೆ, KR ನಗರ ಇದೆ. ಟೋಟಲ್ 4 ಬ್ರಾಂಚ್ ಇದಾವೆ ಸರ್. ಒಂದು ಕ್ಯೂರಿಯಾಸಿಟಿ ಇದೆ ಮೇಡಮ್, ಈ ಬ್ಯಾಂಕಲ್ಲಿ ಈ ಥರ ಲೋನ್ ಕೊಡ್ತಾರೆ, ಹೇಗೆ ಏನು ಫಸ್ಟ್ ನಿಮಗೆ ಹೇಗೆ ಮಾಹಿತಿ ಸಿಕ್ತು? ಹೇಗೆ ಬಸಂತ್ ಪರಿಚಯ ಆದರು? ಹೇಗೆ ಆ ಮ್ಯಾನೇಜರ್ ಪರಿಚಯ ಆದರು?
ಆ ಸ್ಟಾರ್ಟಿಂಗ್ ಡೇಸ್ಗಳು ಹೇಗೆ ಅಂತ? ಸರ್ ನಾನು ಆ್ಯಕ್ಚುಲಿ ಬೇರೆ ನಾವು ಬ್ಯಾಂಕಿಗೆ ಲೋನ್ ಯಾರೋ ಫ್ರೀಲ್ಯಾನ್ಸರ್ ನನಗೆ ಪರಿಚಯ ಮಾಡಿಸಿದ್ದು ಸರ್. ಈ ಲೋನ್ ಮಾಡಿಸ್ಕೊಡ್ತೀವಿ ಅಂತ ಬರ್ತಾರಲ್ಲ ಫ್ರೀಲ್ಯಾನ್ಸರ್ಸು, ಆ ಥರ ನನಗೆ ಪರಿಚಯ ಆಗಿದ್ದು. ಇದೇ ಬಸಂತ್ ಅವರು ನಮ್ಮ ಇನ್ಸ್ಪೆಕ್ಷನ್ ಬಂದಿದ್ದಾರೆ ನಮ್ಮ ಜಾಗಕ್ಕೆಲ್ಲ, ಇದೇ ಸುರೇಶ್ ಅವರು ನಮ್ಮ ಇನ್ಸ್ಪೆಕ್ಷನ್ ಮಾಡಿದ್ದಾರೆ ನಮ್ಮ ಜಾಗ ಎಲ್ಲ, ಇದೇ ಶಿವಕುಮಾರ್ ಅವರು ಪ್ರೀವಿಯಸ್ ಮ್ಯಾನೇಜರ್ ಯಾರಿದ್ರು ಅವರು ಕರ್ಕೊಬಂದು ಎಲ್ಲ ಇನ್ಸ್ಪೆಕ್ಷನ್ ಮಾಡಿ ಇದೆಲ್ಲ ವರ್ತಿದೆ ಅಂತೆಲ್ಲ ಹೇಳ್ಬಿಟ್ಟು ನನಗೆ ಲೋನ್ ಎಲ್ಲ ಕೊಟ್ಟಿದ್ದು. ನಮ್ಗೆ ಗೊತ್ತಿಲ್ಲ ಅವ್ರ ಇಂಟೆನ್ಷನ್ ಆಗಲೇ ಈ ಥರ ನಮ್ಮ ದೊಡ್ಡ ಕಡೆ ಅನ್ನಿಸ್ತಿದೆಯಾ ಬಸಂತ್ ಅವರು ಇಬ್ಬರು ಮ್ಯಾನೇಜರ್ಗಳು ನಿಮ್ಮ ಪ್ರಾಪರ್ಟಿಯನ್ನು ಅಲ್ಲಿ ಸ್ಪಾಟ್ ವಿಸಿಟ್ ಮಾಡಿದಾಗ ಎಲ್ಲೋ ನನ್ನ ಪ್ರಾಪರ್ಟಿ ಮೇಲೆ ಕಣ್ಣು ಬಿದ್ದಿದೆ, ಆ ಕಾರಣಕ್ಕೆ ಈ ಪರಿಸ್ಥಿತಿ ನಿಮ್ಮ ತಂದರು ಅಂತ ಈಗ ಅನ್ನಿಸ್ತಿದೆಯಾ? ಇದು ಯಾವತ್ತು 21ನೇ ಇಸ್ವಿಲಿ ಅನ್ಸೋಯ್ತು ಸರ್ ನನಗೆ. ಅದರಲ್ಲೂ ಎಸ್ಪೆಷಲಿ ನಂದು 2 ಸೈಟ್ ಯಾವಾಗ ಹೊಡ್ಕೊಂಡಿರೋದು ನಮ್ಗೆ ಗೊತ್ತಿಲ್ಲದೆ ಹೊಡ್ಕೊಂಡ್ರು, ಯಾವುದೂ ಒಂದು ರೂಲ್ಸ್ ಫಾಲೋ ಮಾಡಿಲ್ಲ. ಅಲ್ಲಿ ಹಿಟ್ಲರ್ ರೂಲ್ ಥರ GM ಅವ್ರಿಗೆ ಮಾಡಿದ್ದೇ ಇದು, ಏನಾದ್ರು ನಾವು ಮಾಡಿದ್ದೇ ಕಾನೂನು. ಈಗ ನೀವೇ ಒಂದು ಮಾತು ಕೇಳಿರಿ, 1 ತಿಂಗಳು ಮುಂಚೆನೇ ನಮ್ಗೆ ನೋಟಿಸು ಸರ್ವ್ ಆಗಬೇಕು, 1 ತಿಂಗಳು ಮುಂಚೆ ನೋಟಿಸ್, 15 ದಿನ ಮುಂಚೆ ಹೇಳ್ತಾರೆ. ಅದು ನಾವು ಹೋಗಿ ದುಡ್ಡು ಕಟ್ತೀವಿ ಅಂತ ಅಪ್ರೋಚ್ ಮಾಡಿದ ಮೇಲೆ ವೆರಿ ನೆಕ್ಸ್ಟ್ ಡೇ ಪೇಪರಲ್ಲಿ ಬರುತ್ತೆ, ನೀವು 15 ದಿನಕ್ಕೆ ನೀವು ಹೈಕೋರ್ಟಲ್ಲಿ ತೆಗೆದು ಮಾಡಿ ಕೇಸ್ ಬಂದು ಇದೆಲ್ಲ ರಜಾ ಬರುತ್ತೆ, ಏನೆಲ್ಲ ಬರುತ್ತೆ. ನಾವೆಷ್ಟು ಕಷ್ಟ ಬಿದ್ದು ಹಂಗೂ ತೊಗೊಂಡು ನಾನು ಹೋಗ್ತೀನಿ ಆರ್ಡರ್ಸ್ ತೊಗೊಂಡು, ಸರ್ ಇದು ನೋಡಿ ಸರ್ ಆರ್ಡರ್ಸ್ ಆಗಿದೆ ಮಾಡಬೇಡಿ ಸರ್ ಇವತ್ತು ಆ್ಯಕ್ಷನ್ ಅಂದರೆ ಇದನ್ನೆಲ್ಲ ನಾನು ಇಡೋಲ್ಲ, ಆರ್ಡರ್ಸ್ ಬಂದಾಗ ನೋಡೋಣ. ಅಟ್ಲೀಸ್ಟ್ ಒಂದು 20 ಕೋಟಿ 30 ಕೋಟಿ ಪ್ರಾಪರ್ಟಿ ವ್ಯಾಲ್ಯೂಸ್ ಹೊಂದಿರೋ ಒಬ್ಬ ವಿದ್ಯಾವಂತ ಹೆಣ್ಣು ಮಗಳಿಗೆ ಹಗಲು ಹೊತ್ತಿನಲ್ಲಿ ನವನಗರ ಬ್ಯಾಂಕ್ನವರು, ಹೂಟ್ಕಳ್ಳಿ ಬ್ರ್ಯಾಂಚ್ನವರು ಮೋಸ ಮಾಡ್ತಾರೆ ಅಂದರೆ ಅವಿದ್ಯಾವಂತರುಗಳು, ಬೇರೆ ಬೇರೆ ಜನಗಳು ಇವ್ರ ಹತ್ರ ಅವರ ಆಸ್ತಿಯನ್ನು ಪ್ಲಡ್ಜ್ ಮಾಡಿ ಸಾಲ ತೊಗೊಂಡಿರೋ ಪರಿಸ್ಥಿತಿ ಹೇಗಿರುತ್ತೆ ಅಂತ ನನಗೆ ಅನ್ನಿಸ್ತಿದೆ. ಖಂಡಿತ ಇರ್ಬೋದು ಸರ್. ನಾನೊಬ್ಬರು ಒಂದು ಪೊಲೀಸ್ನ ಮೀಟ್ ಮಾಡಿದೆ, ನಾನು ಒಂದು ಕಮಿಷನರ್ ಆಫೀಸ್ಗೆ ಹೋಗಿದ್ದೆ, ಅವರು ಕೂಡ ನನಗೆ ಅದೇ ಹೇಳ್ತಾಯಿದ್ರು. ನಾನು ಕಮಿಷನರ್ಗೆ ವೆಯ್ಟ್ ಮಾಡ್ತಾಯಿದ್ದೆ, ಮೇಡಮ್ ನಾನು 15 ಲಕ್ಷ ರೂಪಾಯಿಗೆ ಲೋನ್ ತೊಗೊಂಡಿದ್ದೆ, 29 ಲಕ್ಷ ರೂಪಾಯಿಗೆ ಮನೇನ ಇದೇ ಸುರೇಶ್ ಎಲ್ಲ ಹಾಳು ಮಾಡಿಬಿಟ್ರು ಅಂತ ಕಣ್ಣೀರು ಇಟ್ಕೊಂಡ್ರು. ನಾನು ಅವರು ಪರ್ಮಿಷನ್ ಇಲ್ಲದೆ ಅವ್ರ ಹೆಸರು ಹೇಳೋದು ಬೇಡ, ಪರ್ಮಿಷನ್ ಇಲ್ಲದೆ ಅವ್ರ ಹೆಸರು ಹೇಳೋದು ತಪ್ಪಾಗುತ್ತೆ, ಅದು ಬೇಡಿ ಸರ್. ಅರ್ಥ ಆಯ್ತಾ? ಕಾಕಿ ಬಟ್ಟೆರಿಗೂ 3 ನಾಮ ಹಾಕಿದ್ದಾರೆ ಅಂತ ಆಯಿತು ನವನಗರ ಬ್ಯಾಂಕ್ನವರು? ಹಾಕಿದ್ದಾರೆ ಸರ್. ನೆನ್ನೆ ಬೆಳಗ್ಗೆನೇ ಅವ್ರು ನನಗೆ ಹೇಳಿದ್ರು, ನಾನು ವೆಯ್ಟ್ ಮಾಡ್ತಾಯಿದ್ದೆ ಸರ್, ಬ್ಯುಸಿ ಇದ್ದರು. ಅವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕಿತ್ತು, ಬಿಕಾಸ್ ನಂಗೆ ಸಹಕಾರ ಮಾಡಿದರು, ನಾವು ನೊಂದಿರೋರಿಗೆ ಅವರೊಂದು ಹೆಲ್ಪ್ ಮಾಡಿದರು, ಅದಕ್ಕೊಂದು ಕೃತಜ್ಞತೆ ಹೇಳೋಕ್ಕೆ ಅಂತ ನಾನು ಹೋಗಿ ವೆಯ್ಟ್ ಮಾಡಿದಾಗ ಅವರು ನನ್ನ ಜೊತೆ ಹೇಳ್ತಾಯಿದ್ರು ಆ ಥರ. ಅವ್ರ ಹೆಸರು ಹೇಳೋದು ಬೇಡ, ತುಂಬ ಅನ್ಯಾಯ ಆಗಿದೆ ಸರ್, ನ್ಯಾಯ ಸಿಗಬೇಕು ಸರ್, ಸಹಕಾರ ಕೊಡಿ ಸರ್, ಎಷ್ಟು ಕೇಳ್ಬೋದು ಸರ್ ನಾನು. ಬಟ್ ನಾನು ಹೋರಾಟ ಮಾಡ್ತೀನಿ, ನಾನು ಬಿಡಲ್ಲ ಸರ್. ಇದು ಚಾನ್ಸ್ ಇದೆ, ನೀವು ಇಷ್ಟೊಂದು ಓಪನ್ ಅಪ್ ಆಗಿದ್ದೀರಾ, ವಿತ್ ಡಾಕ್ಯುಮೆಂಟ್, ವಿತ್ ವಕೀಲರು, FIR ಆಗಿದೆ, ಇಷ್ಟು ಜೆನ್ಯೂನ್ ಡಾಕ್ಯುಮೆಂಟ್ ಇಟ್ಕೊಂಡು ವಕೀಲರ ಮುಖಾಂತರ ನೀವು ಮಾತಾಡ್ತಿದ್ದೀರಾ, ಆಫ್ಟರ್ FIR ಮಾತಾಡ್ತಾ ಇದ್ದೀರಾ. ಸೊ ಅವರು ತುಂಬ ಪ್ರಭಾವಿಗಳು, 700-800 ಕೋಟಿ ಟ್ರಾನ್ಸಾಕ್ಷನ್ ಅಂತ ಹೊರಗಡೆ ಲಿಖಿತವಾಗಿ ಬೋರ್ಡ್ ಹಾಕಿದ್ದಾರೆ ಅಂದರೆ ಇನ್ಸೈಡ್ ಅದು 1000 ಕೋಟಿ ವ್ಯವಹಾರ ನಡೆದಿರಬಹುದೇನೋ. ಬಟ್ ನಾನು ಹೇಳ್ತೀನಿ, ಇಂಥ ಪ್ರಭಾವಿಗಳ ಎದುರು ನೀವು ಹೋರಾಟಕ್ಕೆ ಇಳಿದಿದ್ರೆ ಒಬ್ಬರು ಹೆಣ್ಮಗಳು, ಈ ಪ್ರಭಾವಿಗಳ ವಿರುದ್ಧ ಈ ಒಂದು ಹೋರಾಟದಲ್ಲಿ ಗೆಲುವು ಸಾಧಿಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಿಮ್ಗಿದೆಯಾ ಅಂತ? ಖಂಡಿತ ಸರ್, ಕಾನೂನು ಮೇಲೆ ಗೌರವ ಇದೆ, ಸತ್ಯತೆ ಬಯಲಿಗೆ ಬರುತ್ತೆ. ತಪ್ಪು ಯಾರೇ ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗುತ್ತೆ, ಇವತ್ತಿಲ್ಲ ನಾಳೆಗೆ ಶಿಕ್ಷೆ ಆಗುತ್ತೆ ಸರ್. ಅದೇ ಶಿಕ್ಷೆ ಆಗೋದು ಖಂಡಿತ. ಮಾತ್ರ ನಾನು ಬಿಡೋದು ಇಲ್ಲ ಸರ್. ನಾವು ಕಷ್ಟಪಡ್ತಂದ್ರೆ ನಮ್ಗೆ ಯಾರು ಏನು ಫ್ರೀಯಾಗಿ ಏನೂ ಕೊಟ್ಟಿಲ್ಲ, ನಾವು ಹೊಟ್ಟೆ ಬಟ್ಟೆ ಕಟ್ಟಿನೇ ನಾವು ದುಡ್ದೇನೆ ಇಷ್ಟೆಲ್ಲ ಮಾಡಿರೋದು, ಬಿಡೋದು ಇಲ್ಲ, ಬಿಡೋ ಮಾತು ಇಲ್ಲ. ಅವ್ರು ತಪ್ಪಿರೋದಕ್ಕೆ ಅವ್ರು ಯಾರು ಕಣ್ಣಿಗೆ ಕಾಣದೆ ಸಿಗದೆ ಓಡಾಡ್ಕೊಂಡಿದ್ದಾರೆ. ಅರ್ಥ ಆಯ್ತಾ ಸರ್? ನಾನು ಎಲ್ಲಿಗೆ ಬೇಕಾದ್ರೂ ಬಂದು ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಹತ್ರ ಎಲ್ಲ ಇದೆ ಸರ್, ನಾನು ಬಿಡೋಲ್ಲ ಸರ್. ಸಿಗುತ್ತೆ ಸರ್, ನ್ಯಾಯ ಸಿಗುತ್ತೆ. ನ್ಯಾಯ ಹಿಂಗಿದ್ಮೇಲೆ ನಂಬಿಕೆ ಇದೆ ಸರ್ ನನಗೆ. ಏನೋ ಒಂಥರ ಕೊಂಡು ಹೋದ ಕತೆ, ನಿಮ್ಮದೇ ಡಾಕ್ಯುಮೆಂಟು, ನಿಮ್ಮ ಹೆಸರಿಗೆ ಲೋನು, ನಿಮ್ಮದೇ ಆಸ್ತಿ, 3 ನಿಮ್ಮ ಕೈಗೆ ಸೇರಲೇ ಇಲ್ವಲ್ಲ ಮೇಡಮ್? ಅಂತ ಸೇರುತ್ತೆ ಸರ್. ಸರ್ವಾಧಿಕಾರಿ ಧೋರಣೆ ಅಂತ ನಾನು ಹೇಳಿದೆ ಅಲ್ಲ ಸರ್ ಫಸ್ಟೇ, ಎಲ್ಲ ಅವರೇ ಸೈನ್ ಮಾಡೋದು ಅವರೇ, ಏನು ಲೋನ್ ಅಪ್ರೂವಲ್ ಮಾಡೋದವ್ರೆ, ಹೋಗೋದು ಅವ್ರ ಅಕೌಂಟ್ಗೇನೆ. ಅಲ್ಲಿ ಕೇಳೋರು ಹೇಳೋರು ಯಾರೂ ಇಲ್ಲ. ಇದೇ ಮೊದಲನೇ ಬಾರಿಗೆ ಫಸ್ಟು ನಾನೊಂದು ಮಹಿಳೆ, ಒಂದು ಹೆಣ್ಮಗಳು ನಾನೇ ಫಸ್ಟ್ ಬಂದಿರೋದು ಅಂತ ಅಂದ್ಕೊಳ್ತೀನಿ. 2-3 ಫೋನ್ ನಂಗೆ ಅಲ್ಲಿ ಪರಿಚಯ ಫ್ರೆಂಡ್ಸ್ ಅಂತಿದ್ದಾರೆ. ಆ ಲೇಡೀಸ್ ನನಗೆ ಫೋನ್ ಮಾಡಿ, ಸುನೀತಾ ನೀನು ತುಂಬ ಒಳ್ಳೆ, ನೀನಾ ಸುನೀತಾ ಬಂದಿದ್ಯಾ, ಇನ್ನೆಲ್ಲ ಬರ್ತಾರೆ, ನಾವು ಹೋದ್ರೆ ನಮ್ಮನ್ನು ಎಷ್ಟು ಕೇವಲವಾಗಿ ಮಾತಾಡ್ತಾನೆ. ನನ್ನ ಫ್ರೆಂಡ್ ಒಬ್ಬಳು ಹೇಳ್ತಾಳೆ ಹತ್ಕೊಂಡು. ನಾಳ್ದೆ ನೀನು ಅವ್ನಿಗೆ ವಾಪಸ್ ನೀನು ಅಲ್ಲಿ ಕೇಳಬೇಕಾಗಿತ್ತು, ಯಾಕೆ ಹಿಂಗೆ ಮಾತಾಡ್ತಿದ್ಯಪ್ಪ ಅಂತ, ಯಾಕೆ ಬಂದಿದ್ದು ಒಂದೇ 6 ಲಕ್ಷ ರೂಪಾಯಿ ಎತ್ಕೊಂಡೋದು. ನನ್ನ ಫ್ರೆಂಡ್ ಅವಳು ಹೇಳ್ತಾಳೆ, ಅವಳು ಬರ್ತಾಳೆ ಸರ್, ಅವಳು ಬರ್ತಾಳೆ. ಅದೇ ಹೇಳಿದ್ನಲ್ಲ ಸರ್, ಇವರು ಬ್ಯಾಂಕ್ ನಡೆಸ್ತಾ ಇಲ್ಲ, ಅವ್ರ ತಂದೆಯವರೇನೋ ತುಂಬ ಒಳ್ಳೆ ಹೆಸರಿದೆ ಬ್ಯಾಂಕ್ ಮಾಡಿದೆ ಅಂತ ಹೇಳ್ತಿದ್ದಾರೆ. ನನ್ನ ಜಾಬ್ನವರು ನಾವೆಲ್ಲ ಚಿಕ್ಕವ್ರು, ನಮ್ಗೆ ಗೊತ್ತಿಲ್ಲ ಸರ್ ಅವ್ರ ಬಗ್ಗೆ. ಒಳ್ಳೇದು ಮಾಡಿದಾರಂತೆ ಇವ್ರು ಅದನ್ನ ಈ ಥರ ಯಾಕೆ ಈ ಥರ ಮಿಸ್ಯೂಸ್ ಮಾಡ್ತಿದ್ದಾರೆ, ಯಾಕೆ ಇಷ್ಟು ಅನ್ಯಾಯ ಮಾಡ್ತಿದ್ದಾರೆ, ಬೇರೆ ಮನೆದು ಏನಕ್ಕೆ ಆಸ್ತಿ ಕಿತ್ಕೋತಿದ್ದಾರೆ ನಂಗೆ ಗೊತ್ತಿಲ್ಲ ಸರ್. ತನಕ ಸಾಕಷ್ಟು ಜನ ಕೇರ್ನಗರ ಇರ್ಬೋದು, ಹುಣಸೂರು ಈ ಭಾಗದಲ್ಲಿ ಈ ನವನಗರ ಕೋಆಪರೇಟಿವ್ ಬ್ಯಾಂಕ್ ಮಾಡಿದಾಗ ಬ್ಯಾಂಕ್ ಟೈಮ್ ಮುಗ್ದೋದ್ಮೇಲೆ ಆಫ್ಟರ್ 5 PM
ಲೋನ್ ಸಿಗುತ್ತೆ, ಆಕ್ಸಿಸ್ ಇರುತ್ತೆ, ದುಡ್ಡು ಡ್ರಾ ಮಾಡ್ಬೋದು ಅಂತೇಳಿ ಹೊಸ ರೀತಿಯ ಒಂದು ಕಾನ್ಸೆಪ್ಟ್ನಲ್ಲಿ ಈ ಒಂದು ಬ್ಯಾಂಕ್ ಓಪನ್ ಆಯಿತು. ಅವಾಗ ತುಂಬ ಒಳ್ಳೆ ಒಪಿನಿಯನ್ ಇತ್ತು. ಬಸಂತ್ ಅನ್ನೋ ವ್ಯಕ್ತಿತ್ವ ತುಂಬ ಚೆನ್ನಾಗಿದೆ, ಈ ವ್ಯಕ್ತಿ ಮೇಲೆ ನಂಬಿಕೆ ಇಡ್ಬೋದು, ಟ್ರಸ್ಟ್ ಇಡ್ಬೋದು ಅನ್ನೋ ಭಾವನೆ ಈವರೆಗೂ ಕೂಡ ನೀವು ಮಾಧ್ಯಮದ ಮುಂದೆ ಬರೆಯುವವರೆಗೂ ಕೂಡ ಜನಸಾಮಾನ್ಯರಲ್ಲಿ ವ್ಯಕ್ತಿ ಮತ್ತು ವ್ಯಕ್ತಿತ್ವದ ಬಗ್ಗೆ ಒಂದು ಒಳ್ಳೆ ನೇಮ್ ಇತ್ತು. ಬಟ್ ಈಗ ನೀವು ಹೇಳ್ತಾರೆ ನೋಡಿದ್ರೆ ಬೇರೆ ಥರನೇ ಇದೆ ಅಂತನಾ ಸರ್? ಅಧ್ಯಕ್ಷರು ಅಂತ ಹೇಳಿ ಏನಕ್ಕೆ ಸರ್ ಕೂರಿಸ್ತೀವಿ? ಎಲೆಕ್ಷನಲ್ಲಿ ಚುನಾಯಿತರಾಗಿ ಗೆಲ್ತಾರೆ, ಏನಕ್ಕೆ ಸರ್ ಕೂರ್ತಾರೆ? ಅಲ್ಲಿ ಒಳಿತು ಕೆಡಕು ಸರಿ ತಪ್ಪು ಸರಿ ಮಾಡೋಕ್ಕೆ ಅಂತ ಕೂತ್ಕೊಳ್ಳೋದು ಅಧ್ಯಕ್ಷರು ಅಂದರೆ ಏನು ಸರ್? ಸುಮ್ಮನೆ ನಾನು ಅಧ್ಯಕ್ಷರು ಅಂತ ಕೂತ್ಕೊಳ್ಳೋದ? ನಾನು ಅವ್ರು ಸ್ಟ್ರೈಟ್ ಅವೇ ಕೇಳ್ತೀನಿ, ಅವ್ರು ನೋಡಲಿ ಈ ಚಾನಲ್ನ. ಅಲ್ಲಿ ತಪ್ಪಾಗ್ತಿದ್ರೆ ಸರಿ ಮಾಡಬೇಕು ಸರ್. ಬ್ಯಾಂಕಲ್ಲಿ ಅನ್ಯಾಯ ಆಗ್ತಿದ್ರೆ ಸರಿ ಮಾಡಬೇಕು. ಅವ್ರ ಸ್ಟಾಫ್ಸ್ ತಪ್ಪು ಮಾಡಿದ್ರು ಸರಿ ಮಾಡಬೇಕು. ಅಥವಾ ಒಂದು ಕಸ್ಟಮರ್ಗೆ ನೋವಾಗ್ತಿದ್ರೆ ಅವ್ರು ತಪ್ಪಾಗ್ತಿದ್ರೆ ಸರಿ ಮಾಡಬೇಕು. ಅವ್ರ ಜೊತೆಗೆ ಕೂತ್ಕೊಬಿಡೋದಾ? ಎದೇ ತಾನೇ ಮಾಡಿದ್ದು. ಈಗ ಇದೇ ಮ್ಯಾನೇಜರ್ ಶಿವಕುಮಾರು GM ಮೇಲೆ ಹೇಳ್ತಾನೆ. GM ಯಾರ ಮೇಲೆ ಹೇಳ್ತಾನೆ? ಮನುಷ್ಯ. ಅಧ್ಯಕ್ಷರು ಸಪೋರ್ಟ್ ಇಲ್ಲದೆ ಮಾಡೋಕ್ಕೆ ಸಾಧ್ಯನಾ? 1 ರೂಪಾಯಿ ಆಚೀಚೆ ಅಲ್ಲಾಡಲ್ಲ ಸರ್. ಇದು ಕೋಟ್ಯಾಂತರ ರೂಪಾಯಿ, 10,000 20,000 ಅಲ್ಲ. ಅಯ್ಯೋ ಏನೋ ಮಿಸ್ಯೂಸ್ ಆಗೋಯ್ತು, ಮರ್ತ್ಕೊಂಡಾಗೋಯ್ತು, ಹಾಗೆ ಹಿಂಗೆ ಅಂತ ಬರೆಯೋಕ್ಕೆ. ಇದೆಲ್ಲ ಒಂದು ಟೀಮ್ ವರ್ಕ್ ಅಂತ ನೀವೇನು ಹೇಳ್ತೀರಾ? ಇದು ಯಾವುದು ಸರ್? ಕರೆಕ್ಟ್ ಸೆಂಟೆನ್ಸಾ ಸರ್ ಇದು ಟೀಮ್ ವರ್ಕ್. ಇವ್ರ ಸಪೋರ್ಟ್ಗಳು ಇವರೆಲ್ಲ ಎಲ್ಲ ಅವ್ರವ್ರಿಗೆ ಏನೋ ದುಡ್ಡು ಕಾಸು ಕಚ್ಚಾಟ ಬಂತು, ಮ್ಯಾನೇಜರ್ನ ಬಿಸಾಕ್ಬಿಟ್ರು. ಆದರೆ ಆ ಟೈಮಲ್ಲಿ ಆ ಮನುಷ್ಯ ಇದ್ದ ಅಲ್ವಾ? ಈಗ ಇವ್ನು DRT ಕೋರ್ಟಲ್ಲಿ ಆ ಮನುಷ್ಯ ಹಾಕ್ಕೊಂಡಿದ್ದಾರೆ ಕೇಸ್ನ. ಏನೋ ಅವ್ರವ್ರು ನಡೀತಿದೆ, ಅದು ನನಗೆ ಬೇಡ. ಆದರೆ ನನಗೆ ಮೋಸ ಆಗಿರೋದು ಈ 3 ಜನ ಈ ಬ್ಯಾಂಕಿಂದ. ನನಗೆ ನ್ಯಾಯ ಕೊಡಿಸ್ಕೊಡ್ಬೇಕು. ನಾನು ಹೋಗಿ ಅದಲ್ಲದೆ ಅಪ್ರೋಚ್ ಮಾಡಿ ಪರ್ಸ್ನಲಿ ರಿಕ್ವೆಸ್ಟ್ ಮಾಡಿದ್ದೀನಿ ಸರ್ ಬಸಂತ್ ಅವ್ರನ್ನ. ಹೌದು ಸರ್, ಸಿಗಬೇಕಲ್ವ ಸರ್? ಇನ್ನೆಷ್ಟು ವರ್ಷ ಕಾಯಲಿ ಸರ್? ಕೇರ್ನಗರ ಸುತ್ತಿದ್ದೀನಿ, ಇಲ್ಲಿಂದ ಬನ್ನಿ ಅನ್ನೋರು ಮನೆ ಹೋದ ತಕ್ಷಣ ಅಂತ ಸ್ಟಿಲ್ ಐ ಹ್ಯಾವ್ ದಟ್ ವಿಡಿಯೋ. ಸ್ವಿಚ್ ಆಫ್ ಮಾಡ್ಕೊಬಿಡೋರು. 2 ಅವರ್ಸು 3 ಅವರ್ಸ್ ನಾನು ರೋಡಲ್ಲಿ ಕಾಯ್ಕೊಂಡು ನಿಂತಿದ್ದೀನಿ ಇದೇ ಬಸಂತ್ ಅವ್ರಿಗೆ. ನನಗೊಂದು ಕ್ಯೂರಿಯಾಸಿಟಿ ಇದೆ, ಆ್ಯಕ್ಚುಲಿ ನೀವು ಏನು ವಿದ್ಯಾಭ್ಯಾಸ ಮಾಡಿದ್ದೀರಿ? ಯಾಕೆ ಸರ್? MA ಮಾಡಿದ್ದೀನಿ ಸರ್. ವಿದ್ಯಾವಂತ ಹೆಣ್ಮಕ್ಳುಗಳಿಗೆ ಈ ಥರ ಹಗಲು ದರೋಡೆ ಮಾಡಿ ಅನ್ಯಾಯ ಮಾಡ್ತಾರೆ ಅಂದರೆ ಮೇಡಮ್, ಜನಸಾಮಾನ್ಯರು ಅವಿದ್ಯಾವಂತರ ಪರಿಸ್ಥಿತಿ ಏನು? ಈ ಬ್ಯಾಂಕಲ್ಲಿ ತುಂಬ ದೊಡ್ಡ ಮಟ್ಟದ ಅವ್ಯವಹಾರ ಆಗಿದೆ ಅಂತ ನಿಮ್ಗೆ ಅನ್ನಿಸ್ತಿದೆ ಇವೆಲ್ಲ ಡಾಕ್ಯುಮೆಂಟ್ ಸಿಕ್ಕಿದ ಮೇಲೆ? 100% ಆಗಿದೆ ಸರ್. ನಂದು ಆದಮೇಲೆ ನನಗೆ ಬೇರೆದೆಲ್ಲ ಬೆಳಕಿಗೆ ಬಂದಿದ್ದು. ನಾನೇನು ಹೇಳ್ತಾ ಇದ್ದೀನಿ, ಇಷ್ಟು ಮಿಕ್ಕಿದ ಅಕೌಂಟ್ಸ್ ಇದೆ ಅಂತ ನಾನು ಕೇಳ್ತಾ ಇದ್ದೀನಿ. ಆಗಿದೆ ಸರ್, ಬರುತ್ತೆ ಸರ್, ಅದು ಬರುತ್ತೆ, ಟೈಮ್ ಬರುತ್ತೆ ಸರ್. ಅದು ಕಾನೂನು ಹೋರಾಟವನ್ನು ಮಾಡ್ತಿದ್ರಿ, ಅದಕ್ಕಿಂತ ಮೊದಲಿಗೆ ಮಾಧ್ಯಮಗಳ ಮುಖಾಂತರನೇ ಬರ್ತಿದ್ರಿ. ಅಂದರೆ ನೀವು ಮಾಧ್ಯಮದ ಮುಖಾಂತರ ಬರ್ತಾ ಇರತಕ್ಕಂಥದ್ದು ಆ ಬ್ಯಾಂಕಿನ ಹೆಸರಿಗೆ ಡ್ಯಾಮೇಜ್ ಮಾಡಬೇಕು ಅಂತನಾ, ಅಥವಾ ಜನಗಳಿಗೆ ಅವೇರ್ನೆಸ್ ಆಗಬೇಕು ಅಂತ? ಸರ್, ಆ ಥರ ಮಾಡಬೇಕು ಅಂದರೆ ಬೇರೆಯವರೆಲ್ಲ ಮುಂಚೆ ಮಾಡ್ತಾರೆ, ಫಸ್ಟ್ ಮಾಧ್ಯಮಕ್ಕೆ ಕೊಟ್ಟೋಗ್ಬಿಡ್ತಿದ್ರು. ನಾನು ಮಾಧ್ಯಮದೆಲ್ಲೂ ನಾವು ಅಪ್ರೋಚ್ ಮಾಡಲೇ ಇಲ್ಲ. ನಾವು ಕಾನೂನು ರೀತಿ ನ್ಯಾಯಯುತವಾದ ಹೋರಾಟ ಮಾಡ್ತಾ ಇದ್ದೀವಿ ಸರ್. ನಾವು ಯಾರು ಒಬ್ಬರನ್ನ ಅಪ್ರೋಚ್ ಮಾಡಿಲ್ಲ. ಮುಂಚೆಲ್ಲ ನಾನು ಸ್ಟೇಷನ್ಗೆ ಓಡಾಡ್ಬೇಕಾದ್ರೆ ನನಗೂ ಅಲ್ಲೂ ಜನ ಸಿಕ್ಕಿದ್ದಾರೆ ಮೀಡಿಯಾದವರು. ಮೇಡಮ್ ಏನಿದು ಅಂತ ಹೇಳಿದ್ದಾರೆ. ಏನಿಲ್ಲ, ನಾನು ಮತ್ತೆ ಮಾತಾಡ್ತೀನಿ ಅಂತ ಬಂದಿದ್ದೀನಿ ಹೊರತು ನಾನು ಯಾರ ಮೇಲೆ ಪರ್ಸ್ನಲ್ ಕ್ರೆಡಿಟ್ ನನಗೆ ಯಾವುದೂ ಇಲ್ಲ. ಅವ್ರಿಗೆ ಏನಿದೆಯಲ್ಲೋ ನಮ್ಗೆ ಗೊತ್ತಿಲ್ಲ. ಆಸ್ತಿ ಹೊಡ್ಕೋಬೇಕು ಅಂತಿದೆ. ನನ್ನ ಆಸ್ತಿ ಪಡ್ಕೊಳ್ಬೇಕು, ಮತ್ತು ನನ್ನ ದುಡ್ಡು ಏನು ಅವ್ರು ಯೂಸ್ ಮಾಡಿದ್ದಾರೆ ಅದು ನನ್ನ ಕೈಗೆ ಬೇಡ, ನನ್ನ ಅಕೌಂಟ್ ಮೈನಸ್ ಮಾಡಿಬಿಡಲಿ ಅವರು, ಅಷ್ಟೇ ನಾನು ಕೇಳ್ತೀನಿ. ಅಸಲು ಬಡ್ಡಿ ಸಮೇತ ಏನಾಕಿ ವಾಪಸ್ ಬರಬೇಕು ಸರ್, ಕೊಡಬೇಕು ಅವ್ರು ನನಗೆ. ಇಲ್ಲ, ನಿಮ್ಮ ಲೋನ್ ಅಮೌಂಟ್ ಏನಿತ್ತು ಅದು ನಿಮ್ಮ ಅಕೌಂಟಿಗೆ ಹೋಗಬೇಕು. ನಿಮ್ಮ ಪ್ರಾಪರ್ಟಿನ ಹೇಗೆ ಅವ್ರು ಹರಾಜು ಹಾಕಿದ್ರೆ ಆ ಪ್ರಾಪರ್ಟಿ ನಿಮ್ಗೆ ವಾಪಸ್ ಬರಬೇಕು ಅಂತನಾ? ನನಗೇನು ಅನ್ಯಾಯ ಆಗಿದೆ ಬ್ಯಾಂಕಿಂದ ಅದಷ್ಟು ನ್ಯಾಯವಾಗಿ ನನಗೆ ಪೈಸಾ ಟು ಪೈಸಾ ನನಗೆ ವಾಪಸ್ ಬರಬೇಕು ಸರ್. ಆ ಥರ ನಮಗೆ ಇವ್ರನ್ನ ಸುಮ್ಮನೆ ಹೋಗಿ ಮೀಡಿಯಾ ಮುಂದೆ ನಾವು ಹೀರೋ ಆಗಿ ಅವ್ರನ್ನ ವಿಲ ಆ ಥರ ನಂಗೆ ಅದು ಯಾವುದೂ ಇಲ್ಲ. ಹಂಗಿದ್ದೀರ ನಾನು ನಾವು ಕಾನೂನು ರೀತಿ ಹೋರಾಟ ಮಾಡ್ತೇನೆ ಇಲ್ಲ. ಬೇರೆಯವರೆಲ್ಲ ಫಸ್ಟ್ ಏನು ಮಾಡ್ತಾರೆ ಸರ್, ಆ ಕೆಲಸ ಮಾಡ್ತಿದ್ದೆ. ಈಗಲೂ ಅಷ್ಟೇ ಇದು ಅವೇರ್ನೆಸ್ಸು. ಜನಗಳಿಗೆ ಅನ್ಯಾಯ ಆಗಿದ್ರೆ ಬರಲಿ, ಅವರೇ ನನ್ನನ್ನು ಅಪ್ರೋಚ್ ಮಾಡೋದು ಬೇಡ. ನವನಗರ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿಂದ ಯಾರಿಗೆ ತೊಂದರೆ ಆಗಿದೆ, ನೋವಾಗಿದೆ, ಆಸ್ತಿ ಕಳೆದೋಗಿದೆಯಾ, ಅವ್ರು ಬನ್ನಿ, ನಿಮ್ಮ ಅಕೌಂಟ್ ಚೆಕ್ ಮಾಡ್ಕೊಳ್ಳಿ, ಫಸ್ಟ್ ಸ್ಟೇಟ್ಮೆಂಟ್ ಇಸ್ಕೊಳ್ಳಿ. ನಾನು ಮಾಡಿದ್ದು ಅದೇ ತಪ್ಪು. ನಾವು ಸ್ಟೇಟ್ಮೆಂಟ್ ಯಾವತ್ತೂ ಇಸ್ಕೊಂಡಿರಲಿಲ್ಲ, ಮೆಸೇಜ್ ಬರ್ತಿರಲಿಲ್ಲ. ಹೋಗಿ ಕೇಳಿವೆ ಬರುತ್ತೆ ಅಂತಿರಲಿಲ್ಲ, ಪರ್ಪಸ್ಲಿ ಮಾಡಿದರು. ಈಗ ಮತ್ತೆ ದುಡ್ಡು ಕಟ್ಟಿದ್ದೀವಿ. ಮೊದಲನೇ ಸರಿ ದುಡ್ಡು ಕಟ್ಟಿದ್ದು 50 ಲಕ್ಷದ ಮೆಸೇಜ್ ಬಂತು, 30 ಲಕ್ಷದ ಮೆಸೇಜ್ ಬಂತು, ಇನ್ನು 20 ಲಕ್ಷದ ಮೆಸೇಜ್ ಮತ್ತೆ ಸ್ಟಾಪ್ ಮಾಡಿದ್ದಾರೆ. ನನಗೆ ಮೆಸೇಜ್ ಯಾವುದು ಬರ್ತಾ ಇಲ್ಲ. ಅದನ್ನು ಈಗಿರೋ ಪ್ರಮೋದ್ ಅಂತ ಮ್ಯಾನೇಜರು ಆ ಮನುಷ್ಯನಿಗೂ ಮಾಡಿ ಕೇಳಿ ಮತ್ತೆ ಮೇಲ್ ಹಾಕಿದ್ದೀವಿ, ರೆಸ್ಪಾಂಡ್ ಮಾಡಿಲ್ಲ, ಮೆಸೇಜ್ ಬರ್ತಿಲ್ಲ. ಏನು ಅನ್ಯಾಯ ಆಗಿದೆ ದಯವಿಟ್ಟು ನ್ಯಾಯ ದೊರಕಿಸ್ಕೊಡಿ ಸರ್, ಅಷ್ಟು ಕೇಳ್ತೀನಿ. ಥ್ಯಾಂಕ್ ಯು ಸರ್. ನವನಗರ ಅರ್ಬನ್ ಬ್ಯಾಂಕ್ ಏನಿದೆ ಹುಟ್ಕಳ್ಳಿ ಬ್ರಾಂಚ್, ಇದರಲ್ಲೇ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಒಂದು ಹೆಣ್ಣು ಮಗಳು ಧ್ವನಿಯನ್ನು ಎತ್ತಿದರೆ, ಕಾನೂನು ಹೋರಾಟವನ್ನು ಮಾಡಿದರೆ. ಸೊ ವಿಚಾರವಾಗಿ ಮಾತಾಡಲಿಕ್ಕೆ ವಕೀಲರಾದಂತಹ ಕಾನೂನು ಹೋರಾಟವನ್ನು ಮಾಡ್ತಿರ್ತಕ್ಕಂಥ ಲಕ್ಷ್ಮೀ ಸಾಗರ್ ಅವರು ನಮ್ಮೊಟ್ಟಿಗಿದ್ರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಇಷ್ಟೊಂದು ಸುದೀರ್ಘವಾಗಿ ನಾನು ಸಂದರ್ಶನ ಮಾಡಿದಾಗ ಹೇಳ್ತಾ ಇದ್ದೆ, ಇಲ್ಲಿವರೆಗೂ ಕೂಡ ಟ್ರಸ್ಟ್ ಇತ್ತು. ನವನಗರ ಕೋಆಪರೇಟಿವ್ ಬ್ಯಾಂಕ್ ಅಂದರೆ
ಮಾಜಿ ಸಚಿವರು ನಂಜಪ್ಪ ಅವ್ರ ಮಗ ಬಸಂತರವರು ಒಳ್ಳೆ ವ್ಯಕ್ತಿತ್ವ ಇರ್ತಕ್ಕಂಥ ಮನುಷ್ಯ. ಸೊ ಇವ್ರು ಇರ್ತಕ್ಕಂಥ ಬ್ಯಾಂಕ್ನಲ್ಲಿ ನಾವು ಹಣವನ್ನು ಹೂಡಿಕೆ ಮಾಡ್ಬೋದು, ವ್ಯವಹಾರವನ್ನು ಮಾಡ್ಬೋದು ಅನ್ನೋ ಒಂದು ಟ್ರಸ್ಟ್, ಒಂದು ನಂಬಿಕೆ ಕಾರಣಕ್ಕೆ ನವನಗರ ಕೋಆಪರೇಟಿವ್ ಅರ್ಬನ್ ಬ್ಯಾಂಕ್ ಎಲ್ಲಿಗಟ್ಟ ಬೆಳೆದಿದೆ. ಸೊ ಈಗ ಈ FIR ಈ ವೃತ್ತಾಂತವನ್ನು ನೋಡಿದಾಗ ನನಗೂ ಕೂಡ ಬೇಸರ ಆಗ್ತಿದೆ. ಕೋಆಪರೇಟಿವ್ ಸೆಕ್ಟರ್, ಕೋಆಪರೇಟಿವ್ ಅನ್ನೋ ಒಂದು ಪದದಲ್ಲೇ ಕೋಟ್ಯಾಂತರ ವ್ಯವಹಾರ ನಡೆಯುತ್ತಾ ಅಂತ ಮಾಡ್ಕೊಂಡು ಬರ್ತಾ ಇದ್ದಾರಲ್ಲ, ನೋಡ್ತಾ ಇದ್ದೀರಾ ನೀವು, ಮಾಡ್ಕೊಂಡು ಬರ್ತಾ ಇದ್ದಾರೆ ವ್ಯವಹಾರಗಳನ್ನ. ಸೊ ನನಗೆ ಪರ್ಸ್ನಲಾಗಿ ಬಸವಂತರ ಯಾರು ಅಂತ ಗೊತ್ತಿಲ್ಲ, ಸುರೇಶ್ ಯಾರು ಅಂತ ನನಗೆ ಗೊತ್ತಿಲ್ಲ. ಇದೆಲ್ಲ ಕೇಸ್ಗೆ ಹೋದಂಥ ಸಂದರ್ಭದಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ತೆಗ್ದಾಗಲೇ ಗೊತ್ತಾಗಿದ್ದು ಬ್ಯಾಂಕಲ್ಲಿ ಈ ಥರ ಮಾಡ್ತಾರೆ. ಅವ್ರದ್ದು ಸ್ಟೇಟ್ಮೆಂಟ್ ಕೊಡೋದಕ್ಕೆ ಅವರಿಗೆ 3 ವರ್ಷ ಆಟಾಡ್ಸಿದ್ದಾರೆ. 3 ವರ್ಷ ಆಟಾಡ್ಸಿದ್ದಾರೆ ಅವ್ರಿಗೆ. ಹೋಗಿ ಸ್ಟೇಟ್ಮೆಂಟ್ ಕೇಳಿದಾಗ ಕೊಡ್ತಿರ್ಲಿಲ್ಲ. ನಾನು ಹೋಗಿ ಸ್ಟೇಟ್ಮೆಂಟ್ ಕೇಳಿದೆ, ಯಾಕೆ ಸರ್ ಥರ ಮಾಡ್ತಿದ್ದೀರಾ, ಎಲ್ಲ ನೋಟಿಸನ್ನು ಕಳಿಸ್ಬೇಕಂತ ಕೇಳಿದಾಗ, ಈ ಬ್ಯಾಂಕ್ ಯಾರ್ದು ಗೊತ್ತಾ ನಿಮಗೆ ಅಂತ ಕೇಳ್ತಾರೆ ಮ್ಯಾನೇಜರ್. ಹೌದು ಸರ್ ಬ್ಯಾಂಕ್ ಯಾರ್ದು, ಹೌದು ನನಗೆ ಕೇಳಿದ್ರು ಪ್ರೆಸೆಂಟ್ ಮ್ಯಾನೇಜರ್ ಕೇಳಿದ್ರು, ಬ್ಯಾಂಕ್ ಯಾರ್ದು ಗೊತ್ತಾ ಸರ್ ಅಂದರು. ನಂಜಪ್ಪ ಅವ್ರ ಬ್ಯಾಂಕು. ಸೊ ಪಬ್ಲಿಕ್ ಸೆಕ್ಟರ್ ತಾನೇ ಅದು. ಯಾರು ಬ್ಯಾಂಕ್ ಅಂತ ನನಗೆ ಸ್ಟೇಟ್ಮೆಂಟನ್ನೇ ಕೇಳ್ತಿದ್ದಾರೆ ಅವರು. ನಿಮ್ಮ ಬ್ಯಾಂಕ್ ಅಮೌಂಟು ಆಸ್ತಿ ಬರ್ಕೊಂಡಿದ್ದಂಗೆ ಕೇಳ್ತಾ ಇಲ್ಲ, ಸ್ಟೇಟ್ಮೆಂಟ್ ಕೊಡಿ ಅವರಿಗೆ. ಇಲ್ಲ ಸರ್ ನಮಗೆ ಡೈರೆಕ್ಟಾಗಿ ಇನ್ಸ್ಟ್ರಕ್ಷನ್ ಬಂದಿದೆ, ಕೊಡೋಂಗಿಲ್ಲ ನಿಮ್ಮ ಸ್ಟೇಟ್ಮೆಂಟು ಅಂತ. ಯಾರು ಕೊಟ್ಟಿದ್ದಾರೆ? ಜನರಲ್ ಮ್ಯಾನೇಜರ್ ಹೇಳಿದ್ದಾರೆ. ಜನರಲ್ ಮ್ಯಾನೇಜರ್ ಇಲ್ಲ, ಅವ್ರಿಗೆ ಅವರೇ RBI, ಅವರೇ ಜನರಲ್ ಮ್ಯಾನೇಜರ್, ಅವರೇ ಜಡ್ಜ್ ಅವರಿಗೆಲ್ಲ. ಬ್ಯಾಂಕ್ ಮ್ಯಾನೇಜರ್ಗೆ ಜನರಲ್ ಮ್ಯಾನೇಜರೇ ಇಲ್ಲ. ಅಲ್ಲ ಸರ್, ಈ ನೆಲದ ಕಾನೂನಿಗಿಂತ ಮ್ಯಾನೇಜರ್ ದೊಡ್ಡ ವ್ಯಕ್ತಿನ ಅಂತ ಒಬ್ಬ ವಕೀಲರು ಹೋಗಿ ಈ ಥರದಾಗಿದೆ, ನನ್ನ ಕ್ಲೈಂಟ್ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳಿದ್ರೆ ಆ ಮಟ್ಟದ ದುರಂಕಾರದ ಮಾತಾಡ್ತಾನೆ ಅಂದರೆ, ಇನ್ನು ಕಾಮನ್ ಪೀಪಲ್, ಬಡವರು, ಬಗ್ಗರು, ಸಾಲ ತೊಗೊಂಡಿರೋದು ಯಾವ ಲೆವೆಲ್ಗೆ ಇವರು ಭ್ರಷ್ಟಾಚಾರ ಮಾಡಿರ್ಬೋದು ಅಂತ. ಆ ಭ್ರಷ್ಟಾಚಾರ ಮಾಡಿರೋ ಹಣದಲ್ಲೇ ಅವ್ರು ದುರಂಕಾರ ಬಂದಿದೆ ಅವರಿಗೆಲ್ಲ. ಬಸವಂತದ್ದು ಆಸ್ತಿ ಎಷ್ಟಿದೆ ನನಗೆ ಗೊತ್ತಿಲ್ಲ. ಸುರೇಶ್ ಆಸ್ತಿ ಹೇಳ್ತೀನಿ ನಾನು, 10-15 ಕೋಟಿ ಮಾಡಿದ್ದಾನೆ ಅಂತ ನ್ಯೂಸ್ ಇದೆ. ಸುರೇಶ್ ಅವರು 10-15 ಕೋಟಿ ಆಸ್ತಿ ಮಾಡಿದ್ದಾರೆ ಮೈಸೂರಲ್ಲಿ. ಜನರಲ್ ಮ್ಯಾನೇಜರ್ ಸುರೇಶ್, ನವನಗರ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಸುರೇಶ್ ಜನರಲ್ ಮ್ಯಾನೇಜರ್ ಅಂತ ಇವಾಗ ಏನು ಓಡಾಡ್ತಿದ್ದಾನೆ, ಇವಾಗೇನೋ ಒಂದು CEO ಆಗ್ತೀನಿ ಅಂತ ಕೂತಿದ್ದಾನೆ, ಇವಾಗೇನೋ ನೀವು ಮ್ಯಾನೇಜಿಂಗ್ ಡೈರೆಕ್ಟರ್ ಅನ್ಸ್ಕೋತಾ ಇದ್ದಾನೆ. ಆ ವ್ಯಕ್ತಿಗೆ 63 ವರ್ಷ. 63 ವರ್ಷ ಅದು ಕೂಡ ಇನ್ನೂ ಬ್ಯಾಂಕಲ್ಲಿ ಅವನು ಪೊಸಿಷನ್ ನೋಡಿ ಚೆಕ್ ಮಾಡಬೇಕೀಗ. 60 ವರ್ಷಕ್ಕೆ ರಿಟೈರ್ಡ್ ಆಗಬೇಕಾಗಿತ್ತು. 58 68 ಆಗಬೇಕಾಗಿತ್ತು. ಯಾವ ಆಧಾರದ ಮೇಲೆ, ಯಾವ ಅಧಿಕಾರದ ಮೇಲೆ, ಯಾವ ಪರ್ಮಿಷನ್ ಲೆಟ್ರ್ ಮೇಲೆ ಅವ್ನು ಇನ್ನೂ ಅದೇ ಬ್ಯಾಂಕಲ್ಲಿ ಅದೇ ಪೊಸಿಷನ್ ಇದೆ ಕೂತೇನು ಗೊತ್ತಿಲ್ಲ. ಅದೆಲ್ಲ ತೆಗಿಬೇಕು ಇವಾಗ, ಎಲ್ಲ ಬರುತ್ತೆ. ಇವತ್ತು ನಮಗೆ ಸಿಕ್ಕಿರೋ ದಾಖಲಾತಿಗಳು ಕೇವಲ ಸುನೀತಾಗೆ ಸಂಬಂಧಪಟ್ಟಿದ್ದು ಮಾತ್ರ. ಸುನೀತಾ ಅವ್ರ ಕೇಸ್ ಏನು? ಆ್ಯಕ್ಚುಲಿ ನಾನು ಆ ಮೇಡಮ್ನ ಮಾತಾಡಿಸಿದಾಗ ಹೇಳ್ತಾಯಿದ್ರು, ನನಗೆ ಅನ್ನಿಸಿದೆ ತುಂಬ ವಿದ್ಯಾವಂತೆ, ಒಳ್ಳೆ ಮುಗ್ಧ ಮನಸ್ಸಿರೋರು. ಅವರಾಯಿತು, ಅವರ ಆಸ್ತಿಯನ್ನು ಪಡೆದು ಮಾಡಿದರೆ ಅವರ ಸಂಪಾದನೆ, ಖಾಸಗಿ ಆಸ್ತಿಯನ್ನು ಅಡಮಾನ ಇಟ್ಟು ಲೋನ್ ತೊಗೊಳ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಈ ಗ್ರಾಹಕರು ತುಂಬ ಅಮಾಯಕರು, ಮುಗಿದ್ರು ಅಂತ ಗೊತ್ತಾಗ್ಬಿಟ್ರೆ ಈ ಥರದ ವ್ಯಕ್ತಿಗಳು ಯಾವ ರೀತಿ ಹಳ್ಳ ಹಿಡಿಸ್ತಾರೆ, ಯಾವ ರೀತಿ ಅವ್ರ ಪ್ರಾಪರ್ಟಿ, ಅವ್ರದ್ದೆಲ್ಲೋ ಒಂದು ದುಡ್ಡು, ಆ ಹಣ ಬೇರೆ ಅಕೌಂಟ್ ಮುಖಾಂತರ ಮತ್ತೆ ಬಸಂತು ಮತ್ತು ಮ್ಯಾನೇಜರ್ ಅಕೌಂಟ್ಗೆ ಹೋಗುತ್ತೆ, ಮತ್ತು ಸೋ ಕಾಲ್ಡ್ ವ್ಯಕ್ತಿಗಳ ಹೆಸರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಅದೇ ಹರಾಜಾಗಿರ್ತಕ್ಕಂಥ ಪ್ರಾಪರ್ಟಿನ ಇವೆರಡು ವ್ಯಕ್ತಿಗಳು ಬೇನೆಮಯ ಆಸ್ತಿಯಾಗಿ ಬರ್ಸ್ಕೊಳ್ತಾರೆ. ಸರ್ ಖಂಡಿತವಾಗ್ಲೂ ಅದೇ ಕೆಲಸ ಮಾಡಿದ್ದಾರೆ ಅವರು. ಬ್ಯಾಂಕಿಂದ ಅವ್ರಿಗೆ ತಲೆ ಇರಬೇಕಾಗಿತ್ತು. ಅಟ್ಲೀಸ್ಟ್ ಸ್ಟೇಟ್ ಮೇಲೆ ಎಂಟ್ರಿ ಬರುತ್ತೆ ಅನ್ನೋ ಕಾಮನ್ ಸೆನ್ಸ್ ಇಲ್ಲದೆ ಈ ಥರ ಕೆಲಸಗಳನ್ನ ಮಾಡ್ತಾರೆ ಅಂತಂದರೆ ಅವರು ಯಾರು ಹೇಳೋರಿಲ್ಲ ಕೇಳೋರು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಆ ಎಮ್ಮೆ ಓದಿದ್ರು ಕೂಡ ಇಷ್ಟೊಂದೆಲ್ಲ ಸ್ಟ್ರಗಲ್ ಮಾಡಿದ್ದಾರೆ ಅಂತಂದರೆ ಎಮ್ಮನ ಮುಗ್ಧತೆನ ನಾವು ನೋಡಲೇಬೇಕಾಗತ್ತೆ. ಸೊ ಅವ್ರಿಗೆಲ್ಲ ಬ್ಲ್ಯಾಕ್ ಮೇಲ್, ಈ ಪ್ರಾಪರ್ಟಿ ಪ್ರಾಬ್ಲಮ್ ಆದರೆ ಆ ಪ್ರಾಪರ್ಟಿ ತೊಂದರೆ ಆಗುತ್ತೆ, ಅದನ್ನು ಹರಾಜು ಹಾಕ್ಬಿಡ್ತಾರೆ. ನಾವು ಬೈಕ್ ಅವರು ಸುಮ್ಮನೆ ತಳ್ಕೊಂಡು ಬರ್ತಾನೆ ಇದ್ರು. ಅದನ್ನೆಲ್ಲ ಮೀರಿ ಯಾವಾಗ ಇವ್ರ ಪ್ರಾಪರ್ಟಿನ ಹರಾಜಿಗೆ ಹೋಗಲೇಬೇಕಾದ ಪರಿಸ್ಥಿತಿ ಬಂತು, 6.5 ಕೋಟಿಗೆ ಇವರು ಹರಾಜು ಕೊಡಬೇಕು ನಮಗೆ ಅಂತ ಬ್ಯಾಂಕವ್ರು ಇವರಿಗೆ ನೋಟಿಸ್ ಕೊಟ್ಟರು. ಆವಾಗಲೇ ಗೊತ್ತಾಗಿದ್ದು ಇಷ್ಟೊಂದು ದೊಡ್ಡ ಹಗರಣ ಆಗಿದೆ ಅಂತ. ತೊಗೊಂಡದ್ದು 1.5 ಕೋಟಿ 2 ಕೋಟಿ ಲೋನಿಗೆ 6.5 ಕೋಟಿಲಿಂದ ಕಟ್ಟೋದು ನಾವು 4 ವರ್ಷಕ್ಕೆ. 1 ಕೋಟಿಗೆ 4 ವರ್ಷಕ್ಕೆ ಅಂದರೆ 5 ಕೋಟಿ ಇಂಟ್ರೆಸ್ಟಾ? ಹೇಗೆ ಮ್ಯಾಜಿಕ್ ಅಂತ ಅವ್ರ ಲೆಕ್ಕಾಚಾರಗಳು ಅವ್ರಿಗೆ ಅರ್ಥ ಆಗ್ತಿಲ್ಲ, ನಮಗಂತೂ ಅರ್ಥ ಆಗಿಲ್ಲ. ಅವ್ರ ಲೆಕ್ಕಾಚಾರ ಅವಳೇ ಬಂದು ಲೆಕ್ಕ ಕೊಡಬೇಕು ನಮಗೆ. ಅವರು ವಕೀಲರಿದ್ದೀರಾ, ಕಾನೂನು ಬಗ್ಗೆ ತಿಳ್ಕೊಂಡಿದ್ದೀರಾ. ಕಾನೂನು, ಈ ದೇಶದ ಕಾನೂನು ಹೇಳುತ್ತೆ ಅಂದರೆ ಯಾವುದೇ ಕೋಆಪರೇಟಿವ್ ಸೆಕ್ಟರ್ ಆಗಲಿ, ಒಂದು ಅಕೌಂಟ್ ಆಗಲಿ, ಅಕೌಂಟ್ ದುಡ್ಡು ಟ್ರಾನ್ಸ್ಫರ್ ಆಗೋದೇ ಇದ್ದರೆ ಎಲ್ಲವೂ ಕೂಡ RBI ರೂಲ್ಸ್ನ ಅಡಿನಲ್ಲೇ ನಡಿಬೇಕು. ಎವರಿ ಎಕನಾಮಿಕಲ್ ಇಯರ್ ಆಡಿಟ್ ಆಗಬೇಕು. ಮತ್ತು ಇದೆಲ್ಲ ಹೆಂಗೆ ಮ್ಯಾಜಿಕ್ಕು ಸರ್? ಅದಕ್ಕೆ ನೀವು ಆ ಬ್ಯಾಂಕಿನ ಅಧಿಕಾರಿಗಳನ್ನ ಉತ್ತರ ಕೇಳಬೇಕು. ನೀವು ಯಾವ ಥರ ನೀವು ಮಾಡಿಫೈ ಮಾಡಿದ್ದೀರಾ ಸ್ಟೇಟ್ಮೆಂಟ್ಗಳನ್ನ ಅಂತ. RBIಗೆ ಯಾವ ಲೆಕ್ಕ ಕೊಟ್ಟಿದ್ದೀರಾ, ಜನಗಳಿಗೇನು ಲೆಕ್ಕ ಕೊಟ್ಟಿದ್ದೀರಾ, 800 ಕೋಟಿ ಟ್ರಾನ್ಸಾಕ್ಷನ್ ಯಾವ ಥರ ಮಾಡಿದ್ದೀರಾ ನೀವು 25-30 ವರ್ಷಕ್ಕೆ ಅಂತ. ನೀವು ನಾನು ಅದನ್ನು ಫೋಟೋ ತೋರಿಸ್ತೀನಿ ನಿಮಗೆ. ಅದು ಬ್ಲ್ಯಾಕ್ ಕೋಟಿ ವೈಟಾ ಬ್ಲ್ಯಾಕಾ ಮ್ಯಾಜಿಕಾ ಅದನ್ನು ಚೆಕ್ ಮಾಡಬೇಕಾಗತ್ತೆ. ಇವಾಗೆಲ್ಲ ನೆಕ್ಸ್ಟ್ RBIಗೆ ಲೆಟ್ರ್ ಬರಿತಾ ಇದ್ದೀವಿ. ಖಂಡಿತವಾಗಿ ನಾವೇ ಬರಿತಾ ಇದ್ದೀವಿ. RBI ಕೊಡ್ತಾ ಇದ್ದೀವಿ, ಒಂಬಡ್ಸ್ಮನ್ ಕೊಡ್ತಾ ಇದ್ದೀವಿ, ಸಹಕಾರ ಸಂಘಗಳ ಲೆಟ್ರ್ ಬರಿತಾ ಇದ್ದೀವಿ, ಅದು ಡೈರೆಕ್ಟರ್ ಅಧ್ಯಕ್ಷಗಳೆಲ್ಲ ಕೊಡ್ತೀವಿ. ಇದನ್ನು ಅಧ್ಯಕ್ಷ ಇವಾಗ ಏನು ಬಾಡಿ ಇದ್ದಾರೆ, ಅವ್ರ ಜನರಲ್ ಬಾಡಿ ಏನಿದೆ, ಅವ್ರಿಗೆಲ್ಲ ಇದ್ರದ್ದು ಬಗ್ಗೆ ಗಮನ ತೊಗೊಂಬರ್ತೀವಿ. ಇದು ಎಷ್ಟು ದಿನ ತಲುಪಿದೆ ನಮಗೆ ಗೊತ್ತಿಲ್ಲ. ಇನ್ನು ಮುಂದೆ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ಪ್ರತಿಯೊಬ್ಬರು ಅವ್ರ ಖಾತೆಯಲ್ಲಿರುವಂತಹ ಟ್ರಾನ್ಸಾಕ್ಷನ್ ಚೆಕ್ ಮಾಡ್ಕೊಳ್ಳೇಬೇಕು. ಒಂದು ಸರಿ ಪರ್ಟಿಕ್ಯುಲರ್ ಡಿಸ್ಕಸ್ ಅನ್ನೋದಕ್ಕಿಂತ ಎಲ್ಲ ಬ್ಯಾಂಕಲ್ಲಿ ನಡೀತಾ ಇದೆ ಇವಾಗ. ಅದು ನವನಗರದ ಆಚೆ ಬಂದಿದೆ ಅಷ್ಟೇ. ಆಚೆ ಬರದೆ ತುಂಬ ಬ್ಯಾಂಕ್ಗಳಲ್ಲಿ ವಿಷಯ ಬರ್ತಾನೆ ಇದೆ. ಅಲ್ಲ ಆ ಥರ ಈ ಥರ ಅದೇ ಬರ್ತಾನೆ ಇದೆ. ಸ್ಟೇಟ್ಮೆಂಟ್ನ ಪ್ರತಿಯೊಬ್ಬರು ಚೆಕ್ ಮಾಡ್ಕೊಳ್ಳೇಬೇಕು. ₹1 ಕಟ್ಟೋದು ಕೂಡ ಕೇಳಬೇಕು, ಯಾಕೆ ₹1 ಕಟ್ ಮಾಡಿದ್ದೀರಾ ಅಂತ. ₹1 ಕಟ್ಟಾಗಿದೆ ನನ್ನ ಮಾಹಿತಿ ಬಂದರೆ ನಾನು ಕೇಳ್ತೀನಿ. ಮೇಡಮ್ ಅದನ್ನೇ ಹೇಳ್ತಿದ್ರು, ಪಾಸ್ಟ್ 3 ಇಯರ್ ನನ್ನ ಅಕೌಂಟಲ್ಲಿ ಎಷ್ಟು ದುಡ್ಡು ಟ್ರಾನ್ಸ್ಫರ್ ಆಯಿತು ಅನ್ನೋ ಬಗ್ಗೆ ನಂಗೆ ಒಂದು ಮೇಲ್ ಇಲ್ಲ, ಒಂದು ಮೆಸೇಜು ಬಂದಿಲ್ಲ. ಲಾಸ್ಟ್ ನೋಟಿಸ್ ಬಂದಾಗ ನನಗೆ ಅರ್ಥ ಆಯ್ತಿದೆ ಅಂತ. ಅಂದರೆ ಎಲ್ಲೋ ಒಂದು ಕಡೆ ಇದು ಒಂಥರದ ಕ್ರೈಮ್ ಅಲ್ವಾ? ಗ್ರಾಹಕನ ಹಣವನ್ನು ಒಂದು ಖಾತೆಯಿಂದ ಬೇರೆ ಖಾತೆಗೆ ಅಥವಾ ಲೋನ್ ಅಮೌಂಟಾಗಿ ನೀವು ಡಿಡಕ್ಷನ್ ಮಾಡ್ಕೊಳ್ಳೋದಾದರೆ ಇನ್ಫಾರ್ಮ್ ಮಾಡಬೇಕಲ್ವ ಸರ್?
ಗ್ರಾಹಕರಿಗೆ ಇನ್ಫಾರ್ಮ್ ಮಾಡಬೇಕಲ್ವ, ಇಷ್ಟೊಂದು ಟೆಕ್ನಾಲಜಿ ಬೆಳೆದಿದೆ, ಥ್ರೂ ಲೆಟರ್ ಆರ್ ಮೇಲ್ ಆರ್ ಮೆಸೇಜ್. ಫೇರ್ಫುಲ್ಲಾಗಿ ಅವ್ರು ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಗ್ರಾಹಕ ಇನ್ಫಾರ್ಮ್ ಮಾಡ್ಬೋದಾಗಿತ್ತು. ಅವ್ರು ಮೋಸ ಮಾಡೋ ಉದ್ದೇಶದಿಂದ ಮಾಡಿದರೆ ಅವ್ರು ನಿಮಗೆ ಮೋಸ ಮಾಡ್ತೀವಿ ಮೇಡಮ್ ಅಂತ ಹೇಳ್ಬಿಟ್ಟು ಮಾಡೋಕ್ಕಾಗತ್ತಾ? ಸೊ ಮೋಸ ಮಾಡೋ ಉದ್ದೇಶದಿಂದನೇ ಅಮೌಂಟ್ ತೊಗೊಂಡಿದ್ದಾರೆ, ಅಮೌಂಟ್ನ ಬೇರೆ ಅಕೌಂಟ್ಗೆ ಹಾಕಿದ್ದಾರೆ, ಆ ಅಮೌಂಟ್ ಮತ್ತೆ ವಾಪಸ್ ಬ್ಯಾಂಕಿಗೆ ಬಂದಿದೆ, ಆಚೆ ಎಲ್ಲೂ ಹೋಗಿಲ್ಲ ಬ್ಯಾಂಕ್. ಅದು ಬ್ಯಾಂಕಿಗೆ ಬಂದಿದೆ, ಬ್ಯಾಂಕ್ನಲ್ಲಿ ಯಾರ ಅಕೌಂಟಿಗೆ ಬಂದಿದೆ ಅಂತ ಹೆಸರು ಹೇಳ್ತಾ ಇದ್ರು ಅವರು, ಒಂದಷ್ಟು ಲೇಡೀಸ್ ಹೆಸರುಗಳೆಲ್ಲ ಹೇಳ್ತಾ ಇದ್ರು. ಆ ವ್ಯಕ್ತಿಗಳು ಅಕೌಂಟು, ಅಧ್ಯಕ್ಷರು, ಮ್ಯಾನೇಜರು ಇವರೆಲ್ಲರೂ ಕೂಡ ಒಂಥರ ಚೈನ್ ಲಿಂಕ್ ಥರ ಇದೆ ಅಂತ. ಸೊ ಅವರೆಲ್ಲ ಟೀಮ್ ಮಾಡ್ಕೊಂಡೇ ಫ್ರಾಡ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ನನಗೆ. ಫೇಕ್ ಡಾಕ್ಯುಮೆಂಟ್ಸ್ನೆಲ್ಲ ಇಟ್ಕೊಳ್ಳೋದು, ಬಡವನಾದ ಲೋನ್ ಕೊಡೋದು, ಅವ್ನು ಡಾಕ್ಯುಮೆಂಟ್ಸ್ ಲೋನ್ ಕಟ್ಟಿಲ್ಲ ಅಂತ ಅಂದಾಗ ಇನ್ನೊಬ್ಬರ ಅಕೌಂಟಿಂದ ಆ ಲೋನ ಕ್ಲಿಯರ್ ಮಾಡ್ಕೊಳ್ಳೋದು. ಸೊ ಮತ್ತೆ ಇನ್ನೊಬ್ಬನ ಯಾರನ್ನಾರು ಬಕ ಹಿಡಿಯೋದು, ಅವನ ಅಡಮನ ಇಟ್ಕೊಳ್ಳೋದು, ಆ ಅಮೌಂಟ್ನ ತೊಗೊಬಂದು ಮತ್ತೆ ಇವರ ಅಮೌಂಟ್ನ ಲೋನ್ ಕ್ಲಿಯರ್ ಮಾಡೋದು, ಒಳಗಡೆ ಟ್ರಾನ್ಸಾಕ್ಷನ್ ನಡೀತಾನೇ ಇದೆ. ಅದು ಎಷ್ಟು ಮಟ್ಟಿಗೆ ನಡೀತಾ ಇದೆ ಅಂತಂದರೆ ತುಂಬ ಡೆಪ್ತಾಗಿ ಹೋದರೆ ಅಗದಷ್ಟು ಹಗರಣ. ಅದು ಎಷ್ಟು ತೆಗಿತಾ ಇದ್ರೆ ಅಷ್ಟು ಹಗರಣ ಆಚೆ ಬರ್ತಾ ಇರುತ್ತೆ. ಇವಾಗ ಅದು ಇವತ್ತು ಇನ್ನೊಬ್ಬರು ಬಂದಿದ್ದರು, ಪಾಪ ಸರ್ ನಮ್ದು ಇದೇ ಥರ ಆಗಿಬಿಟ್ಟಿದೆ. ಅದೇ ಬ್ಯಾಂಕ್, ನವನಗರ ಕೋಆಪರೇಟಿವ್ ಬ್ಯಾಂಕ್, ಇನ್ನೊಬ್ಬರು ಕ್ಲೈಂಟ್ ಬಂದು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ ಇವತ್ತು. ಸರ್ 2.5 ಕೋಟಿ ಪ್ರಾಪರ್ಟಿನ ಹರಾಜು ಹಾಕಿದ್ದಾರೆ. ಅಂದರೆ ಈಗ ತಾನೇ ಶುಭಾರಂಭ ಆಗಿದೆ ಈ ಒಂದು ನವನಗರ ಕೋಆಪರೇಟಿವ್ ಬ್ಯಾಂಕ್ನ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಮಂಗಳ ಆಡೋರು ನೀವೇ ಸರ್. ನಾವು ಮಂಗಳ ಆಡಬೇಕು ಅಂತ ಇಲ್ಲ, ಅನ್ಯಾಯ ಆಗಿರೋಗೆ ನ್ಯಾಯ ಕೊಡಿಸ್ಬೇಕು. ನನಗೆ ಬ್ಯಾಂಕ್ ಮುಚ್ಚಿಸೋ ಉದ್ದೇಶ ಆಗಲಿ, ಬ್ಯಾಂಕ್ಗೆ ತೊಂದರೆ ಕೊಡೋ ಉದ್ದೇಶ ಆಗಲಿ, ನನಗೂ ಬ್ಯಾಂಕಿಗೆ ಯಾವುದೇ ವ್ಯವಹಾರಗಳಿಲ್ಲ. ಸೊ ಕಕ್ಷಿದಾರರು ಬರ್ತಾರೆ, ಕ್ಲೈಂಟ್ಗಳು ನೊಂದವರು ಬರ್ತಾರೆ, ಅವ್ರು ನ್ಯಾಯ ಕೊಡಿಸ್ಬೇಕು. ಈಗ ಈ ಸುದ್ದಿ ಪ್ರಸಾರ ಆಗಿದೆ, ಸಾಕಷ್ಟು ಜನ ನೋಡ್ತಾರೆ. ನೀವು ಹೇಳಿದ್ರಿ ಒಂದು ಅವೇರ್ನೆಸ್ ಮೂಡಬೇಕು, ಯಾರೆಲ್ಲ ನವನಗರ ಕೋಆಪರೇಟಿವ್ ಬ್ಯಾಂಕ್ ಸೇರಿದಂತೆ ಯಾವುದೇ ಬ್ಯಾಂಕ್ಗಳಲ್ಲಿ ಖಾತೆ ಹೊಂದಿದ್ರಿ ಮೊದಲು ನಿಮ್ಮ ಬ್ಯಾಲೆನ್ಸನ್ನು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ರಿ. ನಾಳೆಯಿಂದ ಎಲ್ಲರೂ ಬ್ಯಾಂಕ್ನಲ್ಲಿ ನವನಗರ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಪರ್ಟಿಕ್ಯುಲರ್ ಆಗಿ ಅವ್ರ ಮೇಲೆ FIR ಆಗಿದೆ, ಅಧ್ಯಕ್ಷರು ಇವ್ರ ಮೇಲೆ FIR ಆಗಿದೆ, ಆ ಕಾರಣಕ್ಕೆ ನಾವು ಮಾತಾಡ್ತಾ ಇದ್ದೀವಿ. ಅವ್ರು ನಾಳೆ ಚೆಕ್ ಮಾಡಿಕೊಂಡು ಸಾವಿರಾರು ಜನ ಅಥವಾ ನೂರಾರು ಜನ ನಿಮ್ಮ ಹತ್ರ ಅರ್ಜಿ ಇಟ್ಕೊಂಡು ಬಂದರೆ ಅವ್ರಿಗೂ ಕೂಡ ನೀವು ಕಾನೂನು ಒಳಗಡೆ ಹೋರಾಟ ಕೊಡ್ತೀರಾ, ಅವ್ರಿಗೆ ಜಸ್ಟಿಸ್ ಕೊಡಿಸ್ತೀರಾ? ಸರ್ ನನ್ನ ಕೈಲಾದಷ್ಟು ನಾನು ಮಾಡ್ಬೋದು. ನಾನು ಎಲ್ಲರಿಗೂ ನ್ಯಾಯ ಕೊಡಿಸ್ತೀನಿ, ಅದಕ್ಕೆ ನಾನು ದೇವರಲ್ಲ. ನನ್ನ ಕೈಲಿ ಎಷ್ಟಾಗುತ್ತೆ, ಎಷ್ಟು ಜನಕ್ಕೆ ನ್ಯಾಯ ಕೊಡಿಸ್ಬೋದು, ಎಷ್ಟು ಮೋಸ ಆಗಿದೆ ನಾನು ಅದನ್ನು ಪ್ರಯತ್ನ ಪಡ್ಬೋದು. ಸರ್ ಫೈನಲಿ ಈಗ FIR ಮಾಡಿಸಿದ್ದೀರಾ, ಏನು ಸೆಕ್ಷನ್ ಆಗಿದ್ರೆ, ಯಾವ ಸ್ಟೇಷನಲ್ಲಿ FIR ಆಗಿದೆ? ಸರ್ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದು 23/2025 ಇಸ್ವಿಲಿ. ಸೊ ನೀವು ಲೇಟಾಗಿ ಕಂಪ್ಲೇಂಟ್ ಕೊಡ್ತಾ ಇದ್ದೀರಾ, ಸೇಮ್ ಡೌಟ್ ಬಂದೇ ಬರುತ್ತೆ. ಒಂದು 4 ವರ್ಷ ಆಗಿದೆ, ಏನು ಮಾಡ್ತಾ ಇದ್ದೀರಾ, ಇದ್ರ ಮೇಲೆ ಒಂದು ಕಮಿಷನರ್ಗೆ ಹೋಗುತ್ತೆ, ಅವ್ರೊಂದು ರೇಷನ್ ಕೊಡ್ತಾರೆ, ಒಂದು ಪ್ರೀಮಿಯಮ್ ಎಂಕ್ವೈರಿ ಮಾಡಿ ಅದ್ರ ಮೇಲೆ ಫಸ್ಟ್ ನೋಡೋಣ ಅಂತ ಅಂದ್ಬಿಟ್ಟು ಆ ಕಂಪ್ಲೇಂಟ್ ಮೇಲೆ ನೋಟಿಸ್ ಕೊಡ್ತಾರೆ ಅವರಿಗೆ, ಡಾಕ್ಯುಮೆಂಟ್ಸ್ ತೊಗೊಬಂದು ಕೊಡಿ ಅಂತ. ಬ್ಯಾಂಕಲ್ಲಿ ಮಾಡೋದೇ ಮೊದಲೇ ಕಳ್ತನ ಮಾಡಿದ್ದಾರೆ, ಡಾಕ್ಯುಮೆಂಟ್ಸ್ ಇರ್ತಾರೆ ಅದು ತೊಗೊಬಂದು ಕೊಡೋದಕ್ಕೆ. ಅವ್ರು ಯಾವುದೂ ಡಾಕ್ಯುಮೆಂಟ್ಸ್ ಕೊಡದಿರೋ ಕಾರಣ ಪೊಲೀಸವ್ರಿಗೆ ಗಮನಕ್ಕೆ ಬಂದು ಫ್ರಾಡ್ ಆಗಿದೆ, ಮೋಸ ಮಾಡಿದ್ದಾರೆ ಬ್ಯಾಂಕ್ ಅವರು ಅಂತ ಅಂದ್ಬಿಟ್ಟು 11/4/2025 ಇಸ್ವಿಲಿ FIR ಮಾಡಿದ್ದಾರೆ ಸರ್. ಸೊ ಭಾರತೀಯ ನ್ಯಾಯ ಸಂಹಿತ ಸೆಕ್ಷನ್ನಲ್ಲಿ 316 ಸಬ್ ಕ್ಲಾಸ್ 5 ಸರ್, ಸೆಕ್ಷನ್ 316 ಸಬ್ ಕ್ಲಾಸ್ 5ಅಲ್ಲಿ ಅವ್ರಿಗೆ ಪ್ರೂವ್ ಆದರೆ ಕನಿಷ್ಠ ಅಂತ ಲೈಫ್ ಟೈಮ್ ಪನಿಷ್ಮೆಂಟ್ ಇದೆ ಸರ್. ಅದಕ್ಕೆ ಜೀವಾವಧಿ ಶಿಕ್ಷೆ, ಇಲ್ಲ 10 ವರ್ಷ, ಇಲ್ಲ ವಿತ್ ಫೈನ್, ಮೂರು ಬರ್ತದೆ ಅದರಲ್ಲಿ. ಅದು ಬಿಟ್ಟರೆ 3 ಜನದ ಮೇಲಾಗಿದೆ ಸರ್. A1 ಬಂದು ಮಾಜಿ ವ್ಯವಸ್ಥಾಪಕ ಶಿವಕುಮಾರು, A2 ಬಂದು ಪ್ರೆಸೆಂಟ್ ಇವಾಗ ಏನು ಸರ್ವಾಧಿಕಾರಿ ಇದ್ದಾರೆ ಸುರೇಶ್ C. ಸೊ ಬಸಂತ್ ಅವ್ರನ್ನ ಪಾಪ ಮ್ಯಾನೇಜರ್ ಗುಲಾಮ ಅಂತ ಅನ್ಬೇಕು, ಇಲ್ಲ ಅಡಿಯಾಳು ಅನ್ಬೇಕು ಅನ್ನಂಗೆ ಬರ್ತಾ ಇಲ್ಲ. ರಬ್ಬರ್ ಸ್ಟ್ಯಾಂಪ್ ಅಂತಲೇ ಅನ್ಬೋದು ಬಸಂತ್ ಅವ್ರನ್ನ. ಪಾಪ ಅಧ್ಯಕ್ಷ ರಬ್ಬರ್ ಸ್ಟ್ಯಾಂಪಲ್ಲಿ, ಸುರೇಶ್ ಎಲ್ಲ ನಡೀತಾ ಇದ್ದೇನೆ, ಬಸಂತ್ ಏನಿಲ್ವಲ್ಲ. ಅಧ್ಯಕ್ಷನೂ ಸುರೇಶ್ ಅವರೇ, ಮ್ಯಾನೇಜರು ಸುರೇಶ್ ಅವರೇ. ಸೊ ಅವರೇ ಸರ್ವಾಧಿಕಾರಿ. ಸೊ ಅವ್ರ ಮೇಲೆ A2 ಆಗಿದೆ. ಬಸಂತ್ ಅವ್ರು A3 ಮಾಡಿದ್ದಾರೆ. A3 ಅಕ್ಯೂಸ್ 3 ಅಧ್ಯಕ್ಷರು ಅವರು ನವನಗರ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷರ ಮೇಲೆ ಬಸಂತ್ ಅವ್ರ ಮೇಲೆ A3ಯಲ್ಲಿ ಅಕ್ಯೂಸ್ ಅಂತ ಮಾಡಿ FIR ಆಗಿದೆ ಅವ್ರ ಮೇಲೆ ವಿಜಯನಗರ ಸ್ಟೇಷನಲ್ಲಿ. ಸೊ ಇನ್ನೊಂದು ಕೋಆಪರೇಟ್ ಆ್ಯಕ್ಟ್ ಅಂತ ಬರಲ್ಲ ಅದರಲ್ಲಿ. ಸೊ 318 ಸಬ್ ಕ್ಲಾಸ್ 4ರಲ್ಲಿ ಒಂದು ಸೆಕ್ಷನ್ ಇದೆ. ನಾವು ಇವಾಗ 420 ಅಂತ ಏನು IPC ಹೇಳ್ತಾ ಇದ್ವಿ. ಸೊ ಅದೇ 380 ಸಬ್ ಕ್ಲಾಸ್ 4ಅಲ್ಲಿ ಬೇನಸ್ಗೆ ಬಂದಿದೆ ಈಗ. ಸೊ ಚೀಟಿಂಗಲ್ಲಿ ಅದ್ರ ಮೇಲೆ FIR ಆಗಿದೆ. ಇನ್ನೊಂದು ಸ್ವಲ್ಪ ಡಾಕ್ಯುಮೆಂಟ್ಸ್ ಎಲ್ಲ ತೆಗ್ದಾಗ ಗೊತ್ತಾಗುತ್ತೆ ಚಾರ್ಜ್ ಶೀಟ್ ಏನೇನು ಸೇರಿಸಬೇಕಾ, ಇನ್ನೇನು ಹಗರಣಗಳು ಮಾಡಿದ್ದಾರೆ, ಅದೆಲ್ಲ ಮುಂದಕ್ಕೆ ತನಿಖೆ ಆದಂಥ ನಂತರದಲ್ಲಿ ದಿನಗಳು ಗೊತ್ತಾಗುತ್ತೆ. ಅದು ಆಗಿದೆ, FIR ಆಗಿದೆ, ಅರೆಸ್ಟ್ ಆಗಿದ್ದಾರೆ ಸರ್. ಸರ್ ಅವ್ರು ಅರೆಸ್ಟ್ ಇನ್ನೂ ಆಗಿಲ್ಲ, ಅದೇ ಕಾರಣ ನನಗೂ ಗೊತ್ತಾಗ್ತಿಲ್ಲ. ಸೊ 800 ಕೋಟಿ ವ್ಯವಹಾರ ನಡೆಯುವಂಥ ಬ್ಯಾಂಕು ಪಬ್ಲಿಕಲಿ ಅಥವಾ ಪೊಲಿಟಿಕಲಿ ಅವರು ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಾರೆ. ಸೊ ಅವರು ಪೊಲೀಸರ ಮೇಲೆ ಅಥವಾ ಪರಿಣಾಮ ಬೀರಿದ ಅನ್ನೋ ವಿಷಯ ನನಗೆ ಗೊತ್ತಿಲ್ಲ. ನಾನು ಕೇಳ್ತಾ ಇದ್ದೀನಿ ಯಾಕೆ ಅರೆಸ್ಟಿನ ಮಾಡ್ತಿಲ್ಲ ಅಂತ. ಇನ್ನೊಂದು ಸ್ವಲ್ಪ ಡಾಕ್ಯುಮೆಂಟ್ಸ್ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ನಾನೀಗ ಪ್ರೆಷರ್ ಹಾಕೋದಕ್ಕೂ ಆಗಲ್ಲ, ಬಿಕಾಸ್ ನನಗೂ ಡಾಕ್ಯುಮೆಂಟ್ಸ್ ಬರಬೇಕು. ಇವಾಗ ಏನು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ ಅದ್ರ ಮೇಲೆ FIR ಮಾಡಿದ್ದಾರೆ. ಇನ್ನೂ ಡಾಕ್ಯುಮೆಂಟ್ಸ್ಗಳು ತಂದು ಕೊಡಲಿ ಅವರು. ಪೊಲೀಸರು ಕೆಲವು ನೋಟಿಸ್ಗಳನ್ನ ಕೊಟ್ಟಿದ್ದಾರೆ, ಆ ನೋಟಿಸ್ ರಿಪ್ಲೈ ಮಾಡಬೇಕು ಅವರು. ಅದೆಲ್ಲ ತಂದ ನಂತರ ನೋಡೋಣ ಏನು ಮಾಡ್ತಾರೆ ಪೊಲೀಸ್ನವರು ಅಂತ. ಈ ನೆಲದಲ್ಲಿ ಜಸ್ಟಿಸ್ ತುಂಬ ಪವರ್ಫುಲ್ ಇದೆಯಾ, ಪೊಲಿಟಿಷಿಯನ್ ಪವರ್ ತುಂಬ ಪವರ್ಫುಲ್ ಇದೆ? ನೀವು ಹೇಳಿದ್ರಿ ಪೊಲಿಟಿಕಲ್ ಇರ್ಬೋದು, ತುಂಬ ಪವರ್ ಅಪ್ಲೈ ಮಾಡ್ಬೋದು ಪೊಲೀಸರ ಮೇಲೆ ಅಂತ ಹೇಳ್ತಿದ್ರಿ. ಅಲ್ಟಿಮೇಟ್ಲಿ ನನ್ನ ಅನುಭವದಲ್ಲಿ ಈ ಜಸ್ಟಿಸ್ಗೆ, ಈ ನ್ಯಾಯಾಂಗ ವ್ಯವಸ್ಥೆ ಒಳಗಡೆ ನ್ಯಾಯಾಧೀಶರಿಗೆ, ವಕೀಲರುಗಳಿಗೆ ಒಂದಷ್ಟು ಗೌರವ ಮರ್ಯಾದೆ ಇದೆ. ಅವ್ರು ಹೇಳ್ದಂಗೆ ನಡ್ಕೊಂಡಿದ್ದಾರೆ. ಪೊಲಿಟಿಷಿಯನ್ನು ನ್ಯಾಯಾಧೀಶರ ಮುಂದೆ ನಿಂತು ಸುಳ್ಳು ಹೇಳಿ ಇನ್ನೊಂದು ಮಾಡಿ ಗೆದ್ದಿರ್ತಕ್ಕಂಥ ಇತಿಹಾಸನೇ ಇಲ್ಲ. ಇದೊಂದು ತಾತ್ಕಾಲಿಕನ ಅಂತ ಈ ಪೊಲಿಟಿಕಲ್ ಪ್ರೆಷರ್ ಅನ್ನೋದು. ಸೊ ತಾತ್ಕಾಲಿಕನೇ ಅದು. ಎಷ್ಟು ದಿನ ಅಂತ ಮಾಡೋಕ್ಕಾಗುತ್ತೆ? ಇವತ್ತಿನ ರಿಲೀಫ್ ಬೀಸೋದೊಡನೆ ತಪ್ಪಿಸ್ಕೊಂಡಂಗೆ ಲೆಕ್ಕ ಅದು. ಇವತ್ತು ತಪ್ಪಿಸ್ಕೊಂತ ನಾಳೆ ಬಂದು ಸಿಗಾಕೊಳ್ಳೇಬೇಕು, ಕೋರ್ಟಿಗೆ ಬರಲೇಬೇಕು, ಕೋರ್ಟ್ಗೆ ಉತ್ತರ ಕೊಡಲೇಬೇಕು ಅವರು.
ನೋಡೋಣ ಏನು ಮಾಡ್ತಾರೆ ಅಂತ ಕಾದು ನೋಡೋಣ. ನೀವೇ ಹೇಳಿದ್ರಿ ಯಾರ್ದು ಬ್ಯಾಂಕ್ ಗೊತ್ತಾ, ಯಾರು ಅಧ್ಯಕ್ಷರು ಗೊತ್ತಾ ಅಂತ. ಇಷ್ಟೊಂದು ಪೊಲಿಟಿಕಲ್ ಪ್ರಭಾವ, ವಿಟಮಿನ್ ಎಮ್ ತುಂಬ ಚೆನ್ನಾಗಿದೆ ಇವ್ರ ಹತ್ರ, ಅರ್ಥ ಆಗುತ್ತೆ ಜನಕ್ಕೆ, ಮನಿ ಪವರ್ ತುಂಬ ಚೆನ್ನಾಗಿದೆ. ಇಂತಹ ಪ್ರಭಾವಿ ವ್ಯಕ್ತಿಗಳ ವಿರುದ್ಧ ನೀವು ಕಾನೂನು ಹೋರಾಟಕ್ಕೆ ಇಳಿದಿದ್ದೀರಾ, ಡೈಜೆಸ್ಟ್ ಮಾಡ್ಕೋತೀರಾ ಅವ್ರನ್ನ ನೀವು ಅಂತ. ಸೊ ನನಗೆ ಅಷ್ಟೊಂದು ಭಯ ಇದೆ, ಯಾವುದೂ ಕೇಸ್ ತೊಗೊಳಕ್ಕೇನಾಗಲ್ಲ. ಈಗ ಒಬ್ಬರು ನಾವು ವಕೀಲರಾಗಿ ನಾವು ಎಲ್ಲರ ಮೇಲೂ ಭಯ ಪಡ್ತೀವಿ ಅಂತಂದರೆ ನಾವು ಯಾವ ಕೇಸು ತೊಗೊಳಂಗೇ ಇಲ್ಲ. ಇದೇ ನೋಡ್ತೀರಿ ಬೆಟ್ಟದಪುರ ಕೇಸಲ್ಲಿ ಏನಾಯಿತು ಅಂತ. ಸೊ ಅದರಲ್ಲೂ ಪ್ರೆಷರ್ ಇದ್ದೇ ಇರುತ್ತೆ. ಈಗ ಇದೊಂದು ಬಂದಿದೆ, ಇವ್ರದ್ದೊಂದು, ಸೊ ಅದರಲ್ಲೂ ಪ್ರೆಷರ್ ಇದ್ದೇ ಇರುತ್ತೆ. ಈ ತೈಲಾನ್ ತೊಗೊತೀವಿ ಅಂತಂದಾಗ ಫೇಸ್ ಮಾಡಲೇಬೇಕಾಗತ್ತೆ. ನಾವು ಭಯ ಪಡ್ಕೊಂಡು ಕೂತ್ಕೊಂಡು ನ್ಯಾಯನೇ ಕೊಡ್ಸೋದಕ್ಕಾಗಲ್ಲ ಸರ್. ಈಗ ನ್ಯಾಯ ಕೊಡಿಸ್ತೀರಾ? ನೋಡೋಣ ಸರ್ ಏನಾಗುತ್ತೆ ಅಂತ. ಇನ್ನೂ ಸ್ವಲ್ಪ ಡಾಕ್ಯುಮೆಂಟ್ಸ್ ಬರಲಿ. ವ್ಯಕ್ತಿಗೆ 63 ವರ್ಷ ಆಗಿದೆ, ಅವ್ರು ಇನ್ನೂ ಯಾವ ಥರ ಅಧಿಕಾರದಲ್ಲಿದ್ದಾರೆ, ಯಾವ ಥರ ಅವ್ಯವಹಾರಗಳು ಮಾಡಿದ್ದಾರೆ ಆಚೆ ತೆಗಿಯೋಣ. ಅವ್ರದ್ದು ಯಾವುದೇ ಬ್ಯಾಂಕ್ ಆದ್ರೂ ಕೂಡ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಏನೇ ಇದ್ದರೂ ಕೂಡ ಕಾನೂನು ಮುಂದೆ ತಲೆ ತಗ್ಗಿಸ್ಲೇಬೇಕು, ತಲೆ ಭಾಗಿಸ್ಲೇಬೇಕು. ಆಧಾರ್ ಕಾರ್ಡ್ ಇದೆ, ಪಾನ್ ಕಾರ್ಡ್ ಇದೆ, ಒಂದು ಅಕೌಂಟ್ ಸಿಕ್ಕಿದ್ರೆ ಸಾಕು. ಒಂದು ಪಾನ್ ಕಾರ್ಡ್ ಸಿಕ್ಕಿದ್ರೆ ಅವ್ನು ಖಾಸಗಿ ಬ್ಯಾಂಕ್ನಲ್ಲಿ ಎಷ್ಟೇ ಕೋಟಿ ಇಟ್ಟಿದ್ರು ಬರಲೇಬೇಕಲ್ಲ ಸರ್. ನೀವು ಹೇಳ್ತೀರಿ ಅಪ್ರಾಕ್ಸಿಮೇಟ್ 15 ಕೋಟಿ ಇಂಡಿವಿಜುವಲ್ ಪ್ರಾಪರ್ಟಿ ವ್ಯಾಲ್ಯೂ ಅಂತ. ಸರ್ ಅದನ್ನು ಆಫ್ ದಿ ರೆಕಾರ್ಡ್ ಆನ್ ದಿ ರೆಕಾರ್ಡ್ ಗೊತ್ತಿಲ್ಲ. ಈಗ ನೀವು 1 ಕೋಟಿ ಲೋನ್ ತೊಗೊತೀರ ಅಂತಂದರೆ 1 ಲಕ್ಷ 2 ಲಕ್ಷ ನೀವು ಮ್ಯಾನೇಜರ್ಗೆ ಜನರ ಮೇಲೆ ಲಂಚ ಕೊಡಬೇಕು. ಅದೆಲ್ಲ ಬ್ಯಾಂಕಲ್ಲಿ ನಡೀತಾ ಇದೆ. ವಕೀಲರಾಗಿ ಹೇಳ್ತಿದ್ರೆ ಇಲ್ಲ ಅನುಭವನ ಇದು? ಒಬ್ಬ ಸಾಮಾನ್ಯ ಪ್ರಜೆಯಾಗಿ ವಕೀಲನಾಗಿ ಅನುಭವದಲ್ಲೂ ಹೇಳ್ತಾ ಇದ್ದೀನಿ ಸರ್. ನಡೀತಿರುವಂತಹ ಅವ್ಯವಹಾರಗಳಿದೆ. ಈಗ ನನ್ನ ಕಕ್ಷಿದಾರರು ಸುನೀತಾ ಅವ್ರು ತೊಗೊಂಡಿರೋದು ಸ್ಟಾರ್ಟಿಂಗ್ ಪ್ರಾಪರ್ಟಿಗಳಿಗೆ ಲೋನ್ ತೊಗೊಂಡಿರೋದೆಲ್ಲ ಸೇಲ್ ಹಿಡಿದೆ. ಇನ್ನೆರಡು ಸೇಲ್ ಹಿಡಿಯಲ್ಲ, ಸೇಲ್ ಅಗ್ರಿಮೆಂಟ್ಗೆ ಲೋನ್ ಮಾಡ್ತಾರೆ ಇವರು ಲಂಚ ತೊಗೊಂಡು ಅಂತಂದರೆ. ಇವ್ರು ಲೋನ್ ಅವಶ್ಯಕತೆ ಇಲ್ಲ, ಮೇಡಮ್ ಬನ್ನಿ ಮಾಡಿಸ್ಕೊಡ್ತೀವಿ ನಾವು, ಬನ್ನಿ ತಲೆ ಕೆಡ್ಸ್ಕೊಬೇಡಿ, ನೀವು ಬಿಲ್ಡಿಂಗ್ ಕಟ್ಟಿ ಫಸ್ಟ್ ಅಂತ ಅವರೇ ಕರೆದು ಲೋನ್ ಕೊಟ್ಟಿರುವಂಥದ್ದು. ಫಸ್ಟ್ 2 ಪ್ರಾಪರ್ಟಿ ಸೇಲ್ ಹಿಡಿಯೋ ಪ್ರಾಪರ್ಟಿಗೆ ಇವ್ರಿಗೆ ಅಪ್ರೋಚ್ ಮಾಡಿ ಲೋನ್ ತೊಗೊಂಡಿದ್ದಾರೆ. ಇವ್ರ ಬಗ್ಗೆ ತಿಳ್ಕೊಂಡಿದ್ದಾರೆ, ಇವರು ಆಸ್ತಿ ಅಂತ ತಿಳ್ಕೊಂಡಿದ್ದಾರೆ. ಅದಾದ ನಂತರ ಇವ್ರದ್ದು ಅಮಾಯಕ ಯಾರಿದ್ದಾರೆ, ಏನು ಮಾಡ್ತಿದ್ದಾರೆ ಇವರು ತಿಳ್ಕೊಂಡು ಅದಾದ ನಂತರ ಬ್ಯಾಂಕವ್ರು ಅಪ್ರೋಚ್ ಮಾಡಿ ಸೇಲ್ ಡೀಡ್ ಇಲ್ಲದೇ ಇರುವಂಥ ಪ್ರಾಪರ್ಟಿಗೆ ಕೊಡ್ತಾರೆ ಇವರು ಅಂತಂದರೆ ಎಷ್ಟು ಕಮಿಷನ್ ತಿಂದಿರ್ಬೋದು ಅವ್ರ ಹತ್ರ. ಲೋನ್ ಒಂದು ಕೊಡೋದು ಒಂದು ಕಡೆ, ಈ ಮೇಡಮ್ಗೆ ಬರಬೇಕಾಗಿರ್ತಕ್ಕಂಥ ಲೋನ್ ಅಮೌಂಟು ಬೇರೆ ಅಕೌಂಟ್ಗೆ ಹೋಗುತ್ತೆ. ಆ ಅಕೌಂಟಿಂದ ಮತ್ತೆ ಈ ವ್ಯಕ್ತಿಗಳ ಹತ್ರದಲ್ಲಿರೋರಿಗೆ ಬರುತ್ತೆ. ಈ ಅಮ್ಮನ ಪ್ರಾಪರ್ಟಿನೇ ಹರಾಜ್ಗಿಟ್ಟು ಅವರೇ ಪರ್ಚೇಸ್ ಮಾಡಿಬಿಡ್ತಾರೆ ಅಂದರೆ ಇದು ಯಾವ ಥರ ಸರ್ ಲೆಕ್ಕಾಚಾರ ಅಂತ? ಸರ್ ಅದರಲ್ಲಿ ಒಂದು ಮಾತು ಹೇಳ್ಬೋದು. ಸೊ ನನಗೇನು ಅನಿಸುತ್ತೆ ಅಂತಂದರೆ, ಅವರು ಬೇರೆ ವ್ಯಕ್ತಿಗೆ ಏನು ಲೋನ್ ಮಾಡಿದ್ದಾರೆ, ಆ ಲೋನ್ ಏನು ಫ್ರಾಡ್ ಆಗಿದೆ, ಅವರು ಫೇಕ್ ಡಾಕ್ಯುಮೆಂಟ್ಸ್ ಮೇಲೆ ಲೋನ್ ಮಾಡಿರುವಂಥ ಲೋನ್ ಇರ್ಬೋದು, ಅದು ಸಾಧ್ಯತೆ ಇದೆ. ಖಂಡಿತವಾಗ್ಲೂ ಎಂಕ್ವೈರಿ ಮಾಡಲೇಬೇಕು ಸರ್. ಈಗ 1.25 ಕೋಟಿ ಕವಿತಾನ ಅಕೌಂಟ್ಗೆ ಏನು ಹೋಗಿದೆ, ಆ ಕವಿತಾ ಯಾರು, ಕವಿತಂಗೆ ಏನಕ್ಕೆ ಅಕೌಂಟ್ ಹೋಯ್ತು, ಆ ಕವಿತನ ಅಕೌಂಟಿಂದ ಬ್ಯಾಂಕಿಗೆ ದುಡ್ಡು ಯಾಕೆ ವಾಪಸ್ ಬಂತು, ಏನು ಅವಳು ಒನ್ ಆಫ್ ದ ಅಕೌಂಟ್ ಹೋಲ್ಡರ್ ಅವಳು ಕವಿತಾ. ಇನ್ನೊಬ್ರು ನಿರ್ಮಲಾ ಈ ಥರದ ಒಂದಷ್ಟು ಅಮೌಂಟ್ಗಳನ್ನು ಟ್ರಾನ್ಸ್ಫರ್ ಮಾಡಿ ಇವರಿಗೆ ಕಿಕ್ ಬ್ಯಾಕ್ ಕೊಡಲಿಕ್ಕೆ ಒಂದಷ್ಟು ಅಕೌಂಟ್ಗಳು ರೆಡಿ ಇದೆ ಬ್ಯಾಂಕಲ್ಲಿ. ಹಂಗಾದ್ರೆ ನವನಗರ ಬ್ಯಾಂಕಲ್ಲಿ ಖಂಡಿತವಾಗ್ಲೂ ಅವ್ರು ಸೇಫ್ ಸೈಡ್ಗೆ ಏನೇನು ಮಾಡಬೇಕೆಲ್ಲ ಮಾಡ್ಕೊಂಡಿರ್ತಾರೆ. ಸೊ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ತೆಗೆದ ಮೇಲೆ RBIಗೆಲ್ಲ ಕಂಪ್ಲೇಂಟ್ ಕೊಟ್ಟ ಮೇಲೆ RBIಯಿಂದ ಇನ್ವೆಸ್ಟಿಗೇಷನ್ ಆದಮೇಲೆ ಅದೇನಾಗುತ್ತೆ ನೋಡೋಣ ಸರ್, ಕಾದು ನೋಡೋಣ. ಖಂಡಿತ ಸರ್ ಮಾಡಲೇಬೇಕು. ಈ ಥರ ಬ್ಯಾಂಕ್ಗಳು ಫ್ರಾಡಿಂಗ್ ಬೇರೆ ಬ್ಯಾಂಕ್ಗಳು ಉತ್ತರ ಆಗಬೇಕಿದು. ಸೊ ಕೋಪರೇಟಿವ್ ಬ್ಯಾಂಕಲ್ಲಿ ಹಗರಣಗಳು ನಡೀತಾನೆ ಇದೆ. ಒಂದಲ್ಲ ಕೋಪರೇಟಿವ್ ಸೆಕ್ಟರ್ನಲ್ಲಿ ತುಂಬ ದೊಡ್ಡ ಮಟ್ಟದ ವ್ಯವಹಾರ ನಡೀತದೆ, ಅವ್ಯವಹಾರ ನಡೀತದೆ. ಈ ಥರ ಮಾಧ್ಯಮಗಳಲ್ಲಿ ಸುದ್ದಿ ಆಗುತ್ತೆ, ಕೇಸ್ ಆಗುತ್ತೆ, ಕೋರ್ಟಲ್ಲಿ ಹೋಗ್ತಾರೆ. ಬಟ್ ಯಾವುದೇ ಕೇಸ್ಗಳು ಕೂಡ ಒಂದು ಲಾಜಿಕಲ್ ಎಂಡಿಗೆ ಬಂದಿರತಕ್ಕಂಥ ಒಂದು ಸಿಂಗಲ್ ಎಕ್ಸಾಂಪಲ್ಲು ಕೂಡ ಇಲ್ಲ ಅನ್ನೋದು ನನ್ನ ಅನುಭವದ ಮಾತು. ಸರ್ ಕೆಲವು ಬಂದಿರುತ್ತೆ ನಿಮ್ಗೆ ಗಮನಕ್ಕೆ ಬಂದಿಲ್ಲದೆ ಇರ್ಬೋದು. ಸೊ ಫೈನಲ್ ಆಗಿರುತ್ತೆ, ಆ ಮ್ಯಾನೇಜರ್ಗೂ ಪನಿಷ್ಮೆಂಟ್ ಆಗಿರುತ್ತೆ, ಇಲ್ಲ ಅಧ್ಯಕ್ಷರು ಇಳಿಸಿರ್ತಾರೆ. ಬ್ಯಾಂಕ್ ನಡ್ಕೊಂಡು ಹೋಗಲೇಬೇಕು, ಜನಗಳು ದುಡ್ಡು ಇದ್ದಿರುತ್ತೆ, ಬ್ಯಾಂಕ್ನ ಕ್ಲೋಸ್ ಮಾಡಿಸೋದಕ್ಕಾಗಲ್ಲ. ಆ ಅಧ್ಯಕ್ಷ ಇನ್ನೊಬ್ಬ ಅಧ್ಯಕ್ಷ ಬರ್ತಾನೆ, ಆ ಮ್ಯಾನೇಜರ್ ಇನ್ನೊಬ್ಬ ಮ್ಯಾನೇಜರ್ ಜಾಗಕ್ಕೆ ಬರ್ತಾನೆ, ಬ್ಯಾಂಕ್ ನಡೀಲೇಬೇಕಲ್ಲ ಸರ್. ಆಗಿರ್ತಕ್ಕಂಥ ಇಷ್ಟು ಕೋಟ್ಯಾಂತರದ ಹಣದ ಮೌಲ್ಯ, ಅವರ ತಾಯಿ ತಂದೆ ಇಟ್ಟಿದ್ದಂಥ ಪ್ರಾಪರ್ಟಿ, ಅದ್ರ ಮೇಲೆ ಅವ್ರದ್ದೇ ಆದ ಒಂದು ಬಾಂಡಿಂಗ್ ಇರುತ್ತೆ. ಈ ಮಹಿಳೆಯ ಸೈನ್ ಇಲ್ಲ, ಈ ಮಹಿಳೆಗೆ ಮಾಹಿತಿ ಇಲ್ಲ, ಈ ಮಹಿಳೆದೇ ಲೋನು, ಈ ಮಹಿಳೆದೇ ಆಸ್ತಿ, ಕೊನೆಗೆ ಹರಾಜು ಕೂಡ ಹಾಕ್ಬಿಟ್ಟಿದ್ದಾರೆ. ಈ ಮಹಿಳೆಗೆ ಯಾವ ಥರದ ನ್ಯಾಯ ಸಿಗಬೇಕು? ಒಂದು, ಸಮಾಜದಲ್ಲಿ ಆಕೆಗೆ ಅನ್ಯಾಯ ಮಾಡಿದ್ದಾರೆ. ಒಂದು, ಎರಡನೇದು ಆ ಮಹಿಳೆಯನ್ನು ಅಗೌರವವಾಗಿ ಮ್ಯಾನೇಜರ್ ನಡೆಸ್ಕೊಂಡಿದ್ದಾನೆ. 2, ಆಕೆಯ ಒಂದು ಪರ್ಮಿಷನ್ ಇಲ್ಲದೇ ಇಷ್ಟೊಂದು ಕೋಟ್ಯಾಂತರ ಅವ್ಯವಹಾರ ನಡೆದರೂ ಕೂಡ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಸಾಕಷ್ಟು ಜನ ಕೋಆಪರೇಟಿವ್ ಇಲಾಖೆಯಲ್ಲಿ ಆಫೀಸರ್ಗಳಿದ್ದಾರೆ, ಅದಕ್ಕೊಂದು ಸಹಕಾರ ಇಲಾಖೆ ಇದೆ, ಸಚಿವರಿದ್ದಾರೆ, ಚೀಫ್ ಸೆಕ್ರೆಟರಿ ಇದ್ದಾರೆ. ಈ ವಿಚಾರದಲ್ಲಿ ಸರ್ ನೀವೇ ಇಷ್ಟೋ ತನಕ ಹೇಳಿದ್ರಿ ತುಂಬ ಪ್ರಭಾವಿಗಳವರು ಅಂತ. ಸೊ ನಾವು ಸಹಕಾರ ಸಂಘ ಮಿನಿಸ್ಟ್ರುಗಳ ಲೆಕ್ಕಕ್ಕೆಲ್ಲ ಬಿಟ್ಬಿಡೋಣ, ಅದೆಲ್ಲ ಪಕ್ಕಕ್ಕಿಡೋಣ. ಈಗ ಆ ಮಹಿಳೆಗೆ ಏನು ಬೇಕಾಗಿದೆ, ಅವ್ರು ಆವಾಗಲೇ ಹೇಳಿದ್ರು ಪೈಸಾ ಟು ಪೈಸಾ ನನಗೆ ಕ್ಲಿಯರ್ ಆಗಬೇಕು. ವಸೂಲಿ ನನಗೇನು ನಾನೇನು ಕೊಡಬೇಕು ಅದನ್ನು ತೊಗೊಳ್ಳಿ, ನನಗೇನು ಮೋಸ ಮಾಡಿ ಅಷ್ಟು ವಾಪಸ್ ಕೊಡಿ. ನಾನು ಬ್ಯಾಂಕಲ್ಲಿ ಸಾಲ ತೊಗೊಂಡಿದ್ದೀನಿ, ಲೋನ್ ಕಟ್ಟಬೇಕಾ, ಅಷ್ಟು ತೊಗೊಳ್ಳಿ. ನನಗೇನು ನೀವು ಮೋಸ ಮಾಡಿದ್ದೀರಾ, ನನ್ನ ಪ್ರಾಪರ್ಟಿಗಳನ್ನ ನೀವು ಮೋಸದಿಂದ ಯಾವ ಥರ ಹೊಡ್ಕೊಂಡಿದ್ದೀರಾ, ನನಗೆ ಅದನ್ನು ವಾಪಸ್ ಕೊಡಿ. ಸೊ ನಮ್ಮದು ಅದೇ ಡಿಮ್ಯಾಂಡ್ಸ್ ಸರ್. ಅಷ್ಟಾದರೆ ಈ ಸದ್ಯಕ್ಕೆ ಈ ಕೇಸ್ ಕ್ಲೋಸ್ ಮಾಡ್ತೀವಿ. ಈಗ ಎಫ್ ಐ ಆರ್ ಆಗಿದೆ. ಮುಂದಿನ ಹೋರಾಟ ಯಾವುದು? ಯಾಕಂದರೆ ED ಇದೆ, IT ಇದೆ, RBI ರೂಲ್ಸ್ ಇದೆ. ಪ್ರತಿ ವರ್ಷ ಕೂಡ ಎಕನಾಮಿಕಲಿ ಇಯರ್ನಲ್ಲಿ ಆಡಿಟ್ ಆಗಬೇಕು ಅಂತಿದೆ. ಆ ಆ್ಯಂಗಲ್ ನೀವು ಹೋರಾಟ ಮಾಡ್ತೀರಾ ಸರ್? 2021ನೇ ಇಸ್ವಿಯಿಂದ 2024ನೇ ಇಸ್ವಿವರೆಗೂ ಅವ್ರು ಏನೇನು ಆಡಿಟ್ ಡಾಕ್ಯುಮೆಂಟ್ಸ್ನ ಕೊಟ್ಟಿದ್ದಾರೆ ಎಲ್ಲ ಎಂಟೈರ್ ಡಾಕ್ಯುಮೆಂಟ್ಸ್ ಸ್ಟೇಷನ್ಗೆ ಕೊಡಬೇಕು. ಎಂಟೈರ್ ಅಕೌಂಟ್ಸ್ದು ಬ್ಯಾಂಕಿಗೆ ಸಂಬಂಧಪಟ್ಟಂತ ಅವ್ರಿಗೆ ಸಂಬಂಧಪಟ್ಟಿದ್ದಂತಲ್ಲ, ಬ್ಯಾಂಕಿಂದ ಅವರು ಏನೇನು ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಟಿದ್ದಾರೆ RBIಗೆ, ಏನೇನು ಆಡಿಟ್ ಆಗಿದೆ, ಜೊತೆಗೆ ಈ ಅಕೌಂಟ್ಗೆ ಸಂಬಂಧಪಟ್ಟಂತಹ ಲೋನ್ ಆಡಿಟ್ಗಳು ಏನೇನಿದೆ
ಇವ್ರದ್ದು ಸ್ಯಾಂಕ್ಷನ್ ಲೆಟರ್ ಇರ್ಬೋದು, ಲೋನ್ ಸ್ಯಾಂಕ್ಷನ್ ಮಾಡ್ಬೇಕಾದ್ರೆ ಕಮಿಟಿಲಿ ಮಾಡೋ ಸೈನ್ ಇರ್ಬೋದು, ಕಮಿಟಿಲಿ ಮಾಡೋ ಅಪ್ರೂವಲ್ದು ಲೆಡ್ಜರ್ ಬುಕ್ ಇರ್ಬೋದು, ಎಲ್ಲನೂ ಅವ್ರು ಕೊಡಬೇಕಾಗತ್ತೆ. ಸರ್ ನಾವು ಆರ್ಬೇಕು ಇನ್ನೂ ಲೆಟ್ರ್ ಹಾಕ್ತೀವಿ, ಇವಾಗ FIR ಆಗಿದೆ, ಈ ಪ್ರೊಸೆಸಲ್ಲೇ ಕೇಳ್ತೀವಿ ಈ ಥರ ಹಗರಣಗಳಾಗ್ತಾ ಇದೆ, ಈ ಥರ ನಡೀತಾ ಇದೆ ಬ್ಯಾಂಕ್ಗಳಲ್ಲಿ. ಸೊ ಇದ್ರ ಬಗ್ಗೆ ನಿಮ್ಮ ಗಮನಕ್ಕೆ ಏನು ಬಂದಿದೆ, ಏನು ಆ್ಯಕ್ಷನ್ ತಗೋತೆ ನಾವು ಆರ್ಬೇಕು ಕೇಳಬೇಕಲ್ಲ ಸರ್, ಕೇಳಿ. ಈ ಮಹಿಳೆ ಕೊಟ್ಟಂತಹ ಚೆಕ್ ಬೌನ್ಸ್ ಆಗಿದೆ ಅಂತ ಹೇಳ್ತಾರೆ, ಅದನ್ನು ಕಾರಣ ಇಟ್ಕೊಳ್ತಾರೆ. ಅವ್ರದ್ದು ಚೆಕ್ ಬೌನ್ಸ್ ಆಗಿದ್ದಾರೆ, ಅವ್ರಿಗೆ ಇನ್ನೂ ಪಾಠ ಕಲಿಸ್ತೀವಿ ಅಂತ ಹೇಳ್ತಾರಂತೆ. ಚೆಕ್ ಬೌನ್ಸ್ ಮಾಡಿದ್ದಾರೆ, ಆ ಚೆಕ್ ಬೌನ್ಸ್ ಸಂಬಂಧಪಟ್ಟಂಗೆ ಬೇರೆ ಪ್ರಾಪರ್ಟಿ ಹರಾಜು ಹಾಕೊಂಡು ಅಮೌಂಟ್ ಕ್ಲಿಯರ್ ಮಾಡ್ಕೊಂಡಿದ್ದಾರಲ್ಲ ಸರ್, ಅವರೇ ಚೆಕ್ ಬರ್ಕೊತಾರೆ, ಅವರೇ ಬೌನ್ಸ್ ಮಾಡ್ತಾರೆ. ಸೆಕ್ಯೂರಿಟಿಗೆ ಅಂತ ಕೊಡೋ ಚೆಕ್ಕಲ್ಲಿ ಇವ್ರು ಅಮೌಂಟ್ ಬರೀಬೇಕಲ್ಲ ಸರ್, ಬ್ಲ್ಯಾಂಕ್ ಚೆಕ್ಕಲ್ಲಿ ಇವರೇ ಬರ್ಕೊಂಬಿಡೋದ. ಸೊ ನಾವು ಕೊಡೋ ಚೆಕ್ ಬ್ಯಾಂಕ್ ಮ್ಯಾನೇಜರ್ನ ನಂಬಿ ನಾವು ಒಂದು ಚೆಕ್ನ ಅಡಮಾನಕ್ಕೆ ಅಂತ ಸಾಲಕ್ಕೆ ಅಥವಾ ಬದ್ಧತೆಗೆ ಅಂತ ಕೊಡೋ ಚೆಕ್ಕನ್ನು ಅವ್ನು ಇಷ್ಟ ಬಂದಷ್ಟು ಅಮೌಂಟಿಗೆ, ಅವ್ನು ಇಷ್ಟ ಬಂದ ಡೇಟಿಗೆ, ಅವ್ನು ಇಷ್ಟ ಬಂದಂಗೆ ಬರ್ಕೊಂಡು ಆ ಚೆಕ್ ಬೌನ್ಸ್ನ ಮಾಡಿ ಕೇಸಾಗಿ ತೊಂದರೆ ಕೊಡ್ತಾನೆ ಅಂತಂದರೆ ಬ್ಯಾಂಕ್ ಮ್ಯಾನೇಜರ್ ನಂಬಂಗಿಲ್ಲಲ್ಲ ಸರ್ ನಾವು. ಸರ್ ಸಾಲಕ್ಕೆ ಬಳಸಬೇಕು, ಆ ಸಾಲದ ವ್ಯವಹಾರಕ್ಕೆ ಬಳಸಬೇಕು. ಅವ್ನು ಈ ಥರ ಇಲ್ಲಿಗಲ್ ಟ್ರಾನ್ಸಾಕ್ಷನ್ಗೆಲ್ಲ ಬಳಸ್ತಾನೆ ಅಂತಂದರೆ ಬ್ಯಾಂಕನ್ನು ಶೂಟಿಗೆ ಚೆಕ್ಕೆ ಕೊಡೋಂಗಿಲ್ಲ. ಸೊ ಆ ಥರ ಒಂದು ನಂಬಿಕೆ ದ್ರೋಹ ಇಲ್ಲಾಗಿದೆ, ನಂಬಿಕೆ ದ್ರೋಹ ಆಗಿದೆ ಸರ್ ಖಂಡಿತವಾಗ್ಲು. ಅದನ್ನೇ ಉದ್ದೇಶಕ್ಕೆ ನಾವು ಚೆಕ್ ಕೊಟ್ಟಿದ್ದು ಅದೇ ಉದ್ದೇಶಕ್ಕೆ ಬಳಸಬೇಕು, ಬೇರೆ ಉದ್ದೇಶಕ್ಕೆ ಬಳಸಿದ್ರೆ 1 ಸೆಕೆಂಡ್ ಅದು ಕಾನೂನು ಬಾಹಿರ ಚಟುವಟಿಕೆ ಸರ್. ಅದನ್ನು ಪ್ರೂವ್ ಮಾಡ್ತೀವಿ. ಈಗ ಈ ಕವಿತಾ ಯಾರು ಅಂತ ನಮಗೆ ಗೊತ್ತಿಲ್ಲ, ಕವಿತಾ ಹೆಸರಿಗೆ ನಮ್ಮ ಚೆಕ್ನ ಯೂಸ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಕವಿತಾ ಬರಬೇಕಿಲ್ಲಿ, ಹೌದಲ್ವ ಸರ್? ನಿಮ್ಗೆ ಸುನೀತಾಗೂ ಕವಿತಾಗೆ ಏನು ಸಂಬಂಧ? ನಿಮ್ಗೆ 1 ಕಾಲು ಕೋಟಿ ಅವ್ರು ಯಾಕೆ ಕೊಟ್ಟರು? ಏನು ಸಂಬಂಧ? ಆ 1 ಕಾಲು ಕೋಟಿ ಮತ್ತೆ ಬ್ಯಾಂಕಿಗೆ ಬರೋದಕ್ಕೆ ನೀವು ಸುನೀತಾಯಿಂದ ಹಾಕಿ ಸಾಲ ಮಾಡಿದ್ರೆ, ಹಾಗಾದರೆ ಸಾಲ ಮಾಡಿ 1 ಕಾಲು ಕೋಟಿ ಸುನೀತಾ ಕೊಡಿ ನಮಗೆ ಕವಿತಾಯಿಂದ. ಸರ್ ಖಂಡಿತವಾಗ್ಲಾಗಿದೆ, ಖಂಡಿತವಾಗ ಹಗರಣ ಆಗಿದೆ. ಈಗ ಮೊನ್ನೆ ಒಂದು ಇದನ್ನ ಡಾಕ್ಯುಮೆಂಟ್ಸ್ ಸಿಕ್ಕಿಲ್ಲ, ನಿಮ್ಮ ಇದೇ ಅರ್ಬನ್ ನವನಗರ ಕೋಆಪರೇಟಿವ್ ಬ್ಯಾಂಕ್ KR ಶಾಖೆಯಿಂದ 40 ಲಕ್ಷ ಕಳವಾಗಿದೆ ಅಂತ ಮೈಸೂರು ಡಿಸ್ಟ್ರಿಕ್ಟ್ಸ್ನಲ್ಲಿ ಕಂಪ್ಲೇಂಟ್ ಆಗಿದೆ. ಬ್ಯಾಂಕ್ ಮ್ಯಾನೇಜರ್ ಮಾಡಿರೋದು. ಹ್ಯಾಕ್ ಆಗಿದೆ, ಅಕೌಂಟ್ ಹ್ಯಾಕ್ ಆಗಿದೆ. 40 ಲಕ್ಷ ಅಕೌಂಟ್ ಹ್ಯಾಕ್ ಆಗುತ್ತಾ? ಬೇರೆದೆಲ್ಲ ಆಗೋದಿಲ್ವಾ? ಸೊ ಅದು ಡಾಕ್ಯುಮೆಂಟ್ಸನ್ನು ಸಿಕ್ಕಿಲ್ಲ ನನಗೆ. ಆ ಡಾಕ್ಯುಮೆಂಟ್ಸ್ ಬಂದ ತಕ್ಷಣ ಮತ್ತೆ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಯಾರೆಲ್ಲ ಮೆಂಬರ್ಗಳಿದ್ದಾರೆ ಅವ್ರ ದುಡ್ಡನ್ನ, ಅವ್ರ ಅಕೌಂಟ್ನ ಹ್ಯಾಕ್ ಮಾಡ್ಕೊಳ್ತಾ ಇರೋದೇ ಅಧ್ಯಕ್ಷರು ಮತ್ತು ಮ್ಯಾನೇಜರು ನೀಟಾಗಿ. ಸರ್ ಖಂಡಿತವಾಗ್ಲೂ ಎಲ್ಲ ಒಂದು ಟೀಮ್ ವರ್ಕ್ ಇದೆ ಅದರಲ್ಲಿ. ನಾವು ಎಷ್ಟು ಹೇಳೋದಕ್ಕಾಗಲ್ಲ, ಇಂಥವ್ರೆ ಅಂತ ಪರ್ಟಿಕ್ಯುಲರ್ನ ಹೇಳೋದಕ್ಕಾಗಲ್ಲ, ಊಹೆ ಮೇಳ್ಬೋದು ಅಷ್ಟೇ. ಟೀಮ್ ವರ್ಕ್ ಮಾಡಿಕೊಂಡು ಜನಗಳ ದುಡ್ಡನ್ನ ಹೊಡಿತಾ ಇದ್ದಾರೆ ಅವರು. ಭಾಳ ಬೇಗ ಶ್ರೀಮಂತ ಆಗಬೇಕು ಅಂದರೆ ಯಾವ್ದಾದ್ರು ವ್ಯಕ್ತಿ ಈ ಥರ ಕೋಆಪರೇಟಿವ್ ಬ್ಯಾಂಕ್ಗಳು ಮಾಡಿ 1, 2, 3 ವರ್ಷ, 1, 5 ವರ್ಷ ಕಷ್ಟಪಟ್ಟರೆ 100, 200, 500, 600 ಕೋಟಿ ಹಾಕೋಬೋದು ಬೋರ್ಡು. ಖಂಡಿತವಾಗ್ಲೂ 800 ಕೋಟಿ 700 ಕೋಟಿ ವಾರ್ಷಿಕ ಆದಾಯ ತೋರಿಸ್ತಾರೆ ಇವರು ಅಂತಂದ್ರೆ ಇಷ್ಟು ವರ್ಷಗಳಲ್ಲಿ ನಡೆಸ್ತಾರೆ ಟ್ರಾನ್ಸಾಕ್ಷನ್. ಏನಕ್ಕೆ ಸರ್ ಈ ಥರ ಒಂದು ಕೋಆಪರೇಟಿವ್ ಬ್ಯಾಂಕ್ ಓಪನ್ ಮಾಡ್ಕೊಂಡು ಜನಗಳು ಮೋಸ ಮಾಡಿದ್ರೆ ಸಾಕಲ್ಲ ಸರ್? ಆ ಕೆಲಸ ಮಾಡಿ ಏನಕ್ಕೆ ಸರ್? ಜನಗಳನ್ನ ಪೊಲಿಟಿಕಲಿ ಪವರ್ ಎದುರಿಸ್ಕೊಂಡು ಇಷ್ಟೊಂದೆಲ್ಲ ದುಡ್ಡು ಮಾಡ್ತಾ ಇದ್ದೀರು ಅಂತ ಅಂದಮೇಲೆ ಯಾವ ಮಟ್ಟಿಗೆ ಇವರು ಯೋಚನೆ ಮಾಡಿರ್ಬೋದು, ಎಷ್ಟು ಪ್ರಭಾವ ಬೀರಿರ್ಬೋದು. ಎಲ್ಲ ಇನ್ನೊಂದು ಸ್ವಲ್ಪ ಡಾಕ್ಯುಮೆಂಟ್ಸ್ಗಳು ಇವಾಗ FIR ಆಗಿದೆ. ಮುಂದಿನ ತನಿಖೆ ದಿನಗಳಲ್ಲಿ ಇನ್ನೇನು ಹಗರಣಗಳು ಮಾಡಿದರೆ ಅಂತ ಎಲ್ಲ ಆಚೆ ಬರುತ್ತೆ. ಈ ನಿಮ್ಮ ನ್ಯೂಸ್ ನೋಡಿ, ಗುಡ್ ನ್ಯೂಸ್ ನೋಡಿ ತುಂಬ ಜನ ಆಚೆ ಬರ್ಬೋದು, ನಮಗೂ ನ್ಯಾಯ ಕೊಡಿಸಿ ಅಂತ ಬರ್ಬೋದು. ನಮ್ಮ ಕೈಲಾಗಿ ಸಹ ನಾವು ಮಾಡ್ತೀವಿ ಸರ್. ಒಂದು ಅನುಮಾನ ಇದೆ, ನೀವು ಯಾವ ಥರ ತೊಗೊಳ್ತಿರೋ ಗೊತ್ತಿಲ್ಲ, ಬಟ್ ನಾನು ಈ ಕ್ವಶನ್ಸ್ನ ನಿಮಗೆ ಪರ್ಸ್ನಲಿ ಹೇಳ್ತಾ ಇಲ್ಲ. ಸಾಕಷ್ಟು ಜನ ವಕೀಲರುಗಳು ಈ ಥರದ ಪ್ರಕರಣಗಳನ್ನ ತೆಗೆದುಕೊಳ್ತಾರೆ, ಒಂದು ಹಂತಕ್ಕೆ ಹೋರಾಟವನ್ನು ಮಾಡ್ತಾರೆ, ಕೊನೆ ಕ್ಷಣದಲ್ಲಿ ಅವರೇ ಕಾಂಪ್ರಮೈಸ್ ಆಗಿಬಿಡ್ತಾರೆ. ಯಾಕೆ ಕೆಲವೊಂದು ಕ್ಲೈಂಟ್ಗಳಿಗೆ ನ್ಯಾಯನೇ ಸಿಕ್ಕಿಲ್ಲ ಅನ್ನೋ ಒಂದು ಪಬ್ಲಿಕ್ ಟಾಕ್ ಇದೆ. ನಿಜಾನಾ ಸರ್? ಸರ್ ಕೆಲವು ಪ್ರಕರಣಗಳ ಘಟನೆಗಳು ನಡೆದಿರ್ಬೋದು. ನಾವು ಕಾಂಪ್ರಮೈಸ್ ಆಗಬೇಕು, ಫೇಮಸ್ ಆಗಬೇಕು ಅನ್ನೋ ಉದ್ದೇಶಕ್ಕೆ ಕೆಲಸಗಳು ಮಾಡ್ಕೊಂಬಂದಿಲ್ಲ. ಸೊ ಅದನ್ನು ನೀವು ನಮ್ಮ ಸುನೀತಾ ಮೇಡಮ್ನ ಕೇಳಿದ್ರೆ ಗೊತ್ತಾಗುತ್ತೆ ವಕೀಲರು ಯಾವ ಥರ ಕೆಲಸ ಮಾಡಿಕೊಟ್ಟಿದ್ದಾರೆ ಅಂತ. ಇನ್ನು ಮುಂದಕ್ಕೆ ಯಾವ ಥರ ನಡೆಯುತ್ತೆ ಸರ್ ಅದು ನನಗೆ ಗೊತ್ತಿಲ್ಲ. ಬೇರೆಯವ್ರದ್ದು ಕೆಲವು ವಕೀಲರುಗಳು ಅಂತ ಮಾತಾಡ್ತಾರೆ ಸರ್, ಪಬ್ಲಿಕ್ ನನ್ನ ಹತ್ರ ಹೇಳ್ಕೊಂಡಿದ್ದಾರೆ. ಈ ಥರದ್ದು ಒಂದು ನಡೀತಿದೆ ಅಂತ ನಾನು ನಿಮ್ಗೆ ಕೇಳಿದೆ, ಸುಮ್ಮನೆ ಒಂದು ಕ್ಯೂರಿಯಾಸಿಟಿಗೆ ಸರ್. ಈಗ ಒಬ್ಬ ವಕೀಲ ಮೋಸ ಮಾಡ್ತಾರೆ ಅಂತಂದ್ರೆ ಇನ್ನೊಬ್ಬ ವಕೀಲ ಇದ್ದೇ ಇರ್ತಾನೆ ಸರ್. ಅದನ್ನ ಆಚೆ ತರೋದಕ್ಕೆ ಜನಗಳು ಯಾಕೆ ಅಲ್ಲಿಗೆ ಹೋಗಲ್ಲ? ಮೋಸ ಅಂತ ಹೇಳ್ತಾನೆ ಇರ್ತಾರೆ, ಅದು ಅವ್ರು ಶಾಮೀಲಾಗೋದು ಇದ್ದೇ ಇರುತ್ತೆ. ಯಾವುದೇ ರೀತಿಯ ಒತ್ತಡ ಬಂದರೆ, ಯಾವುದೇ ರೀತಿಯ ಪ್ರೆಷರ್ ಬಂದರೆ ನೀವು ನಿಮ್ಮ ವೃತ್ತಿಯನ್ನು ವಕೀಲ ವೃತ್ತಿಗೆ ಇರ್ತಕ್ಕಂಥ ನೈತಿಕತೆಯನ್ನು ಎತ್ತಿ ಹಿಡಿತೀರ? ಖಂಡಿತವಾಗ್ಲೂ ಸರ್, ನೋ ಕಾಂಪ್ರಮೈಸ್ ಆಗಬೇಕು ಅಂತೇಳಿ ಸುನೀತಾ ಮೇಡಮೇ ಕಾಂಪ್ರಮೈಸ್ ಆಗಬೇಕು ಈ ಕೇಸಲ್ಲಿ, ನಾವಂತೂ ಆಗೋದಿಲ್ಲ. ಸೊ ಅವ್ರಿಗೆ ಫಸ್ಟ್ ನ್ಯಾಯ ಕೊಡ್ಸೋಣ, ಇನ್ನು ಮಿಕ್ಕಿದ ಹಗರಣಗಳು ಆಚೆ ಬರಲಿ, ಮುಂದೆ ಏನಾಗುತ್ತೆ ನೋಡೋಣ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು KR ನಗರ ತಾಲೂಕಿನ ಮಾಜಿ ಸಚಿವ ದಿವಂಗತ ನಂಜಪ್ಪ ಅವರ ಪುತ್ರ ಬಸಂತ್ ಆ್ಯಂಡ್ ಟೀಮ್ ಮೈಸೂರು KR ನಗರ ನವನಗರ ಬ್ಯಾಂಕ್ ಹೆಸರಿನಲ್ಲಿ ಮಾಡಿರ್ತಕ್ಕಂಥ ಮೊದಲ ಪ್ರಕರಣ ಈಚೆಗೆ ಬಂದಿದೆ. FIR ಆಗಿದೆ, ಸಾಕಷ್ಟು ಡಾಕ್ಯುಮೆಂಟ್ ಇದೆ. ಲೈವ್ ಆಗಿ ನೊಂದಂಥ ಮಹಿಳೆ ಮಾತಾಡಿದರೆ, ಲೈವ್ ಆಗಿ ಈ ಒಂದು ಕಾನೂನು ಹೋರಾಟವನ್ನು ಮಾಡ್ತಿರ್ತಕ್ಕಂತಹ MK ಲಕ್ಷ್ಮೀಸಾಗರ್ ಅವರು ಕೂಡ ಮಾತಾಡ್ತಾ ಇದ್ದಾರೆ. ಈ ಒಂದು ಪ್ರಕರಣವನ್ನು ಕೇವಲ ವಿಜಯನಗರ ಸ್ಟೇಷನಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನಕ್ಕೆ ಅಂದರೆ, ಹೂಟ್ಕಳ್ಳಿ ಬ್ರಾಂಚ್ನಲ್ಲಿ ಈ ಒಂದು ಮಹಿಳೆ ಲೋನ್ಗೆ ಅಪ್ಲೈ ಮಾಡಿರ್ತಾರೆ 1,40,00,000. ಫೈನಲಿ 6 ಕೋಟಿ ವ್ಯಾಲ್ಯೂಯೇಷನ್ನ ಪ್ರಾಪರ್ಟಿನ ಅವರು ಸೇಲ್ ಮಾಡಿ ಈ ಮಹಿಳೆಗೆ ಭ್ರಷ್ಟಾಚಾರ ಅನ್ಯಾಯವನ್ನು ಮಾಡಿದ್ದಾರೆ. RBI ರೂಲ್ಸ್ ಏನು ಹೇಳುತ್ತೆ, ಪ್ರತಿ ವರ್ಷ ಕೋಆಪರೇಟಿವ್ ಸೆಕ್ಟರ್ನಲ್ಲಿ ಆಡಿಟ್ ರಿಪೋರ್ಟನ್ನು ಯಾವ ರೀತಿ ಇವರು RBIಗೆ ಕೊಡ್ತಾ ಇದ್ದಾರೆ ಅಥವಾ ಬ್ಯಾಂಕ್ ಮ್ಯಾನೇಜರ್ಗಳಿಗೆ ಕೊಡ್ತಾ ಇದ್ದಾರೆ, ಬೇರೆ ಬೇರೆ ಮಹಿಳೆಯರ ಅಕೌಂಟ್ಗಳಿಗೆ ಈ ನವನಗರ ಬ್ಯಾಂಕ್ನಿಂದ ದುಡ್ಡು ಯಾಕೆ ಹೋಗ್ತಿದೆ, ಹೇಗೆ ಹೋಗ್ತಿದೆ, ಯಾರ ಹೆಸರಿಗೆ ಲೋನ್ ಅಪ್ರೂವ್ ಆಗುತ್ತೆ, ನಾವು ಕೊಟ್ಟಂಥ ಬ್ಲ್ಯಾಂಕ್ ಚೆಕ್ಗಳನ್ನು ಯಾವ ಉದ್ದೇಶಕ್ಕೆ ಈ ಮ್ಯಾನೇಜರ್ಗಳು ಬಳಸ್ತಾ ಇದ್ದಾನೆ, ಎಷ್ಟೆಲ್ಲ ವಿಚಾರಗಳ ಬಗ್ಗೆ ಸಾಕಷ್ಟು ಡಾಕ್ಯುಮೆಂಟ್ಗಳನ್ನು ಇಟ್ಕೊಂಡು ವಕೀಲರು ಕಾನೂನಿನ ಹೋರಾಟಕ್ಕೆ
ಕರಿಕೋಟನ್ನು ಕೌಡ್ಕೊಂಡು ನಿಂತಿದ್ದಾರೆ. ಯಾಕಂದರೆ ನಾವು ಇರ್ತಕ್ಕಂಥ ಕಚೇರಿ ಏನಂದರೆ ಇತ್ತೀಚೆಗೆ ದೇಶದಲ್ಲೇ 3ನೇ ಪ್ರಕರಣ, ರಾಜ್ಯದ ಮೊದಲ ಪ್ರಕರಣ ಎದ್ದು ಬಂದಳು ಮಲ್ಲಿಗೆ ಅಂತೇಳಿ ಬೆಟ್ಟಪುರ ಠಾಣೆಯ ಇನ್ವೆಸ್ಟಿಗೇಷನ್ ಆಫೀಸರ್ ಮಾಡಿದಂಥ ಎಡವಟ್ಟಿನಿಂದ ಏನೆಲ್ಲ ಆಯಿತು ಅದನ್ನು ಗುಡ್ ನ್ಯೂಸ್ ಕನ್ನಡ ವಾಹಿನಿ ಸುದ್ದಿ ಮಾಡಿತ್ತು. ಸೊ ಪಾಂಡು ಪೂಜಾರಿ ಅವರು ದೊಡ್ಡ ಹೋರಾಟವನ್ನು ಮಾಡಿದರು. ಈ ಒಂದು ಕಚೇರಿಯಲ್ಲಿ ಜಸ್ಟಿಸ್ ಅನ್ನೋದು ಬಡವರಿಗಿದೆ ಅನ್ನೋದನ್ನು ಸಾಬೀತು ಮಾಡ್ತಕ್ಕಂಥ ಒಂದು ಯುವ ವಕೀಲರ ತಂಡ ಇಲ್ಲಿ ಕೆಲಸ ಮಾಡ್ತಾ ಇದೆ. ಈಗ ಮತ್ತೊಂದು ಈ ಕೋಆಪರೇಟಿವ್ ಸೆಕ್ಟರನ್ನು ಕ್ಲೀನ್ ಮಾಡಬೇಕು ಅಂತೇಳಿ ಸಾಕಷ್ಟು ದಾಖಲಾತಿಗಳೊಂದಿಗೆ RBIಗೆ ಲೆಟ್ರ್ ಬರಿತಾ ಇದ್ದಾರೆ. ಈ ಒಂದು ಬ್ಯಾಂಕ್ನಲ್ಲಿ ಇರ್ತಕ್ಕಂಥ ಟೋಟಲ್ ಅಕೌಂಟ್ ಎಷ್ಟು, ಒಂದು ಎಕನಾಮಿಕ್ ಇಯರ್ನಲ್ಲಿ ಯಾರ ಅಕೌಂಟಿಂದ ಎಷ್ಟು ದುಡ್ಡು ಟ್ರಾನ್ಸ್ಫರ್ ಆಗಿದೆ, ಬೇರೆ ಬೇರೆ ಕಾನೂನುಗಳನ್ನು RBI ರೂಲ್ಸನ್ನು ಈ ಬ್ಯಾಂಕ್ ಫಾಲೋ ಮಾಡ್ತೀನಿ ಅದ್ರ ಬಗ್ಗೆ ಲೆಟ್ರ್ ಬಂದಿದ್ದು. ಇದ್ರ ಬಗ್ಗೆ ಕಾನೂನು ಹೋರಾಟವನ್ನು ಮಾಡ್ತೀವಿ. ಗುಡ್ ನ್ಯೂಸ್ ಕನ್ನಡ ವಾಹಿನಿಯನ್ನು ನೋಡ್ತಿರ್ತಕ್ಕಂತಹ KR ನಗರ ನವನಗರ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಯಾರೆಲ್ಲ ಹೋಲ್ಡರ್ ಇದ್ದೀರಾ ದಯಮಾಡಿ ನಿಮ್ಮ ಅಕೌಂಟ್ ಬ್ಯಾಲೆನ್ಸನ್ನು ಚೆಕ್ ಮಾಡ್ಕೊಳ್ಳಿ. ನಿಮಗೆ ಮೇಲ್ ಬಂದಿದೆಯಾ, ಮೆಸೇಜ್ ಬಂದಿದೆಯಾ, ಅದು ಖುದ್ದಾಗಿ ಲೆಟರ್ ಬಂದಿದೆಯಾ, ಅದು ಒಂದು ಕಡೆ ಇಡಿ, ನೇರವಾಗಿ ಬ್ಯಾಂಕ್ಗೆ ಹೋಗಿ. ಅಧ್ಯಕ್ಷರು ಮತ್ತು ಮ್ಯಾನೇಜರ್ ಮೇಲೇ ಈಗ FIR ಆಗಿದೆ, ಎಲ್ಲೋ ಒಂದು ಕಡೆ ಇವರು ಅಬ್ಸ್ಕೆಂಡ್ ಆಗಿದ್ದಾರೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಯಾಕಂದರೆ ವಿಚಾರವನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ ಇವತ್ತು ನಡೆದಂತಹ ಒಂದು ನ್ಯಾಯಾಲಯದ ಕಲಾಪದಲ್ಲಿ ಒಬ್ಬ ನ್ಯಾಯಾಧೀಶರು 45 ನಿಮಿಷಗಳ ಕಾಲ ಪೊಲೀಸರಿಗೆ ಬುದ್ಧಿಯನ್ನು ಹೇಳ್ತಾರೆ. ಪೊಲೀಸ್ ವ್ಯವಸ್ಥೆ ಬಗ್ಗೆ ಕಾಮನ್ ಪೀಪಲ್ಗೆ ಯಾವ ರೀತಿ ಮೈಂಡ್ಸೆಟ್ ಬಂದಿದೆ ಅನ್ನೋ ಅರಿವು ನಿಮಗಿದೆಯಾ ಅಂತೇಳಿ ಪ್ರಶ್ನೆ ಮಾಡ್ತಾರೆ. ಬೆಟ್ಟಪುರದ ಆ ಒಂದು ಮಲ್ಲಿಗೆಯ ಸಾವಿನ ಪ್ರಕರಣ ಏನಿದೆ, ಆ ಒಂದು ಸುರೇಶ್ ಅನ್ನೋ ವ್ಯಕ್ತಿ ತಾನು ತಪ್ಪು ಮಾಡ್ದೇ 2 ವರ್ಷ ಶಿಕ್ಷೆಯನ್ನು ಅನುಭವಿಸ್ತಾನೆ. ಈ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ, ಪೊಲೀಸ್ ವ್ಯವಸ್ಥೆ ಏನಿದೆ ಈ ವ್ಯವಸ್ಥೆ ಒಳಗಡೆ ನೀವು ಒಂದು ಭಾಗ, ನಿಮ್ಮದು ಒಂದು ಸಂಸಾರ ಇದೆ. ಅಮಾಯಕರು ಬಂದಾಗ ದಯಮಾಡಿ ಒಳ್ಳೆಯ ಮನಸ್ಸಿನಲ್ಲಿ ಕಾನೂನು ಏನು ಹೇಳುತ್ತೆ ಕಾನೂನು ಒಳಗಡೆ ನ್ಯಾಯವನ್ನು ಕೊಡಿಸಿ. ಪೊಲೀಸರು ನ್ಯಾಯ ಕೊಡಿಸ್ತಿಲ್ಲ ಅಂದರೆ ವಕೀಲರಿದ್ದಾರೆ, ಅದಕ್ಕೆ ನ್ಯಾಯಾಲಯ ಇದೆ, ಅಲ್ಲೂ ಕೂಡ ಜಸ್ಟಿಸ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕ್ಯಾಮ್ರಾ ಪರ್ಸನ್ ಬಿರೇಶ್ ಜೊತೆ ರಾಘವೇಂದ್ರ, ಗುಡ್ ನ್ಯೂಸ್ ಕನ್ನಡ, ಮೈಸೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.